Yes. Namaste. Happy morning. Good morning, sir. Good morning, sir. Good morning. Namaste. Good morning. Happy morning. Happy morning, sir. Happy morning, sir. Morning. Happy morning. Happy morning, sir. Happy morning, sir. Happy morning, sir. Wow. 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 Happy morning, sir. Happy morning. Good morning, sir. Happy morning, sir. Yes. Welcome. Welcome, Makle. Happy morning. Excellent morning. Good morning. Namaste. Welcome all of you. ನೋಡಿ ಎಷ್ಟು ಜನ ಕ್ಯಾಮ್ರಾ ಆಫ್ ಮಾಡಿದೀರಾ ಕಾಣಿಸ್ತಾ ಇಲ್ಲ ಕಮಾನ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಬ್ಯೂಟಿಫುಲ್ Okay, so let's start. Ready, all of you? Yes, sir. Wonderful, amazing. Namaste, Makle. Happy morning. Welcome, all of you, for this wonderful Super Young Champions. ಈ ಒಂದು ಕೋರ್ಸ್ ಅಥವಾ ವರ್ಕ್ಶಾಪ್ ಫ್ರೀ ವರ್ಕ್ಶಾಪ್ ಓಕೆ ನಿಮ್ಗೆಲ್ಲರಿಗೂ ಒಂದು ಹೆಲ್ಪ್ ಆಗ್ಲಿ ಒಳ್ಳೇದಾಗ್ಲಿ ಸಾಕಷ್ಟು ಜನ ಮಕ್ಕಳಿಗೆ ಒಂದು ಕಲೀಲಿಕ್ಕೆ ಸಾಧ್ಯ ಆಗ್ಲಿ ಚೇಂಜಸ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಫ್ರೀ ಕ್ಲಾಸಸ್ ಮಾಡ್ತಾ ಇದೀನಿ ಫಸ್ಟ್ ಅದರಲ್ಲಿ ಇವತ್ತಿನ ಸೆಷನ್ 1 ಇದು ಲೆಟ್ಸ್ ಸಿ 2 ಸೆಷನ್ ಆಗುತ್ತಾ 3 ಸೆಷನ್ ಆಗುತ್ತಾ ನೋಡೋಣ ಬೇಸ್ಡ್ ಅಂತ ಪ್ಲಾನ್ ಮಾಡಿ ಮಾಡ್ತೀನಿ ಸೊ ಸೆಷನ್ 1ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಆಲ್ ಆಫ್ ಯು ನನ್ನ ಹೆಸರು ಡಾಕ್ಟರ್ ಗೋಪಿಕೃಷ್ಣ ವಿಆರ್ ನಾನು ಮೈಂಡ್ ಕೋಚ್ ಮನಿ ಕೋಚ್ ನ್ಯೂಮರಾಲಜಿಸ್ಟ್ ವಾಸ್ತು ಎಕ್ಸ್ಪರ್ಟ್ ಬೇಸಿಕಲಿ ಐ ಆಮ್ ಅ ಟ್ರೈನರ್ ನಾನೊಬ್ಬ ಟ್ರೈನರ್ ಸೊ ಐ ಟ್ರೈನ್ ಪೀಪಲ್ ಸೊ ಬರೇ ಮಕ್ಕಳು ದೊಡ್ಡವರು ಅಷ್ಟೇ ಅಲ್ಲ ಮಕ್ಕಳನ್ನ ಕೂಡ ಟ್ರೈನಿಂಗ್ ಕೊಡ್ತೀನಿ ಬಿಕಾಸ್ ಐ ಹ್ಯಾವ್ ಡನ್ ಚೈಲ್ಡ್ ಸೈಕಾಲಜಿ ಕೂಡ ಮಾಡಿದ್ದೀನಿ ಸೊ ಮಕ್ಕಳ ಒಂದು ಬೆಳವಣಿಗೆ ಹೇಗೆ ಮಕ್ಕಳು ಹೇಗೆ ಕಲಿತಾರೆ ಮಕ್ಕಳಿಗೆ ಹೇಗೆ ಹೇಳಿಕೊಡ್ಬೇಕು ಲೈಕ್ ಪೇರೆಂಟ್ಸ್ ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು ಸೊ ಪ್ಯಾರೆಂಟಿಂಗ್ ಕೂಡ ಗೊತ್ತು ಸೊ ಪ್ಯಾರೆಂಟಿಂಗ್ ಕ್ಲಾಸ್ ಇರ್ಬೋದು ಮಕ್ಕಳ ಕ್ಲಾಸಸ್ ಇರ್ಬೋದು ಸೊ ಐ ಕಂಡಕ್ಟೆಡ್ ಮೆನಿ ಥಿಂಗ್ಸ್ ಹಾಗೆ ನಮ್ದೇ ಒಂದು ಶಿಕ್ಷಣ ಅಂತ ಹೇಳಿ ಒಂದು ಫೌಂಡೇಶನ್ ಟ್ರಸ್ಟ್ ಇದೆ NGO ಅದು ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ವಿ ಈಗಲೂ ಮಾಡ್ತಾ ಇದೀವಿ ಅಂಡ್ ಅಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಇರ್ಬೋದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಈ ತರ ಬೇರೆ ಬೇರೆ ಪ್ರೋಗ್ರಾಮ್ಸ್ ಬೇರೆ ಬೇರೆ ಕ್ಲಾಸಸ್ ಫ್ರೀ ಆಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಕ್ಲಾಸಸ್ ಎಲ್ಲ ಇದನ್ನೆಲ್ಲ ಕಂಡಕ್ಟ್ ಮಾಡ್ತೀವಿ ವಾರ ಓಕೆ ಸೊ ದಟ್ಸ್ ಹೌ ಐ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಈ ಒಂದು ಮಕ್ಕಳಿಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ಓಕೆ ಅಂಡ್ ಸಾಕಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು ಮೊದಲು ಕೂಡ ಈಗ ತುಂಬಾ ದೊಡ್ಡವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಡನ್ ರೆಡಿ ಸೊ ಗ್ರೂಪ್ ಅಲ್ಲಿ ನೋಡಿ ಗ್ರೂಪ್ ಅಲ್ಲಿ 300-400 ಜನ ಇದ್ದಾರೆ ಬಟ್ ಇವತ್ತು ಅಟೆಂಡ್ ಮಾಡ್ತಾ ಇರೋದು ಎಷ್ಟು ಜನ ಬರೀ 90 ಜನ ಮಾತ್ರ ಅಟೆಂಡ್ ಮಾಡ್ತಾ ಇದ್ದೀವಿ ಬರೀ 90 ಪೀಪಲ್ ಮಾತ್ರ ಅಂದ್ರೆ ಅರ್ಥ ತಿಳ್ಕೊಳ್ಳಿ ಗ್ರೂಪ್ ಅಲ್ಲಿ ಬಂದಿರೋರ್ಗೆಲ್ಲ ಅವಕಾಶ ಸಿಕ್ಕಿಲ್ಲ ಅಥವಾ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಬಟ್ ಎಷ್ಟೋ ಜನ ಗ್ರೂಪ್ಗೂ ಬಂದಿರೋದಿಲ್ಲ ಬಟ್ ಗ್ರೂಪ್ಗೆ ಬಂದಿರೋ ಎಲ್ಲರೂ ಅಟೆಂಡ್ ಮಾಡಕ್ ಆಗ್ತಿಲ್ಲ ನಿಮ್ಗೆ ಇವತ್ತು ಅಟೆಂಡ್ ಮಾಡಕ್ ಆಗ್ತಿದೆ ಅಂತ ಹೇಳಿದ್ರೆ ಯು ಆರ್ ವೆರಿ ಲಕ್ಕಿ ಯು ಆರ್ ರೆಡಿ ಫಾರ್ ದಿಸ್ ಇದನ್ನ ಕಲೀಲಿಕ್ಕೆ ಇದನ್ನ ತಿಳ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಗೆ ಈ ಅವಕಾಶ ಸಿಗ್ತಾ ಇದೆ ಸರ್ ನಾವು ಎಸ್ Yes, sir. Yes, sir. Yes, Good, sir. good. Just let's introduce yourself. ನಿಮ್ಮನ್ನ ನೀವು ಪರಿಚಯ ಮಾಡ್ಕೋಬೇಕು ಅರ್ಥ ಆಗ್ತಾ ಇದೆಯಾ
ತುಂಬಾ ಜನ ಕ್ಯಾಮ್ರಾ ಆಫ್ ಆಗಿದೆ, ಬಟ್ ಹಾಗೆ ಕೆಲವರು ಮಕ್ಕಳೆಲ್ಲ ಕ್ಯಾಮ್ರಾ ಆನ್ ಕೂಡ ಮಾಡಿದ್ದೀರಾ. ವೆರಿ ಗುಡ್, ವೆರಿ ನೈಸ್. ಮಕ್ಕಳೆಲ್ಲ ಕ್ಯಾಮ್ರಾ ಆನ್ ಕೂಡ ಮಾಡಿದ್ದೀರಾ. ನೋಡಿ, ನಾನ್ಯಾರೋ ನೀವ್ಯಾರೋ ಗೊತ್ತಿಲ್ದಿರ ಹಾಗೇನೋ ಮಾತಾಡ್ತೀನಿ ಅಂದ್ರೆ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಥವಾ ನನ್ನ ಕಡೆಯಿಂದ ಕಲೀಲಿಕ್ಕೆ ತಿಳ್ಕೊಳ್ಳೋದಕ್ಕೆಲ್ಲ ಏನಾಗುತ್ತೆ, ಇಟ್ ಬಿ ಡಿಫಿಕಲ್ಟ್. ಸೊ ನಿಮ್ಮ ಪರಿಚಯ ನನಗೆ, ನನ್ನ ಪರಿಚಯ ನಿಮಗೆ, ಸೊ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಕಾಂಟ್ಯಾಕ್ಟ್ ಕನೆಕ್ಟಿವಿಟಿ ಬಿಲ್ಡ್ ಆದಾಗ ಏನಾಗುತ್ತೆ, ಯು ವಿಲ್ ಬಿ ಏಬಲ್, ಆರಾಮ್ಸೆ ನೀವು ಕಲೀಲಿಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಎಲ್ಲ ಸಾಧ್ಯ ಆಗುತ್ತೆ. ಸರಿನಾ? ಸೊ ಜಸ್ಟ್ ವಾಂಟ್ ಟು ನೋ ನಿಮ್ಮ ಬಗ್ಗೆ ಒಂದು ಕಿರಿ ಪರಿಚಯ. ಓಕೆ, ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಅನ್ಮ್ಯೂಟ್ ಮಾಡಿ ಕೂಡ ಮಾಡ್ಬೋದು, ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು. ಜಸ್ಟ್ ವಾಂಟ್ ಟು ನೋ ನಿಮ್ಮ ಹೆಸರು, ಯಾವ ಊರು, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ. ಐ ರಿಪೀಟ್, ನನಗೆ ನಿಮ್ಮ ಹೆಸರು, ಯಾವ ಊರು, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ. ಐ ವಾಂಟ್ ಟು ನೋ ನೀವು ಎಷ್ಟನೇ ಕ್ಲಾಸಲ್ಲಿ ಇದ್ದೀರಾ ಅಂತ ಹೇಳಿ. ಬೇಸ್ಡ್ ಆನ್ ದಟ್ ಅದೇ ತರ ನಾನು ತಗೊಳ್ತೀನಿ. ತುಂಬಾ ತೀರಾ ಚಿಕ್ಕ ಮಕ್ಕಳಿದ್ದೀರಾ ಅಥವಾ 8, 9, 10ನೇ ಕ್ಲಾಸಲ್ಲಿ ಓದ್ತಾ ಇರೋಂಥವ್ರು ಇದ್ದೀರಾ, ಅದೇ ತರ ನಿಮಗೆ ಈ ವರ್ಕ್ಶಾಪ್ ಇಂದ, ಈ ಕ್ಲಾಸಸ್ ಇಂದ ಹೇಳ್ಕೊಡ್ತೀನಿ. ಓಕೆ, ಎನಿಬಡಿ ಅನ್ಮ್ಯೂಟ್ ಮಾಡಿ ಮಾತಾಡಕ್ಕೆ. ಎಷ್ಟು ಜನಕ್ಕೆ ಝೂಮ್ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡಿ ಅಭ್ಯಾಸ ಇದೆ? ಎಷ್ಟು ಜನಕ್ಕೆ ಝೂಮ್ ಮೀಟಿಂಗ್ಸ್ ನ ಹ್ಯಾಂಡಲ್ ಮಾಡಕ್ ಅಭ್ಯಾಸ ಇದೆ? ಮ್ಯೂಟ್ ಮಾಡೋದು, ಅನ್ಮ್ಯೂಟ್ ಮಾಡೋದು, ಮಾತಾಡೋದು, ಚಾಟ್ ಬಾಕ್ಸ್ ಅಲ್ಲಿ ಹಾಕೋದು. ಎಸ್, ಜಸ್ಟ್ ಒಂದಿಬ್ರು ಅನ್ಮ್ಯೂಟ್ ಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ವಿಜಯ, ಯುಗನ್. Hello, sir. ಎಸ್, ಹಾಯ್. Good morning, sir. ಗುಡ್ ಮಾರ್ನಿಂಗ್. ಸರ್, ನನ್ನ ಹೆಸರು ಯುಗನ್ ಅಂತ. ನಾನು ಮೈಸೂರಿಂದ ಓದ್ತಾ ಇದ್ದೀನಿ. ನಾನು ಮರಿಮಲ್ಲಪ್ಪ ಹೈಸ್ಕೂಲ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಸೂಪರ್, ಸೂಪರ್, ವಂಡರ್ಫುಲ್, ವೆರಿ ಗುಡ್ ಯುಗನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು, ಸರ್. ಹಾಯ್ ಸರ್. ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಎಸ್, ಹಾಯ್ ಸರ್, ನನ್ನ ಹೆಸರು ಲಕ್ಷಾ GM. ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಚಂದಾಪುರದಿಂದ ಬಂದಿದ್ದೀನಿ. ಬೆಂಗಳೂರಾ? ಯಾವ ಊರು? ಬೆಂಗಳೂರು. ಓಕೆ, ಬೆಂಗಳೂರು ಚಂದಾಪುರ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಲಕ್ಷ ಅವರೇ. ಹಾಯ್ ಸರ್, ನಾನು ಅಭಯ್ ಸೂರ್ಯ. ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಬೆಂಗಳೂರಿಂದ ಬಂದಿದ್ದೀನಿ. ಎಸ್, ಬೆಂಗಳೂರಿಂದ ಅಟೆಂಡ್ ಮಾಡ್ತಾ ಇದ್ದೀರಾ. ವೆರಿ ಗುಡ್, ವೆರಿ ನೈಸ್. 10th ಸ್ಟ್ಯಾಂಡರ್ಡ್, ವೆರಿ ನೈಸ್. ಹಾಯ್ ಸರ್, ನಾನು ಅಕ್ಷರ. ನಾನು ರಾಣೆಬೆನ್ನೂರಿಂದ ಬಂದಿದ್ದೀನಿ. 6th ಕ್ಲಾಸಲ್ಲಿ ಓದ್ತಿದ್ದೀನಿ. ಏ, 6th ಸ್ಟ್ಯಾಂಡರ್ಡ್, ವೆರಿ ಗುಡ್, ನೈಸ್. Hello sir. Myself is Aryan. Yes, Arya. Sir Levat. Which standard you are studying in? 4th. 4th standard. Which school? Which city? Vibgyor. Vibgyor. Which? Bangalore? Yes. Right. Welcome, welcome. Hello sir. Myself Tanushri and I'm studying in Sri Kumaran's college and I'm first year. She's my sister. Hi, hi. Welcome, welcome. Namaste. Namaskar, sir. In Bangalore, I'm studying in 9th class. 9th class. Very good, very nice. Welcome, welcome. Namaskar, sir. ನನ್ನ ಹೆಸರು ದೀಕ್ಷಿತ. ನಾನು 3rd ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಮೈಸೂರಿಂದ. Dikshita ಅವರೇ. Yes, very nice. ಮೈಸೂರಿಂದ 3rd standard. Yes, sir. Super, super. Welcome, welcome, Putta. Welcome. Sir, my name is Prajwal. I'm studying in 8th standard, sir, in Bangalore. Yes, Prajwal ಅವರೇ. Welcome, 8th standard ಇಂದ. Very nice. ತರುಣ್ ಅವರೇ, ಹೇಳಿ. ಸರ್, ನಾನು 7th ಸ್ಟ್ಯಾಂಡರ್ಡ್ ಶಿವಮೊಗ್ಗ SVIS ಸ್ಕೂಲ್. Super, super, wonderful, very nice. ಹಲೋ ಸರ್, ನನ್ನ ಹೆಸರು ತನುಶ್ರೀ ಅಂತ. ಫಸ್ಟ್ PUC ಮೈಸೂರಲ್ಲಿ ಓದ್ತಾ ಇದ್ದೀನಿ. ವಂಡರ್ಫುಲ್, ವೆರಿ ನೈಸ್. ಇನ್ಯಾರಾದ್ರೂ ಜಸ್ಟ್ ಇನ್ಯಾರು ಕೆಲವು ಹ್ಯಾಂಡ್ ರೈಸ್ ಮಾಡಿರೋಂಥವ್ರು? ದಯಾನಂದ್. ಎಸ್ Sir, ಹೇಳಿದ್ದು. ಎಸ್, ದಯಾನಂದ್. ನಾನು 3rd ಸ್ಟ್ಯಾಂಡರ್ಡ್. ಸರ್, ನನ್ನ ಹೆಸರು ಮಿಥುನ್ ಅಂತ. 3rd ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. 3rd ಸ್ಟ್ಯಾಂಡರ್ಡ್ ಮಾಗಡಿಯಿಂದ, ಗುರುಕುಲ. ಯಾವ ಊರು? ಮಾಗಡಿ. ಮಾಗಡಿಯಿಂದ. ವೆರಿ ನೈಸ್.
ಸರ್ ನನ್ನ ಹೆಸರು Good morning, ಕಾಂತಿಲ್ sir. ಸರ್ ನನ್ನ ಹೆಸರು ಕಾಂತಿಲ್ ಅಂತ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಮಂಡ್ಯ. ಮಂಡ್ಯ. ಏನ್ ಹೆಸರು? ಕಾಂತಿಲ್ HP. ವೆರಿ ನೈಸ್, ವೆಲ್ಕಮ್. Sir, my name is Tahirullah Sharif. I am studying in class 7 in Shimoga. ವೆರಿ ನೈಸ್. 7th ಸ್ಟ್ಯಾಂಡರ್ಡ್. Yes, sir. 7. ಸೂಪರ್, ವೆಲ್ಕಮ್. Thank ಎಸ್, ಕೀರ್ತನ ಅವರೇ. Good morning, sir. ಎಸ್, ವೆರಿ ಗುಡ್ ಮಾರ್ನಿಂಗ್. ಹೇಳಮ್ಮ. ನನ್ನ ಹೆಸರು ಕೀರ್ತನ ಅಂತ, ನಾನು 7th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ದೊಡ್ಡೇರಿಂದ ಚಳ್ಳಕೆರೆ. ಸೂಪರ್, ವೆಲ್ಕಮ್. Sir. ಲಾಸ್ಟ್ ಇನ್ನೊಂದಿಬ್ರು ಹ್ಯಾಂಡ್ ರೈಸ್ ಮಾಡಿದೀರಾ, ಇನ್ ಮಿಕ್ದವರೆಲ್ಲ ಚಾಟ್ ಬಾಕ್ಸ್ ಅಲ್ಲೂ ಹಾಕಿ. ಎಸ್, ಸಂಯುಕ್ತ ಅವರೇ ಹೇಳಿ. ನನ್ನ ಹೆಸರು ಸಂಯುಕ್ತ. ನಾನು 5ನೇ ಕ್ಲಾಸ್ ಓದ್ತಾ ಇದ್ದೀನಿ, ಚೆನ್ನೈಯಲ್ಲಿದ್ದೀನಿ. ಚೆನ್ನೈಯಿಂದ ಅಟೆಂಡ್ ಮಾಡ್ತಾ ಇದ್ರ. ವೆರಿ ಗುಡ್, ನೈಸ್. ವೆಲ್ಕಮ್ ಸಂಯುಕ್ತ ಅವರೇ. ಪ್ರವೀಣ್ ರೆಡಿ. Good morning, sir. Good morning, sir. ನನ್ನ ಹೆಸರು ಗೌರವ್. ನಾನು 4th ಸ್ಟ್ಯಾಂಡರ್ಡ್ ಇನ್ ತುರುವೇಕೆರೆ. ತುರುವೇಕೆರೆಯಿಂದ 4th ಸ್ಟ್ಯಾಂಡರ್ಡ್. I am studying in 6th standard, Saraswati International School, Ghataprabha, Belgaum district. ಬೆಳಗಾಮಿಂದ. ವೆರಿ ನೈಸ್, ವೆಲ್ಕಮ್, ವೆಲ್ಕಮ್. ಡನ್. ಸೊ ದಟ್ಸ್ ಇಟ್. ಇನ್ನು ತುಂಬಾ ಜನ ಇದ್ದೀರಾ, ಮಾತಾಡ್ತೀರಾ ಅಂತ ಗೊತ್ತು, ಪರಿಚಯ ಮಾಡ್ಕೊಡ್ತೀರಾ ಅಂತ ಗೊತ್ತು, ಬಟ್ ಕಂಟಿನ್ಯೂ ಮಾಡೋಣ. ಚಾಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಶೇರ್ ಮಾಡಿದೀರಾ. ಸದ್ಯಕ್ಕೆ ನಾನು ಎಲ್ಲರನ್ನು ಮ್ಯೂಟ್ ಮಾಡಿ ಇಟ್ಟಿರ್ತೀನಿ, ಲಾಕ್ ಮಾಡಿ ಇಟ್ಟಿರ್ತೀನಿ. ಅನ್ಮ್ಯೂಟ್ ಮಾಡ್ಲಿಕ್ಕೆ ಅವಕಾಶ ಆಮೇಲೆ ಕೊಡ್ತೀನಿ. ಸಂಯುಕ್ತ ಅವರಿದ್ದಾರೆ ಚೆನ್ನೈಯಿಂದ, ವಿಹಾನ್ ಇದ್ದಾರೆ ಬೆಳಗಾಮಿಂದ, ಅಂಡ್ ಸಂಚಿತಾ ಅವರು ಬ್ಯಾಂಗ್ಳೂರಿಂದ, ದೆನ್ ಧ್ರುವ ಬ್ಯಾಂಗ್ಳೂರಿಂದ, ತನ್ಮಯ್ ದಾವಣಗೆರೆಯಿಂದ, ಲಕ್ಷಿತ್ ಬ್ಯಾಂಗ್ಳೂರಿಂದ, ವೆರಿ ನೈಸ್. ಶ್ರಾವಣಿ ಅವರು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ವೆರಿ ನೈಸ್, ವೆಲ್ಕಮ್. ಪ್ರೀತಮ್ ಅವರೇ ವೆಲ್ಕಮ್ ಪ್ರಿಯಾಪಟ್ನದಿಂದ, ತೇಜಸ್ ವಿಜಯಪುರ, ದೆನ್ ಬಸಂತ್ ಮೈಸೂರ್, ರಂಜಿತಾ ಬಟ್ಲಳ್ಳಿ, ಯಾವ ಊರದು, ದೆನ್ ವೈಭವ್ need long-term coaching. Then Jasmita, nice name, Mysurinda. Sirish, ECT. Ankita ಅವರು Siddhapura. Then Rashmi Tiptur. So many people, ತುಂಬಾ ಜನ chat box ಅಲ್ಲಿ ಹಾಕಿದ್ದೀರಾ. Thank you so much. Students, ಮಕ್ಕಳೇ, welcome all of you. Heartily ಎಲ್ಲರಿಗೂ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಟು ದಿಸ್ ಸೂಪರ್ ಯಂಗ್ ಚಾಂಪಿಯನ್ಸ್. ಓಕೆ, ಸೆಷನ್ 1. ಸೊ ಎಷ್ಟು ಜನ ಸೂಪರ್ ಯಂಗ್ ಚಾಂಪಿಯನ್ಸ್, ಎಷ್ಟು ಜನ ಲೈಫ್ ಅಲ್ಲಿ ಚಾಂಪಿಯನ್ಸ್ ಆಗ್ಬೇಕಂತಿದ್ದೀರಾ? ಲೆಟ್ ಮಿ ನೋ. ಜಸ್ಟ್ ಅನ್ಮ್ಯೂಟ್ ಮಾಡಿ ಹೇಳಿ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಜನ ಲೈಫ್ ಅಲ್ಲಿ ಚಾಂಪಿಯನ್ಸ್ ಆಗ್ಬೇಕಂತಿದ್ದೀರಾ? Me, sir. Me, sir. Me, sir. Me, sir. Me, sir. Me, sir. ನಾವು ಇನ್ನೊಂದು ಕ್ವಶನ್ ಕೇಳ್ತೀನಿ. ಎಷ್ಟು ಜನ ಆಲ್ರೆಡಿ ಚಾಂಪಿಯನ್ಸ್ ಆಗಿದ್ದೀರಾ? ಎಷ್ಟು ಜನ ಆಲ್ರೆಡಿ ಸೂಪರ್ ಯಂಗ್ ಚಾಂಪಿಯನ್ಸ್ ಆಗಿದ್ದೀರಾ? ಇಸ್ ದೇರ್ ಎನಿಬಡಿ ಆಲ್ರೆಡಿ ಆಗಿದ್ದೀನಿ ಅನ್ನಂತವ್ರು, ನಾನು ಇದೀನಿ ಅನ್ನಂತವ್ರು? Me, sir. Me, sir. Me, sir. Me, sir. I am.
ನಾನು ಕೇಳಿದ ಕ್ವಶನ್ ಅಲ್ಲಿ ಸ್ವಲ್ಪ ಟ್ರಿಕಿ ಇತ್ತು, ಸ್ವಲ್ಪ ವ್ಯತ್ಯಾಸ ಇತ್ತು. ಫಸ್ಟ್ ಕ್ವಶನ್ ಕೇಳಿದೆ, ಎಷ್ಟು ಜನ ಯಂಗ್ ಚಾಂಪಿಯನ್ಸ್, ಸೂಪರ್ ಚಾಂಪಿಯನ್ಸ್ ಆಗ್ಬೇಕಂತಿದ್ದೀರಾ? ತುಂಬಾ ಜನ ನಾನು 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 ಆಗ್ಬೇಕು 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 ಅಂತ ಹೇಳಿ ಕೆಲವರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರಿ, ಐ ವಾಂಟ್ ಟು ಬಿಕಮ್ ಅಂತಾನು ಹಾಕಿದ್ರಿ. ಅರ್ಥ ಆಗ್ತಾ ಇದೆಯಾ? ಬಟ್ ನಾನು ನೆಕ್ಸ್ಟ್ ಕ್ವಶನ್ ಕೇಳಿದೆ, ಯಾರು ಆಲ್ರೆಡಿ ಸೂಪರ್ ಚಾಂಪಿಯನ್ಸ್ ಇದ್ದೀರಾ ಅಂತೇಳಿ. ಅದಕ್ಕೆಲ್ಲ ಕೆಲವರು ಎಸ್ ಅಂತಾನು ಹೇಳಿದ್ರಿ. ಕರೆಕ್ಟಾ? ಅಂದ್ರೆ ಎರಡರಲ್ಲೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಆಗ್ಬೇಕು ಅಂತ ಅನ್ಕೊಳ್ಳೋದಿಕ್ಕಿನ ಆಲ್ರೆಡಿ ಇದೀನಿ ಅನ್ನೋದಕ್ಕೆ ತುಂಬಾ ವ್ಯತ್ಯಾಸ ಇದೆ. ರೈಟ್? ಆಗ್ಬೇಕು ಆಗ್ಬೇಕು, ಇವತ್ತೂ ಆಗ್ಬೇಕು ಅನ್ಕೊಳ್ತೀರಾ, ನಾಳೆನೂ ಆಗ್ಬೇಕು ಅನ್ಕೊಳ್ತೀರಾ, ಒಂದ್ ತಿಂಗಳು ಬಿಟ್ಕೊಂಡು ಕೇಳಿದ್ರು ಕೂಡ ಆಗ್ಬೇಕು ಸರ್ ಅನ್ಕೊಳ್ತೀರಾ, 1 ವರ್ಷ ಬಿಟ್ಟು ಕೇಳಿದ್ರು ಕೂಡ ಆಗ್ಬೇಕು ಅನ್ಕೊಳ್ತೀರಾ, ದೊಡ್ಡವರಾದ್ಮೇಲೂ ಕೇಳಿದ್ರು ಕೂಡ ಏನಂತೀರಾ? ಆಗ್ಬೇಕು ಸರ್ ಅಂತೀರಾ. ಯಾವಾಗ ಆಗ್ತೀರಾ ಮತ್ತೆ? ಯಾವಾಗ ಹೆಂಗ್ ಚಾಂಪಿಯನ್ಸ್ ಆಗ್ತೀರಾ? ಆಗ್ತೀನಿ ಅನ್ನೋದಲ್ಲ, ಆಗಿದ್ದೀನಿ. ಐ ಆಮ್ ಆಲ್ರೆಡಿ ಎ ಚಾಂಪಿಯನ್. ನಾನೊಬ್ಬ ಆಲ್ರೆಡಿ ಚಾಂಪಿಯನ್ ಸ್ಟೂಡೆಂಟ್, ಚಾಂಪಿಯನ್ ಹುಡುಗ, ಚಾಂಪಿಯನ್ ಹುಡುಗಿ. ಓಕೆ, ಐ ಆಮ್ ಅ ವಿನ್ನರ್ ಅನ್ನೋದು ಇಲ್ಲಿ ಬರ್ಬೇಕು. ಆಗ್ತೀನಿ, ಆಗ್ಬೇಕು, ಮಾಡ್ತೀನಿ, ಇದೆಲ್ಲ ನೆವರ್, ಇಟ್ ವಿಲ್ ನಾಟ್ ಹ್ಯಾಪನ್. ಅರ್ಥ ಆಗ್ತಾ ಇದೆಯಾ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್. ಇವತ್ತು ನಾವು ಕಲಿತೀವಿ, ಅರ್ಥ ಮಾಡ್ಕೊಳ್ತೀವಿ, ನಿಮ್ಮ ಯಾವ ತರ ಮೈಂಡ್ ಸಬ್ ಕಾನ್ಶಿಯಸ್ ನ ಟ್ರೈನ್ ಮಾಡ್ಕೊಳ್ಳೋಂಥದ್ದು, ಸಬ್ ಕಾನ್ಶಿಯಸ್ ನ ತಿದ್ಕೊಳ್ಳೋಂಥದ್ದು, ಚೇಂಜಸ್ ಮಾಡ್ಕೊಳ್ಳೋಂಥದ್ದು, ಇದ್ರ ಬಗ್ಗೆ ಕಲಿತೀವಿ. ಯಾವ ತರ ಒಂದು ಎಕ್ಸಾಮ್ ಅನ್ನು ಭಯದಿಂದ ಆಚೆ ಬರ್ತೀರಾ. ಓಕೆ, ಎಕ್ಸಾಮ್ ಅನ್ನೋ ಭಯದಿಂದ ಆಚೆ ಬರ್ತೀರಾ. ಹೇಗೆ ನೀವು ಒಂದು ಒಳ್ಳೆ ಪ್ರಿಪರೇಷನ್ ಮಾಡ್ಕೊಳ್ಳುವಂಥದ್ದು, ಹೇಗೆ ಒಂದು ಒಳ್ಳೆ ಮಾರ್ಕ್ಸ್ ತೆಗಿಯುವಂಥದ್ದು, ಹೈ ಮಾರ್ಕ್ಸ್ ತೆಗಿಯುವಂಥದ್ದು, ಅದಕ್ಕೆ ಸಾಕಷ್ಟು ಟಿಪ್ಸ್ ಕೊಡ್ತೀನಿ, ಸಾಕಷ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ. ಹೇಗೆ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬಹುದು, ಸಖತ್ ರಿಸಲ್ಟ್ ಪಡ್ಕೋಬಹುದು ಎಕ್ಸಾಮ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಎಷ್ಟು ಜನಕ್ಕೆ ಆಸೆ ಇದೆ ಒಳ್ಳೆ ಹೈ ಮಾರ್ಕ್ಸ್? ಪ್ಯಾರೆಂಟ್ಸ್ ಎಲ್ಲ ಖುಷಿ ಪಡಿಸ್ಬಿಡ್ಬೇಕು, ಸರ್ ನಮ್ಮ ಮಗ ಯಾವತ್ತೂ ಇಷ್ಟು ತೆಗ್ದಿಲ್ಲ ಮಾರ್ಕ್ಸ್, ಇವತ್ತು ತೆಗ್ಬಿಟ್ಟ ಈ ಸರಿ, ನನ್ನ ಮಗಳು ಈ ಸರಿ ಸಖತ್ ಮಾರ್ಕ್ಸ್ ತೆಗಿಬಿಟ್ಲು. ಎಷ್ಟು ಜನ ಪ್ಯಾರೆಂಟ್ಸ್ಗೆ ಖುಷಿ ಪಡಿಸ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ಹೈ ರಿಸಲ್ಟ್, ಹೈ ಮಾರ್ಕ್ಸ್ ತೆಗಿಬೇಕಂತ. ಎಸ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಹ್ಯಾಂಡ್ ರೈಸ್ ಮಾಡಿದಿರಾ, ವೆರಿ ನೈಸ್. ಓಕೆ, ಬೈ ದ ವೇ ಫಸ್ಟ್ ಲೆಟ್ ಮಿ ನೋ ಯಾವತ್ತಿದೆ ನಿಮ್ಗೆಲ್ಲ ಎಕ್ಸಾಮ್ಸ್, ಸೊ ದಟ್ ಅದ್ರ ಪ್ರಕಾರ ನಾನು ಪ್ಲಾನ್ ಮಾಡ್ತೀನಿ. ಫೆಬ್ರವರಿಲಿ ನಾವು, ಕೆಲವರು ಅನ್ಕೊಳ್ತಾರೆ ಎಕ್ಸಾಮ್ ಟೈಮ್ ಇವಾಗ, ಈಗೇನ್ ಕ್ಲಾಸು, ಫಸ್ಟ್ ಓದ್ಕೋ 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 ಅಂತೇಳಿ. ಓಕೆ, ಫೆಬ್ರವರಿ 24th ಇದೆ, ಮೇ 5th ಇದೆ ಕೆಲವ್ರಿಗೆ, ಕೆಲವ್ರಿಗೆ ಮಾರ್ಚ್ ಇದೆ, 11th ಮಾರ್ಚ್ ಇದೆ, 25th ಮಾರ್ಚ್ ಇದೆ, 12th ಫೆಬ್ರವರಿ. 12th ಫೆಬ್ರವರಿ ಮುಂದಿನ ವಾರನೇ. ಮಾರ್ಚ್ 11th, 12th ಫೆಬ್ರವರಿ, 19th ಮಾರ್ಚ್, 11th, 21st, February 12th, February 12th, 19th, March 25th. ಓಕೆ, ರೈಟ್. ತುಂಬಾ ಜನಕ್ಕೆ ಮಾರ್ಚ್ ಅಲ್ಲಿ ಇದೆ, ಕೆಲವರಿಗೆ ಫೆಬ್ರವರಿಲಿ ಇದೆ. ಫೆಬ್ರವರಿ 5th ನಾಳೆನೇ ಇದೆಯಾ ರಂಜಿತಾ ಅವರೇ? ಅಂದ್ರೆ ಮೇ ಬಿ ಪ್ರಿಪರೇಟರಿ ಎಕ್ಸಾಮ್ಸ್ ಇರ್ಬೋದಾ ನಿಮ್ಗೆ 10th ಗೆ? 18th Feb ಎಕ್ಸಾಮ್ ಇಸ್ ಓವರ್. ನೈಸ್ ನೈಸ್, ನೋ ಪ್ರಾಬ್ಲಮ್. ಎಷ್ಟು ದಿನ ಇದೆಯೋ ಇದೆ ನಿಮ್ಮ ಹತ್ರ, ನಿಮ್ಮ ಕೈಯಲ್ಲಿ. ಎಕ್ಸಾಮ್ಸ್ಗೆ 1 ತಿಂಗಳು ಇರ್ಬೋದು, 20 days ಇರ್ಬೋದು, 15 days ಇರ್ಬೋದು, ಕೇವಲ 1 ವಾರ ಇರ್ಬೋದು. ನಾಟ್ ಅ ಪ್ರಾಬ್ಲಮ್, ನಾಟ್ ಅ ಇಶ್ಯೂ. ಆಲ್ರೆಡಿ ನೀವು ಕಲಿತಾ ಇರ್ತೀರಾ, ಪ್ರಿಪೇರ್ ಆಗ್ತಾ ಇರ್ತೀರ ಅಂತ ಗೊತ್ತು. ನನ್ನ ಕಡೆಯಿಂದ ಏನ್ ಕೊಡ್ತೀನಿ ಅದು ನಿಮಗೆ ಆಡೆಡ್ ಟಿಪ್ಸ್ ಆಗಿರುತ್ತೆ, ಆಡೆಡ್ ಗೈಡ್ಲೈನ್ಸ್ ಆಗಿರುತ್ತೆ. ಯಾವ ತರ ನೀವು ಒಂದೊಳ್ಳೆ ಹೈ ಮಾರ್ಕ್ಸ್ ತೆಗಿಬಹುದು, ಅದಕ್ಕೆ ಯಾವ ತರ ನೀವು ಪ್ರಿಪೇರ್ ಆಗಬೇಕು, ಹೇಗೆ ಸ್ಟಡಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಮೇ ಬಿ ಇವತ್ತಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಹೇಳ್ಕೊಡ್ತೀನಿ ನಾನು ಡೆಫಿನೆಟ್ಲಿ. ನೆಕ್ಸ್ಟ್ ಸಂಡೇ ಕೂಡ ಒಂದು ಇದೇ ತರ ಬೆಳಗ್ಗೆ ಸೆಷನ್ ಮಾಡೋಣ, ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಟಿಪ್ಸ್ ಹೇಳ್ಕೊಡ್ತೀನಿ, ಯಾವ ತರ ಒಂದು ಎಕ್ಸಾಮ್ಸ್ಗೆ ಓದಿ ಪ್ರಿಪೇರ್ ಆಗ್ಬೇಕು ಅಂತ. ರೈಟ್ ಮಕ್ಳೇ? ಸೊ ಲೆಟ್ಸ್ ಸ್ಟಾರ್ಟ್, ಕಂಟಿನ್ಯೂ ಮಾಡೋಣ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ, ಭಗವಂತ ದೇವರು ಈ ಭೂಮಿ ಮೇಲೆ ಸಾಕಷ್ಟು ಜೀವಿಗಳನ್ನ ಸೃಷ್ಟಿ ಮಾಡಿದ್ದಾನೆ. ಸೋ ಮೆನಿ ಕ್ರಿಯೇಚರ್ಸ್, ಸೋ ಮೆನಿ
ಆರ್ಗ್ಯಾನಿಸಮ್ಸ್, ಹ್ಯೂಮನ್ ಎಷ್ಟೋ ಒಂದು ಜೀವಿಗಳನ್ನ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಮನುಷ್ಯ ಕೂಡ ಒಬ್ಬ ಜೀವಿ. ಎಷ್ಟೋ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಪ್ರತಿಯೊಂದರಲ್ಲೂ ಒಂದು ಅದರದೇ ಆದಂತ ಒಂದು ಸ್ಪೆಷಾಲಿಟಿ ಇರುತ್ತೆ. ಮನುಷ್ಯ ಕೂಡ ಒಬ್ಬ ಸ್ಪೆಷಲ್ ಕ್ರೀಚರೇ. ಮನುಷ್ಯನಲ್ಲಿ ಕೂಡ ಒಂದು ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾನೆ. ಅಂಡ್ ಟೆಲ್ ಮಿ, ಮನುಷ್ಯನಲ್ಲಿ ಒಂದು ಅದ್ಭುತವಾದ ಕೊಟ್ಟಿರುವಂತ ಗಿಫ್ಟ್, ಒಂದು ಸ್ಪೆಷಾಲಿಟಿ, ಮನುಷ್ಯನಲ್ಲಿ ಇರೋಂತ ಒಂದು ಸ್ಪೆಷಲ್ ಗಿಫ್ಟ್, ಪವರ್ ಯಾವುದು? ಯಾರು ಹೇಳ್ತೀರಾ? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇರತಕ್ಕಂತ ಒಂದು ಸ್ಪೆಷಲ್ ಶಕ್ತಿ, ಸ್ಪೆಷಲ್ ಕಲಿಯುವ ability. ಜ್ಞಾಪಕ ಶಕ್ತಿ. ಜ್ಞಾಪಶಕ್ತಿ ಪ್ರಾಣಿಗಳಿಗೂ ಇರುತ್ತೆ. ಬ್ರೈನ್, ಎಸ್, ಪ್ರಾಣಿಗಳಿಗೂ ಬ್ರೈನ್ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಪವರ್. ಅಂಡರ್ಸ್ಟ್ಯಾಂಡಿಂಗ್ ಪವರ್, ಟಾಕಿಂಗ್, ಎಸ್, ಟಾಕಿಂಗ್ ಅನ್ನೋದು ಒಂದು Ability to learn. ಮಾತಾಡೋದು ಒಂದು ಸ್ಪೆಷಲ್ ಪವರ್. ಮೆಮರಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಮೆಮರಿ ಇರುತ್ತೆ. ಟಾಕಿಂಗ್. ಅದಕ್ಕೆ ಅದರದೇ ಮೆಮರಿ, ಅದರದೇ ಮಕ್ಕಳು, ಅದರದೇ ಮನೆಗೆ ಯಾಕೆ ಹೋಗುತ್ತೆ? ಮೆಮರಿ ಇದೆ, ಅದಕ್ಕೆ ಹೋಗುತ್ತೆ. ಸೆನ್ಸ್ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಸೆನ್ಸ್ ಇದ್ದೇ ಇರುತ್ತೆ. ಥಿಂಕಿಂಗ್ ಅಬಿಲಿಟಿ. ಕಾನ್ಫಿಡೆನ್ಸ್, ಪ್ರಾಣಿ ಪಕ್ಷಿಗಳಿಗೂ ಕಾನ್ಫಿಡೆನ್ಸ್ ಇರುತ್ತೆ. ಫುಲ್ಲಿ ಕಾನ್ಫಿಡೆನ್ಸ್ ಇರಲ್ವಾ? ಮೈಂಡ್ ಪವರ್. ಮೈಂಡ್ ಪವರ್, ವಿಚಾರ ಮಾಡುವ ಶಕ್ತಿ. ರೈಟಿಂಗ್ ಅಂಡ್ ರೀಡಿಂಗ್ ಪವರ್. Writing and reading power. Good. Ability to learn. Talking. Willpower. Able to study and able to listen. Super, super. In fact, ನಾನು ಮಕ್ಕಳ ಪ್ರೋಗ್ರಾಮು ಲಾಸ್ಟ್ ಇಯರ್ ಎಲ್ಲ ಮಾಡಿದಾಗ ಈ ತರ ಒಂದು ಸ್ಟೂಡೆಂಟ್ಸ್ ಈ ತರ ಡಿಸಿಪ್ಲಿನ್, ನೀಟ್, ಪ್ರಾಪರ್ ಆಗಿ ಅನ್ಮ್ಯೂಟ್ ಮಾಡಿ ಮ್ಯೂಟ್ ಮಾಡೋಂಥದ್ದು ಈ ತರ ಅಬ್ಸರ್ವ್ ಮಾಡಿರ್ಲಿಲ್ಲ ಮೊದಲೆಲ್ಲ. ನಾನು ತುಂಬಾ ಕಂಟ್ರೋಲ್ ತಗೋಬೇಕಾಗಿತ್ತು. ಬಟ್ ಈ ಸಾರಿ ಐ ಆಮ್ ರಿಯಲಿ ಸರ್ಪ್ರೈಸ್, ರಿಯಲಿ ಅಮೇಜ್. ಅಟೆಂಡ್ ಮಾಡ್ತಿರಕ್ಕಂತ ಒಂದು ಮಕ್ಕಳೆಲ್ಲರೂ ಕೂಡ ಆಸಮ್, ಅಮೇಜಿಂಗ್ ಡಿಸಿಪ್ಲಿನ್ ಇಂದ ಅಟೆಂಡ್ ಮಾಡ್ತಾ ಇದ್ದೀರಾ, ಕಲಿತಾ ಇದ್ದೀರಾ. ಮೇ ಬಿ ಈ ಒಂದು ಶ್ರೇಯಸ್ಸು ಪೇರೆಂಟ್ಸ್ಗೂ ಕೂಡ ಸೇರ್ಬೇಕು. ಯಾಕಂದ್ರೆ ಅವರು ಕೂಡ ನಿಮ್ಗೆ ಅದೇ ತರ ಹೆಲ್ಪ್ ಮಾಡ್ತಿರ್ಬೋದು ಅಥವಾ ಪ್ರಿಪೇರ್ ಮಾಡಿರ್ಬೋದು ಈ ಒಂದು ಸೆಷನ್ ಅಟೆಂಡ್ ಮಾಡ್ತಿರ್ಲಿಕ್ಕೆ. ರೈಟ್? ಸೊ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಅದ್ಭುತವಾದ ಒಂದು ಶಕ್ತಿ ಕೊಟ್ಟಿದ್ದಾರೆ ದೇವರು. ಏನಪ್ಪಾ ಅಂತ ಅಂದ್ರೆ ಹ್ಯೂಮನ್ಸ್ಗೆ ಒಂದು ಅದ್ಭುತವಾದ ಶಕ್ತಿ ಕೊಟ್ಟಿರೋದು ಏನಪ್ಪಾ ಅಂದ್ರೆ ಮೈಂಡ್ ಪವರ್. ರೈಟ್? ಮೈಂಡ್ ಪವರ್, ಹ್ಯೂಮನ್ ಮೈಂಡ್, ವೆರಿ 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 ಪವರ್ಫುಲ್ ಹ್ಯೂಮನ್ ಮೈಂಡ್. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಂದು ಈ ಭೂಮಿ ಮೇಲೆ ಏನೇನೆಲ್ಲ ಆವಿಷ್ಕಾರಗಳಾಗಿದೆ, ಈ ಭೂಮಿ ಮೇಲೆ ಏನೆಲ್ಲ ಒಂದು ಇನ್ವೆನ್ಷನ್ಸ್ ನಡೆದಿದೆ, ಡಿಸ್ಕವರೀಸ್ ನಡೆದಿದೆ, ಇದೆಲ್ಲವೂ ನಡಿಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂತ ಒಂದು ಮನಸ್ಸಿನ ಶಕ್ತಿ, ಮೈಂಡ್ ಪವರ್. ಸೊ ಯಾರು ಈ ಮೈಂಡ್ ಪವರ್ನ ಅರ್ಥ ಮಾಡ್ಕೊಳ್ತಾರೆ, ಇದನ್ನ ಬಳಸ್ತಾರೆ, ಸೊ ಹ್ಯೂಮನ್ಸ್ ನ ಶಕ್ತಿ ಎಲ್ಲರಿಗಿದೆ? ಅವನ ಮನಸ್ಸಿನಲ್ಲಿ ಅಡಗಿದೆ. ಒಬ್ಬ ಮನಸ್ಸಿನ ಅದ್ಭುತವಾದ ಶಕ್ತಿ ಅಡಗಿರೋಂಥದ್ದು. ಮನಸ್ಸು ಅನ್ನೋದು ಸಾಕಷ್ಟು, ದೇರ್ ಆರ್ ಮೆನಿ ಮಲ್ಟಿಪಲ್ ಲೇಯರ್ಸ್ ಇದೆ ಮೈಂಡ್ ಒಳಗಡೆ. ಬಟ್ ಅದರಲ್ಲಿ ಒಂದು ತಿಳ್ಕೊಳ್ಳೋಣ, ಸಬ್ ಕಾನ್ಶಿಯಸ್ ಮೈಂಡ್. ಮನಸ್ಸಿನಲ್ಲಿ ಇನ್ನೊಂದು 2 ವಿಧಾನ ಬರುತ್ತೆ, ಅಂದ್ರೆ 2 ತರ ತಿಳ್ಕೊಳ್ಳಿ ಮೇನ್ ಆಗಿ. ಅದ್ರಲ್ಲಿ ಯಾವುದು? ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಸೂಕ್ತ ಮನಸ್ಸು. ಓಕೆ, ಸೂಕ್ತ ಮನಸ್ಸು ತುಂಬಾ ಪವರ್ಫುಲ್ ಮನಸ್ಸಿದು. 90% ವೆರಿ ಸ್ಟ್ರಾಂಗ್ ಅದು.
10% ಕಾನ್ಶಿಯಸ್ ಅಷ್ಟೇ, 90% ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಒಬ್ಬ ಮನುಷ್ಯನ ಶಕ್ತಿ ಅವನ ಮನಸ್ಸಿನಲ್ಲಿರುತ್ತೆ, ಅಂಡ್ ಒಂದು ಮನಸ್ಸಿನ ಶಕ್ತಿ ಸೂಕ್ತ ಮನಸ್ಸಿನಲ್ಲಿರುತ್ತೆ. ಸೊ ಸೂಕ್ತ ಮನಸ್ಸನ್ನ ಯಾರು ಗೆಲ್ತಾರೆ, ಸೂಕ್ತ ಮನಸ್ಸನ್ನ ಯಾರು ಮಾಸ್ಟರಿ ಮಾಡ್ಕೊಳ್ತಾರೆ, ಅವರು ಆಕ್ಚುಲಿ ನಿಜವಾಗ್ಲೂ ಲೈಫಲ್ಲಿ ಏನ್ ಬೇಕಾದ್ರೂ ಪಡ್ಕೊಳ್ತಾರೆ, ಏನ್ ಬೇಕಾದ್ರೂ ಅಚೀವ್ ಮಾಡ್ತಾರೆ, ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ರೈಟ್? ನಾವು ನೀವೆಲ್ಲರೂ ಅನ್ಕೊಂಡಿರ್ಬೋದು, ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಕಂಪ್ನಿ ಮಾಡ್ಬೇಕು, ಅಥವಾ ಟೀಚರ್ ಆಗ್ಬೇಕು, ವಾಟ್ ಎವರ್, ನೀವು ಟ್ರೈನರ್ ಆಗ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಪೈಲಟ್ ಆಗ್ಬೇಕು, ಮಿಲಿಟರಿಗೆ ಸೇರ್ಬೇಕು, ಸಾಕಷ್ಟು ಕನಸುಗಳು ಇಟ್ಕೊಂಡಿರ್ಬೋದು. ನೀವು ಇಟ್ಕೊಂಡಿದ್ದೀರಾ? ಹೇಗೆ ಅದನ್ನ ನಿಜ ಮಾಡೋದು, ಹೇಗೆ ಅದನ್ನ ಅಚೀವ್ ಮಾಡೋದು, ಹೇಗೆ ಅದನ್ನ ಸಾಕಾರ ಮಾಡೋಂಥದ್ದು, ಹೇಗೆ ಅದನ್ನ ಪಡ್ಕೊಳ್ಳೋಂಥದ್ದು? ಸೊ ನೋಡಿ, ತುಂಬಾ ಜನ ಬರೇ ವಿಶ್ ಇಟ್ಕೊಳ್ತಾರೆ ಅಷ್ಟೇ, ಬರೇ ವಿಶ್ ಇಟ್ಕೊಂಡ್ರೆ ಅದು ಬರೇ ಆಸೆ ಅಷ್ಟೇ. ಆಸೆಗಳು ಯಾವತ್ತೂ ನಿಜ ಆಗೋದಿಲ್ಲ. ಆಗ್ಬೋದು, ಆಗ್ದಿರಾನು ಇರ್ಬೋದು. ಐ ರಿಪೀಟ್, ಆಸೆ, ವಿಶ್, ಅದು ಅಚೀವ್ ಆಗ್ಬೋದು, ಅಚೀವ್ ಆಗ್ದಿರಾನೇ ಇರ್ಬೋದು. ಬಟ್ 90% ಎಷ್ಟೋ ಸರಿ ಆಗದೇ ಇಲ್ಲ. ಕಾರಣ ಬರೇ ಅದು ಆಸೆ ಅಷ್ಟೇ, ವಿಶ್ ಅಷ್ಟೇ. ಓಕೆ, ಬಟ್ ನೀವು ಅದನ್ನ ನಿಜ ರೂಪಕ್ಕೆ ತರಬೇಕು, ವಾಸ್ತವಕ್ಕೆ ತರಬೇಕು, ಅದನ್ನ ಅಚೀವ್ ಮಾಡ್ಬೇಕನ್ನೋದಾದ್ರೆ ಯು ಹ್ಯಾವ್ ಟು ಯೂಸ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್. ಅದನ್ನ ಗುರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ನಿಮ್ಮ ಸ್ಟ್ರಾಂಗ್ ಡ್ರೀಮ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ನಿಮ್ಮ ಸೂಕ್ತ ಮನಸ್ಸಿನ ಆಳದಲ್ಲಿ ಅದನ್ನ ಬೀಜ ಬಿತ್ತನೆ ಮಾಡಬೇಕು. ಸೋ ದಟ್ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ವರ್ಕ್ ಮಾಡ್ತಾ ಇರುತ್ತೆ ಪದೇ ಪದೇ, ಎವ್ರಿ ಡೇ. ನೀವು ಮಲಗಿದ್ರು ಸರಿ, ನೀವು ಏನಾದ್ರೂ ಓದ್ತಿದ್ರು ಸರಿ, ನೀವು ಟಿವಿ ನೋಡ್ತಾ ಇದ್ರು ಸರಿ, ಆಟ ಆಡ್ತಾ ಇದ್ರು ಸರಿ, ಬ್ಯಾಕ್ ಆಫ್ ದ ಮೈಂಡ್ ಸೂಕ್ತ ಮನಸ್ಸು ನಿಮ್ಮ ಗುರಿಗಳ ಮೇಲೆ, ನಿಮ್ಮ ಕನಸಿನ ಮೇಲೆ ಕೆಲಸ ಮಾಡ್ತಾನೆ ಇರುತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ, ಅದನ್ನ ರಿಯಾಲಿಟಿಗೆ ತರಕ್ಕೆ, ಅಚೀವ್ ಮಾಡೋದಕ್ಕೆ. ಸೊ ಹೇಗೆ ಅದನ್ನ ನೀವು ಮಾಡೋಂಥದ್ದು, ಸೂಕ್ತ ಮನಸ್ಸಿನ ಒಂದು ಶಕ್ತಿಯನ್ನ ಹೇಗೆ ಜಾಗೃತಿಗೊಳಿಸುವಂಥದ್ದು, ಅದನ್ನ ಹೇಗೆ ಆಕ್ಟಿವ್ ಮಾಡೋಂಥದ್ದು, ಹೇಗೆ ಅದರ ಬೆನಿಫಿಟ್ಸ್ ಪಡ್ಕೊಳ್ಳುವಂಥದ್ದು, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ವಿಲ್ ಕಮ್ ಟು ದ ಪಾಯಿಂಟ್ ಆಫ್ ಎಕ್ಸಾಮ್ ಫಿಯರ್ನ ತೆಗೆದಾಕಂಥದ್ದು. ಎಕ್ಸಾಮ್ ಫಿಯರ್ನ ತೆಗೆದಾಕಂಥದ್ದು. ಬೈ ದ ವೇ, ಎಷ್ಟು ಜನಕ್ಕೆ ಆನೆಸ್ಟ್ ಆಗಿ ಹೇಳಿ, ನನಗೂ ಭಯ ಇತ್ತು ಮೊದಲು ಎಕ್ಸಾಮ್ ಅಂತ ಹೇಳಿದ್ರೆ ಚಿಕ್ಕವನಿದ್ದಾಗ. ಆನೆಸ್ಟ್ ಆಗಿ ಹೇಳಿ, ಎಷ್ಟು ಜನಕ್ಕೆ ಎಕ್ಸಾಮ್ ಅಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಒಳಗಡೆ ಬಟರ್ಫ್ಲೈ, ಓ ಎಕ್ಸಾಮ್ 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 ಎಕ್ಸಾಮ್, ಟೆನ್ಷನ್, ಯೋಚನೆ, ರೈಟ್? ಎಷ್ಟು ಜನಕ್ಕಿದೆ? ಮೀ ಸರ್, ಮೀ. ತುಂಬಾ ಜನಕ್ಕಿದೆ, ಅದಕ್ಕೆ ಅಟೆಂಡ್ ಮಾಡ್ತಾರೆ ಸರ್. ನಾವ್ ಅಟೆಂಡ್ ಮಾಡ್ತಿರೋದೇ ಅದಕ್ಕೋಸ್ಕರ, ಯಾವ ತರ ಎಕ್ಸಾಮ್ ಫಿಯರ್ ಇಂದ ಆಚೆ ಬರ್ಬೇಕಂತ ಹೇಳ್ಕೊಡ್ತಿರಲ್ವಾ, ಅದಕ್ಕೇನೆ ನಾವು ಅಟೆಂಡ್ ಮಾಡ್ತಾ ಇರೋದು. ಇಲ್ಲಾಂದ್ರೆ ಯಾಕೆ ಅಟೆಂಡ್ ಮಾಡ್ತೀವಿ? ನೋ ಸರ್, ತನುವರಿದ್ದಾರೆ ನೋ ಸರ್ ಅಂತ. ಪ್ರೀತಮ್ ಅವರಿದ್ದಾರೆ ನೋ ಅಂತ. ಸೊ ತನು, ಹಾಗಾದ್ರೆ ತನು ಅವರೇ, ಎಕ್ಸಾಮ್ ಅಂದ್ರೆ ನಿಮ್ ಪ್ರಕಾರ ಏನು? ಸರ್, ಎಕ್ಸೈಟ್ಮೆಂಟ್ ಇರುತ್ತೆ ಅಷ್ಟೇ. ಪೇಪರ್ ಎಷ್ಟು ಈಸಿ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ನೈಸ್, ವೆರಿ ಗುಡ್. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡಿರ್ತೀನಿ ಓದೋದಕ್ಕೆ. ಸೊ ಐ ಆಮ್ ಕಾನ್ಫಿಡೆಂಟ್ ಇದೇ ತರ ಪೇಪರ್ ಬರುತ್ತೆ. ಸೂಪರ್ ಸೂಪರ್, ವೆರಿ ನೈಸ್. ಐ ಆಮ್ ನಾಟ್ ಸರ್. ಪ್ರಗತಿ ಅವರು ಕೂಡ, ಝೂಮ್, ಶರೀಫ್ ಅವರು ಕೂಡ, ನೋ ಪ್ರಾಬ್ಲಮ್. ವೆಲ್, ಸಾಕಷ್ಟು ಜನ ನೋ ಅಂತ ಹೇಳ್ತಾ ಇದ್ರೆ, ಈಗ ಒಬ್ರು ಹೇಳಿದ್ಮೇಲೆ ಒಂದಿಬ್ರು ಹೇಳಿದ್ಮೇಲೆ ನೋ ಅಂತ ಹೇಳಕ್ ಶುರು ಮಾಡಿದ್ರ. ಬಟ್ ಮೋಸ್ಟ್ ಆಫ್ ದೆಮ್ ಒಪ್ಕೊಂಡಿದ್ದೀರಾ, ಎಸ್ ಸರ್ ಭಯ ಇರುತ್ತೆ, ಭಯ ಇದೆ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಇಟ್ಸ್ ಕಾಮನ್, ನ್ಯಾಚುರಲ್, ಅದು ಡೋಂಟ್ ವರಿ. ಭಯ ಯಾಕೆ ಬರುತ್ತೆ, ಭಯ ಯಾಕೆ ಬಂದಿದೆ, ಅದನ್ನ ತಿಳ್ಕೊಳ್ಳೋಣ ಫಸ್ಟ್. ಅರ್ಥ ಆಗ್ತಾ ಇದೆಯಾ? ಭಯ ಯಾಕೆ ಬರುತ್ತೆ, ಭಯ ಎಲ್ಲಿಂದ ಬರುತ್ತೆ, ಏನಕ್ಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟ್. ನ್ಯಾಚುರಲ್, ಡೋಂಟ್ ವರಿ. ಯಾರಿಗೆ ಭಯ ಇದೆ, ಡೋಂಟ್ ವರಿ,
ನಾನೇನಪ್ಪ ಭಯ ಇದೆ ಅಂತ ಹೇಳ್ಬಿಟ್ಟೆ, ಈಗ ನೋಡಿದ್ರೆ ಕೆಲವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ರೆ ನಾನು ತಪ್ಪು ಹೇಳ್ಬಿಟ್ಟ, ಈ ತರ ಎಲ್ಲ ಅನ್ಕೊಳ್ತಾ ಇರ್ಬೋದು ಕೆಲವರು. ನೋಡಿ ಈಗ 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 ಕೆಲವರು ನೋ ನೋ ಅಂತ ಹಾಕಕ್ ಶುರು ಮಾಡಿದ್ದಾರೆ. ಡೋಂಟ್ ವರಿ, ನೀವು ಮೊದಲು ಎಸ್ ಅಂತ ಹಾಕಿರ್ಬೋದು ಅಥವಾ ಇವಾಗ ನೋ ಅಂತ ಹಾಕ್ತಾ ಇರ್ಬೋದು. ನೋ ಪ್ರಾಬ್ಲಮ್, ಡಸಂಟ್ ಮ್ಯಾಟರ್. ಓಕೆ, ಈ ಭಯ ಅನ್ನಂಥದ್ದು ಫಿಯರ್ ಆಫ್ ಎಕ್ಸಾಮ್ ಇರ್ಬೋದು, ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್. ಈಗ ನಿಮಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡ ಅಂತ ಹೇಳಿದ್ರೆ ಕೆಲವರಿಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕೂ ಕಷ್ಟ ಆಗ್ಬೋದು, ಹೌದಾ? ದೊಡ್ಡ ಒಂದು ಗುಂಪು ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ಸ್ಕೂಲ್ ಮಕ್ಳ ಮುಂದೆ, ದೊಡ್ಡವ್ರ ಮುಂದೆ ಮಾತಾಡ್ಬೇಕು, ಭಯ ಅನ್ಸ್ಬೋದು. ಅಥವಾ ಕೆಲವರಿಗೆ ರೋಡ್ ಕಂಡ್ರೆ ಭಯ ಇರ್ಬೋದು, ಕೆಲವರಿಗೆ ಹೈಟ್ ಕಂಡ್ರೆ ಭಯ ಇರ್ಬೋದು, ಕೆಲವರಿಗೆ ಕತ್ಲೆ ಕಂಡ್ರೆ ಭಯ ಇರ್ಬೋದು, ರೈಟ್? ಕತ್ಲೆ ಕಂಡ್ರೆ ಭಯ ಇರ್ಬೋದು, ಹೆಸರ್ನು. ಕೆಲವರಿಗೆ ಕೆಲವು ವ್ಯಕ್ತಿಗಳ ಕಂಡ್ರೆ ಭಯ ಇರ್ಬೋದು. ಅಪ್ಪ ಅಂದ್ರೆ ಕೆಲವರಿಗೆ ಸ್ಟ್ರಿಕ್ಟ್ ಭಯ, ಓ ಅಪ್ಪ ಬಂದ್ರೆ ಸರಿ ಬೀಳುತ್ತೆ, ಅಪ್ಪನ್ ಕಂಡ್ರೆ ಭಯ. ಕೆಲವರಿಗೆ ಅದು ಉಲ್ಟಾ, ಅಮ್ಮನ್ ಕಂಡ್ರೆ ಭಯ ಇರುತ್ತೆ, ರೈಟ್? ಕೆಲವರಿಗೆ ಅಂಕಲ್, ಕೆಲವರಿಗೆ ಆಂಟಿ, ಕೆಲವರಿಗೆ ಮೇಷ್ಟ್ರು ಕಂಡ್ರೆ ಭಯ ಇರುತ್ತೆ. ಅದಂತೂ ಇದೆ ಸರ್, ಸರ್ರಿ ಬಾರಿಸ್ತಾರೆ. ನೋಡಿ ಕೆಲವರು ಹಾಕ್ತಾ ಇದಾರೆ ಮೈ ಮಾಮ್. ಸೋ ಮಚ್. ಈ ಭಯ ಅನ್ನೋದು ಎಲ್ಲಿಂದ ಬರುತ್ತೆ, ಎಲ್ಲಿಂದ ಹುಟ್ಕೊಳ್ಳುತ್ತೆ, ಹೇಗೆ ಇದು ಕ್ರಿಯೇಟ್ ಆಗುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಮೈ ಡ್ಯಾಡ್ ಅಂಡ್ ಮಾಮ್. ಫಸ್ಟ್ ಆಫ್ ಆಲ್ ನಿಮ್ಮ ಪ್ಯಾರೆಂಟ್ಸ್ಗೆ ಒಂದು ಟ್ರೈನಿಂಗ್ ಕೊಡ್ಬೇಕು ನಾನು. ಹೇಗೆ ಪ್ಯಾರೆಂಟಿಂಗ್ ಮಾಡಬೇಕು, ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು, ಹೇಗೆ ಆಕ್ಚುಲಿ ಅವ್ರನ್ನ ಒಂದು ಕಾನ್ಫಿಡೆಂಟ್ ಮಕ್ಕಳಾಗಿ ಬೆಳೆಸ್ಬೇಕು ಅನ್ನೋದನ್ನ ಆಕ್ಚುಲಿ ಫಸ್ಟ್ ಪ್ಯಾರೆಂಟ್ಸ್ಗೆ ಹೇಳ್ಕೊಡ್ಬೇಕು. ಅರ್ಥ ಆಗ್ತಾ ಇದೆಯಾ? ನೋಡಿ, ಎಲ್ಲದಕ್ಕೂ ಕ್ಲಾಸಸ್ ಇದೆ, ಎಲ್ಲದಕ್ಕೂ ಕೋರ್ಸಸ್ ಇದೆ. ಪ್ಯಾರೆಂಟಿಂಗ್ ಏನಾದ್ರು ಕ್ಲಾಸಸ್ ಇದೆಯಾ? ಎಲ್ಲರೂ ಕಲ್ತಿದಾರ? ಅವರು ಎಲ್ಲರೂ ಪ್ಯಾರೆಂಟಿಂಗ್ ಕೋರ್ಸ್ ಮಾಡಿದಾರ? ನೋ, ರೈಟ್? ಆಕ್ಚುಲಿ ಅದು ಕಲಿಬೇಕಾಗಿರೋಂಥದ್ದು. ಮದ್ವೆ ಆಯ್ತು, ಮಕ್ಕಳಾಯ್ತು, ಆಟೋಮೆಟಿಕ್ ಆಗಿ ಬೆಳೆದ್ರು ಬಿಡು. ನೋ, ಆಕ್ಚುಲಿ ದೇರ್ ಇಸ್ ಅ ಸೈಂಟಿಫಿಕ್ ವೇ. ಮಕ್ಕಳು ಬೆಳೆಸೋಂಥದ್ದು, ಮಕ್ಕಳಿಗೆ ಏನ್ ಅವಶ್ಯಕತೆ ಇದೆ, ಯಾವ ಟೈಮಲ್ಲಿ ಏನ್ ಬೇಕು ಅವ್ರಿಗೆ, ಯಾವ ತರ ಪೋಷಣೆ ಕೊಡುವಂಥದ್ದು. ಸೊ ನೋಯಿಂಗ್ ಅಬೌಟ್ ಚೈಲ್ಡ್ ಸೈಕಾಲಜಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಎನಿವೇ, ಪ್ಯಾರೆಂಟಿಂಗ್ ಬಗ್ಗೆ ಮತ್ತೆ ಮಾತಾಡೋಣ, ಅದ್ರ ಬಗ್ಗೆ, ಡೋಂಟ್ ವರಿ. ಬಟ್ ಇವಾಗ ಅರ್ಥ ಮಾಡ್ಕೊಳ್ಳೋಣ ಯಾವ ತರ ಒಂದು ಮೈಂಡ್ ಒಳಗಡೆ ಫಿಯರ್ ಅನ್ನೋಂಥದ್ದು ಕೂತ್ಕೊಳ್ಳುತ್ತೆ ಅನ್ನೋದನ್ನ. ಸೊ ಫಿಯರ್ ಇರ್ಬೋದು, ಅಥವಾ ಒಂದು ಎಕ್ಸೈಟ್ಮೆಂಟ್ ಇರ್ಬೋದು, ಅಥವಾ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ಏನೇ ಇರ್ಬೋದು. ಹೇಗೆ ಮೈಂಡ್ ಒಳಗಡೆ ಎಲ್ಲವೂ ಪ್ರೋಗ್ರಾಮಿಂಗ್ ಆಗುತ್ತೆ. ಪ್ರೋಗ್ರಾಮಿಂಗ್ ಅಂದ್ರೆ ಏನು? ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರ ಡೀಪ್ ಆಗಿ ಮೈಂಡ್ ಒಳಗಡೆ ಆಳವಾಗಿ ಮೆಮೊರಿನಲ್ಲಿ ಸ್ಟೋರ್ ಆಗೋಗಿರುತ್ತೆ. ಐ ರಿಪೀಟ್, ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ, ನಿಮ್ಮ ಸಿಸ್ಟಮ್ ಅಲ್ಲಿ ವಿಂಡೋಸ್ ಸಾಫ್ಟ್ವೇರ್ ಹೇಗೆ ಒಂದು ಸ್ಟೋರ್ ಆಗಿದೆ, ಪ್ರೋಗ್ರಾಮಿಂಗ್ ಆಗಿದೆ. ನೀವು ಓಪನ್ ಮಾಡಿದಾಗ ಏನು ಸಾಫ್ಟ್ವೇರ್ ಹಾಕಿದ್ದೀರಾ ಅದೇ ಓಪನ್ ಆಗುತ್ತೆ. ಈಗ ನೀವು ವಿಂಡೋಸ್ 10 ಯೂಸ್ ಮಾಡ್ತಾ ಇದ್ರೆ ಓಪನ್ ಮಾಡಿದಾಗ ವಿಂಡೋಸ್ 10 ಓಪನ್ ಆಗುತ್ತೆ. ನೀವು ಹಳೆ ವಿಂಡೋ ಯೂಸ್ ಮಾಡ್ತಾ ಇದ್ರೆ ವಿಂಡೋಸ್ 8, 7 ಆ ಥರ ಯೂಸ್ ಮಾಡ್ತಾ ಇದ್ರೆ ನೀವು ಓಪನ್ ಮಾಡಿದಾಗ ಅದೇ ಬರುತ್ತೆ. ಕರೆಕ್ಟಾ? ಸಿಮಿಲರ್ಲಿ ನಿಮ್ಮ ಮೈಂಡ್ ಒಳಗಡೆ ಏನ್ ಪ್ರೋಗ್ರಾಮಿಂಗ್ ಆಗಿದೆ, ಏನು ಕೂತ್ಕೊಂಡಿದೆ, ಸ್ಟೋರ್ ಆಗಿದೆ, ಆ ವಿಚಾರ ನೆನಪಿಸ್ಕೊಂಡಾಗ, ಆ ವಿಚಾರ ಕಣ್ಮುಂದೆ ಬಂದಾಗ, ಅಥವಾ ಅದನ್ನ ಫೇಸ್ ಮಾಡಿದಾಗ ಅದೇ ಪಾಪಪ್ ಆಗುತ್ತದೆ. ಸೊ ಇದು ಹೇಗೆ ಕ್ರಿಯೇಟ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಆನೆ ಗೊತ್ತಲ್ಲ? ಎಲ್ಲರೂ ಆನೆ ನೋಡಿರ್ತೀರ, ಎಲ್ಲರಿಗೂ ಆನೆ ಇಷ್ಟನೂ ಕೂಡ ಇರುತ್ತೆ, ತುಂಬಾ ಜನಕ್ಕೆ ಇಷ್ಟ ಕೂಡ ಇರುತ್ತೆ. ಸೊ ಈ ಆನೆನ ಹೇಗೆ ಪಳಗಿಸ್ತಾರೆ ನೋಡಿ. ಇವಾಗ ಮೈಸೂರಲ್ಲಿ ಅಂಬಾರಿ ತಗೊಂಡ್ಬರ್ತಾರೆ ಆನೆ ಮೇಲೆ. ಆನೆಗೆ ಎಷ್ಟೊಂದು ರಥ, ತೇರು, ಆನೆ ಬಳಸ್ತಾರೆ. ಅಂಬಾರಿ ತಗೊಂಡ್ಬರ್ತಾರೆ ಅಥವಾ ರಥಕ್ಕೆ ಯೂಸ್ ಮಾಡ್ತಾರೆ. ಎಷ್ಟೋ ಜನ ಝೂನಲ್ಲಿ ಯೂಸ್ ಮಾಡ್ತಾರೆ, ಎಷ್ಟೋ ಜನ ಒಂದು ಸರ್ಕಸ್ ಅಲ್ಲಿ ಯೂಸ್ ಮಾಡ್ತಾರೆ ಆನೆಗೆ. ಹೇಗೆ ಇದೆಲ್ಲ ಸಾಧ್ಯ? ಹೇಗೆ ಆನೆ ಮಾವುತನ ಮಾತು ಕೇಳುತ್ತೆ? ಹೇಗೆ ಆನೆ ಹೇಳಿದ ಮಾತು ಕೇಳುತ್ತೆ? ಆನೆ ಗಾತ್ರ ನೋಡಿ ಎಷ್ಟು ದೊಡ್ಡದಿರುತ್ತೆ, ಮನುಷ್ಯನ ಗಾತ್ರ ನೋಡಿ ಎಷ್ಟಿರುತ್ತೆ. ಹೇಗೆ ಆನೆ ಮನುಷ್ಯನ ಮಾತು ಕೇಳುತ್ತೆ? ಕಾಡು ಆನೆ ಮಾತು ಕೇಳುತ್ತಾ? ಕಾಡಾನೆ ಮಾತು ಕೇಳುತ್ತಾ? ಇಲ್ಲ.
ಕೇಳಲ್ಲ. ಯಾಕೆ? ಅದು ಟ್ರೈನ್ ಆಗಿಲ್ಲ ಅದು. ಬಟ್ ಅದೇ ಝೂನಲ್ಲಿರೋದು, ಸರ್ಕಸ್ ಅಲ್ಲಿರೋದು, ಅಥವಾ ಏನೋ ಎಲ್ಲಿ ಆನೆ ಪಳಗಿಸ್ತಾರೆ ಅಲ್ಲೆಲ್ಲ ಆನೆಗಳಿರುತ್ತಲ್ವ, ಅದೆಲ್ಲ ಮಾತು ಕೇಳುತ್ತೆ. ಹೆಂಗೆಪ್ಪ ಅಂತ ಹೇಳಿದ್ರೆ, ಆನೆಗೆ ಏನ್ ಮಾಡ್ತಾರೆ, ಚಿಕ್ಕನಿಂದ ಟ್ರೈನ್ ಮಾಡ್ತಾರೆ. ಓಕೆ, ಟ್ರೈನ್. ಮನುಷ್ಯನ ಮೆದುಳು ಹೇಗಪ್ಪ ಅಂತ ಹೇಳಿದ್ರೆ, ಏನನ್ನ ಬೇಕಾದ್ರೂ ಕಲಿಬಹುದು, ಏನನ್ನ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಅದು ಒಂದು ಅದ್ಭುತ ಶಕ್ತಿ ದೇವ್ರು ಕೊಟ್ಟಿರುವಂತದ್ದು. ಓಕೆ, ಮನುಷ್ಯನ ಮೆದುಳು, ಮೈಂಡ್ ಹೇಗಪ್ಪ ಅಂದ್ರೆ, ಏನನ್ನ ಬೇಕಾದ್ರೂ ಹೊಸದನ್ನ ಕಲಿಬಹುದು, ಚೇಂಜ್ ಮಾಡ್ಕೋಬಹುದು, ಸಾಫ್ಟ್ವೇರ್ ನ ಚೇಂಜ್ ಮಾಡ್ಕೋಬಹುದು. ದಟ್ ಈಸ್ ದ ಪವರ್ ಆಫ್ ಅವರ್ ಹ್ಯೂಮನ್ ಮೈಂಡ್. ಸೊ ಹೇಗೆ ಟ್ರೈನ್ ಆಗುತ್ತೆ ಆನೆ ಅಂತ ಹೇಳಿದ್ರೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಚಿಕ್ಕ ಬೇಬಿ ಎಲಿಫೆಂಟ್ ಇರ್ಬೇಕಾದ್ರೆ, ಚಿಕ್ಕ ಆನೆ ಮರಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಅದಕ್ಕೆ ಏನ್ ಮಾಡ್ತಾರೆ, ಒಂದು ಕಾಲಿಗೆ ಸರಪಳಿ ಹಾಕ್ತಾರೆ, ಒಂದು ಕಾಲಿಗೆ ಚೈನ್ ಕಟ್ತಾರೆ. ಚೈನ್ ಸ್ವಲ್ಪ ಗಟ್ಟಿಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಆನೆ ಇನ್ನ ಚಿಕ್ಕದಲ್ವಾ, ಮರಿ ಆನೆ ಅದು, ಮರಿ ಆನೆ ಅಂತ ಏನು ಇನ್ನ ಶಕ್ತಿ ಬಂದಿರಲ್ಲ ಅದಕ್ಕೆ. ಸೊ ಆ ಆನೆ ಕಾಲಿಗೆ ಸರಪಳಿ, ಒಂದು ಚೈನ್ ಹಾಕ್ಬಿಟ್ಟು ಅದನ್ನ ಒಂದು ದೊಡ್ಡ ಮರಕ್ಕೆ ಕಟ್ಟಿರ್ತಾರೆ. ಮರನೋ ಅಥವಾ ಒಂದು ದೊಡ್ಡ ಐರನ್ ರಾಡು ಅಥವಾ ಒಂದು ಗೇಟ್, ಏನಾದ್ರೂ ಒಂದು, ಯಾವ್ದಕ್ಕಾದ್ರೂ ಒಂದು ಗಟ್ಟಿಗಿರೋದಕ್ಕೆ ಕಟ್ಟಿರ್ತಾರೆ. ಸೊ ಮರಿ ಆನೆ ಆಟ ಆಡ್ಬೇಕು, ಓಡಾಡ್ಬೇಕು, ಫನ್ ಮಾಡ್ಬೇಕು. ಮರಿ ಆನೆ ಏನ್ ಮಾಡುತ್ತೆ, ಹಿಂಗ್ ಮುಂದಕ್ಕೆ ಹೋಗುತ್ತೆ, ಕಾಲಿಗೆ ಕಟ್ಟಿರ್ತಾರೆ, ಕಾಲು ಹಿಂಗೆ ಎಳೆಯಕ್ ಹೋಗುತ್ತೆ, ಆಗಲ್ಲ. ಕಾಲು ಹಿಂಗೆ ಎಳೆಯಕ್ ಹೋಗುತ್ತೆ, ಆಗಲ್ಲ, ಸ್ಟಾಪ್ ಆಗುತ್ತೆ. ಕಾಲು ಹಿಂಗೆ ಎಳಿಯಕ್ ಹೋಗುತ್ತೆ, ಆಗಲ್ಲ, ಸ್ಟಾಪ್ ಆಗುತ್ತೆ. ಯಾಕೆ? ಆ ಸರಪಳಿ ಗಟ್ಟಿ ಇದೆ, ಚೈನ್ ಗಟ್ಟಿಗಿದೆ, ದೊಡ್ಡ ಮರಕ್ಕೆ ಕಟ್ಟಿರೋದು ಅಥವಾ ಒಂದು ಐರನ್ ರಾಡ್ ಕಟ್ಟಿರ್ತಾರೆ. ಅವಾಗ ಏನಾಯ್ತು, ಆಗಲ್ಲ. ಸೊ ಆನೆ ಮರಿ ಮೈಂಡ್ ಒಳಗಡೆ ಏನ್ ಕೂತ್ಕೊಳ್ತಾ ಇದೆ, ನಾನು ಪ್ರತಿ ಸಾರಿ ಈ ಕಾಲನ್ನ ಹಿಂಗೆ ಎಳೆದಾಗ, ಕಾಲಿಗೆ ಚೈನೋ ಏನೋ ಕಟ್ಟಿದ್ದಾರೆ, ಅದು ಕಟ್ಟಿದ್ದಾಗ ನಾನು ಹಿಂಗ್ ಮಾಡಿದ್ರೆ ಹೋಗಕ್ಕಾಗಲ್ಲ. ಯಾಕೆ? ಗಟ್ಟಿ ಇದೆ, ಅದನ್ನ ನಾನು ಕಟ್ ಮಾಡಕ್ ಆಗ್ತಲ್ಲ, ಬ್ರೇಕ್ ಮಾಡಕ್ ಆಗ್ತಲ್ಲ. ಮತ್ತೆ ಟ್ರೈ ಮಾಡುತ್ತೆ, ಆಗಲ್ಲ. ಮತ್ತೆ ಟ್ರೈ ಮಾಡುತ್ತೆ, ಆಗಲ್ಲ. ಮತ್ತೆ ಟ್ರೈ ಮಾಡುತ್ತೆ, ಆಗಲ್ಲ. ಸೊ ತುಂಬಾ ಸರಿ ಟ್ರೈ ಮಾಡುತ್ತೆ, ಆಗಲ್ಲ ಅಂತ ಸ್ಟಾಪ್ ಆಗುತ್ತೆ. ಯಾವಾಗ ಅದು ಸರಪಳಿ ಬಿಚ್ಚಿರ್ತಾರೆ, ಅದು ಗೊತ್ತಾಗ್ತಾ ಇದೆ, ಓಡಾಡಕ್ ಆಗ್ತಾ ಇದೆ. ಯಾಕೆ? ಕಾಲಲ್ಲಿ ಏನು ಕಟ್ಟಿಲ್ಲ ಅಂತೇಳಿ, ಓಡಾಡಕ್ ಆಗ್ತಾ ಇದೆ ಅಂತೇಳಿ. ಸೊ ಈ ತರ ಡೈಲಿ 1 ದಿನ, 2 ದಿನ, 3 ದಿನ, ಈ ತರ ದಿನ 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 ಏನಾಗತ್ತೆ, ಆ ಒಂದು ಅಭ್ಯಾಸ. ಕಾಲಿಗೆ ಚೈನ್ ಕಡ್ದಾಗ ಏನಾಗತ್ತೆ, ಎಳೆಯಕ್ ಟ್ರೈ ಮಾಡುತ್ತೆ, ದೊಡ್ಡ ಮರ ಕಟ್ಟಿರ್ತಾರೆ, ಆಗಲ್ಲ. ಪ್ರಯತ್ನ ಪಡುತ್ತೆ, ಆಗಲ್ಲ. ಸೊ ಅದ್ರ ಮೈಂಡ್ ಒಳಗಡೆ ಪ್ರತಿ ಸಾರಿ ಪ್ರಯತ್ನ ಪಟ್ಟಾಗ್ಲೂ ಏನ್ ಕೂತ್ಕೊಳ್ತಾ ಇದೆ, ನನ್ನ ಕಾಲಿಗೆ ಸರಪಳಿ ಇದ್ದಾಗ ನಾನು ಎಷ್ಟೇ ಕಾಲನ್ನ ಟ್ರೈ ಮಾಡಿದ್ರು, ಮುಂದಕ್ಕೆ ಹೋಗೋದ್ರು ಆಗಲ್ಲ. ಯಾಕೆ? ಕಟ್ ಮಾಡಕ್ ಆಗಲ್ಲ, ಬ್ರೇಕ್ ಮಾಡಕ್ ಆಗಲ್ಲ ಅಂತೇಳಿ. ಸೊ ಈ ತರ ಒಂದು ಆನೆಯ ಮೈಂಡ್ ಅಲ್ಲಿ ಏನ್ ಕೂತ್ಕೊಳ್ತಾ ಇದೆ, ಪ್ರೋಗ್ರಾಮಿಂಗ್ ಕೂತ್ಕೊಳ್ತಾ ಇದೆ. ಏನು? ಕಾಲಿಗೆ ಸರಪಳಿ ಇದ್ರೆ ನಾನು ಅದನ್ನ ಬ್ರೇಕ್ ಮಾಡಿ, ಅದನ್ನ ಕಟ್ ಮಾಡಿ ಹೋಗಕ್ ಆಗಲ್ಲ ಅಂತ ಹೇಳಿದ್ದು. ನಾವು ಲಿಸನ್ ಕೇರ್ಫುಲಿ. ಆನೆ ಬೆಳೀತಾ ಹೋಗುತ್ತೆ, ಆನೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಆನೆ ಒಂದು ಎತ್ತರವಾಗಿ ಬೆಳೆದ್ಮೇಲೂ ಕೂಡ ಕಾಲಿಗೆ ಸರಪಳಿ ಹಾಕಿದ್ರೆ, ಒಂದು ಮಾಮೂಲಿ ಒಂದು ಸಣ್ಣ ಗಿಡಕ್ಕನೋ, ಸಣ್ಣ ಮರಕ್ಕೆ, ಅಥವಾ ಒಂದು ಗೇಟಿಗೆ, ಅಥವಾ ಬೇಡ, ಸುಮ್ನೆ ಒಂದು ಗೂಟ ಇರುತ್ತಲ್ವಾ, ಅದಕ್ಕೆ ಕಟ್ಟಿದ್ರು ಸಾಕು, ಆನೆ ಮುಂದಕ್ಕೆ ಹೋಗಲ್ಲ, ಅಥವಾ ಆ ಮರವನ್ನ ಕಟ್ ಮಾಡ್ಕೊಂಡು ಹೋಗಲ್ಲ. ಯಾಕೆ? ಶಕ್ತಿ ಇಲ್ವಾ ಅದಕ್ಕೆ? ಶಕ್ತಿ ಇದೆ, ಬೇಜಾನ್ ಶಕ್ತಿ ಇದೆ. ಅಂತ ದೊಡ್ಡ ದೊಡ್ಡ ಮರಗಳನ್ನೇ ಉರುಳ್ಸಾಕಂತ ಶಕ್ತಿ ಇರುತ್ತೆ. ಸುಮ್ನೆ ಒಂದ್ಸರಿ ಹಿಂಗ್ ಕಾಲು ಎಳೆದ್ರೆ ಸಾಕು, ಅದನ್ನ ಕಟ್ ಮಾಡೋಂತ ಶಕ್ತಿ ಇರುತ್ತೆ. ಬಟ್ ಸ್ಟಿಲ್ ಅದ್ ಮಾಡಕ್ ಆಗಲ್ಲ, ಮಾಡಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಅದರ ಮನಸ್ಸಿನಲ್ಲಿ ಒಂದು ಟ್ರೈನ್ ಆಗೋಗಿರುತ್ತೆ, ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ, ಕಾಲಿಗೆ ಸುತ್ತ ಒಂದು ಸರಪಳಿ ಇದೆ ಅಂದ್ರೆ ನಾನು ಹೋಗಕ್ಕಾಗಲ್ಲ, ನಾನು ಅದನ್ನ ಬ್ರೇಕ್ ಮಾಡಕ್ಕಾಗಲ್ಲ. ಯಾಕೆ? ಚಿಕ್ಕನಿಂದ ಅದು ಪ್ರೋಗ್ರಾಮಿಂಗ್ ಆಗಿರುತ್ತೆ, ಚಿಕ್ಕನಿಂದ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹೆಸರು ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಸಿಮಿಲರ್ಲಿ ಎಷ್ಟೋ ಸಾರಿ ಆಕ್ಚುಲಿ ಕಟ್ಟೆ ಇರೋದಿಲ್ಲ, ಕಾಲಿಗೆ ಸರಪಳಿ ಹಾಕಿರ್ತಾರೆ, ಇನ್ನೊಂದು ಭಾಗದಲ್ಲಿ ಅದನ್ನ ಕಟ್ಟೆ ಇರೋದಿಲ್ಲ, ಬಟ್ ಸ್ಟಿಲ್ ಅದು ಆನೆ ಮುಂದಕ್ಕೆ ಹೋಗಲ್ಲ. ಅದೇನ್ ಮಾಡುತ್ತೆ, ಸುಮ್ನೆ ಕಾಲಿಂಗ್ ಅಲ್ಲಾಡ್ಸ್ತಾ ಇರುತ್ತೆ, ಮುಂದೆ ಹೋಗೋದು, ಹಿಂದೆ ಬರೋದು, ಮುಂದೆ ಹೋಗೋದು, ಹಿಂದೆ ಬರೋದು. ಯಾಕೆ? ಅದು ಚಿಕ್ಕನಿಂದ ಅದು ಅಭ್ಯಾಸ ಆಗೋಗಿರುತ್ತೆ. ನೋಡಿ, ಸಿಮಿಲರ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ಪಿಕ್ಚರ್ ತೋರಿಸ್ತೀನಿ ನೋಡಿ. ಲುಕ್ ಅಟ್ ದಿಸ್ ಪಿಕ್ಚರ್. ಏನ್ ಅರ್ಥ ಆಗುತ್ತೆ ನೋಡಿ.
ಕುದುರೆಗೆ ಶಕ್ತಿ ಇಲ್ವಾ? ಆರಾಮ್ಸೆ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ಅಂದ್ರೆ ಇಟ್ಸ್ ಅನ್ಲಿಮಿಟೆಡ್ ಪವರ್. ಹ್ಯೂಮನ್ ನಾವು ಅಷ್ಟು ಫಾಸ್ಟ್ ಆಗಿ ಓಡಕ್ ಆಗೋದಿಲ್ಲ. ಅಷ್ಟು ಫಾಸ್ಟ್ ಆಗಿ ಕುದುರೆ ಓಡೋಂತ ಶಕ್ತಿ ಇದೆ, ಅಷ್ಟು ಕಾಲಗಳಲ್ಲಿ ಅದ್ರ ಶಕ್ತಿ ಇದೆ. ಬಟ್ ಸ್ಟಿಲ್ ಅದು ಅಲ್ಲೇ ನಿಂತ್ಕೊಂಡಿದೆ. ಯಾಕೆ? ಅದಕ್ಕೆ ಕಟ್ಟಿದ್ದಾರೆ ಒಂದು ಮಾಮೂಲಿ ಚೇರ್ಗೆ. ಆ ಚೇರ್ ಮೇಲೆ ಏನೂ ಇಲ್ಲ. ಆ ಚೇರ್ ಪ್ಲಾಸ್ಟಿಕ್ ಚೇರ್, ಅದು ಸುಮ್ಮನೆ ಹಿಂಗೆ ಎಳೆದ್ರೆ ಕಟ್ಟಾಗ್ಬಿಡುತ್ತೆ ಅದು. ಬಟ್ ಸ್ಟಿಲ್ ಕುದುರೆಗೆ ಅದ್ ಅನ್ಸುತ್ತೆ ನಾನು ಹೋಗಕ್ ಆಗಲ್ಲ ಅಂತ ಹೇಳಿ. ಯಾಕೆ? ಅದ್ರ ಮೈಂಡ್ ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ, ನನಗೆ ಕಟ್ಟಾಕಿದ್ದಾರೆ ಅಂತ ಹೇಳ್ಬಿಟ್ಟು. ರೈಟ್? ಸಮ್ಟೈಮ್ಸ್ ಆಕ್ಚುಲಿ ಅದು ರಿಯಾಲಿಟಿಲಿ ಏನು ಇರೋದೇ ಇಲ್ಲ, ಯಾವ್ದಕ್ಕೂ ಕಟ್ಟಿರೋದೇ ಇಲ್ಲ. ಬಟ್ ಇಲ್ಲಿ ಕಟ್ಟಾಕೊಂಡಿರುತ್ತೆ, ಇಲ್ಲಿ ಕಟ್ಟಾಕೊಂಡಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ತರ ಕಮ್ ಟು ದ ಪಾಯಿಂಟ್. ನಾವು ಅರ್ಥ ಮಾಡ್ಕೊಳ್ಳಿ. ಫಿಯರ್ ಅನ್ನಂಥದ್ದು, ಭಯ ಅನ್ನಂಥದ್ದು ಆಕ್ಚುಲಿ ಯಾವುದು ಭಯ ಅನ್ನಂಥದ್ದೇ ಇಲ್ಲ. ಈ ಭಯ ಅನ್ನಂಥದ್ದು ನಿಮ್ಮ ಮನಸ್ಸಲ್ಲಿ ಕೂತಿರೋಂಥದ್ದು ಯಾವ್ದ್ರಿಂದ? ನಿಮ್ಮ ಸರೌಂಡಿಂಗ್, ಸರ್ಕಮ್ಸ್ಟಾನ್ಸಸ್, ನಿಮ್ಮ ಒಂದು ಸುತ್ತಮುತ್ತಲು ಬೆಳೆದು ಬಂದಿರೋಂಥ ವಾತಾವರಣ, ನಿಮ್ಮ ತಂದೆ ತಾಯಿ, ನಿಮ್ಮ ಟೀಚರ್ಸ್, ಇವರೆಲ್ಲರೂ ಕೂಡ ಏನ್ ಮಾಡಿರ್ತಾರೆ? ಚಿಕ್ಕನಿಂದ ಏನ್ ಮಾಡಿರ್ತಾರೆ? ಅದನ್ನ ಇನ್ಸ್ಟಾಲ್ ಮಾಡ್ಬಿಟ್ಟಿರ್ತಾರೆ, ಕೂರ್ಸ್ಬಿಟ್ಟಿರ್ತಾರೆ. ಎಕ್ಸಾಮ್ ಬರ್ತಾ ಇದೆ, ಓದ್ಕೋ. ಏನು? ಎಕ್ಸಾಮ್ ಬರ್ತಾ ಇದೆ, ಓದ್ಕೋ. ಪಾಸ್ ಆಗಿಲ್ಲ ಅಂದ್ರೆ ಅಷ್ಟೇ ಮೇಲೆ, ಫೇಲ್ ಆದ್ರೆ ಅಷ್ಟೇ ಮೇಲೆ, ಒಳ್ಳೆ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಅಷ್ಟೇ ಮೇಲೆ, ಎಲ್ಲಿ ಸಿಗುತ್ತೆ ನಿನ್ ಕೆಲ್ಸ? ಎಲ್ಲಿ ಹೋಗ್ತೀಯಾ? ಎಲ್ಲಿ ಮುಂದಕ್ಕೆ ಹೋಗ್ತೀಯಾ? ನೆಕ್ಸ್ಟ್ ಕ್ಲಾಸ್ಗೆ ಹೆಂಗ್ ಹೋಗ್ತೀಯಾ? ನೋಡು ನಿಮ್ ಫ್ರೆಂಡ್ಸ್ ನೋಡು, ನಿಮ್ ಬ್ರದರ್ ನೋಡು, ನಿಮ್ ತಂಗಿ ನೋಡು, ಹೆಂಗ್ ಓದ್ತಾರೆ ನೋಡು. ಸೊ ಕಂಪೇರ್ ಮಾಡಿ, ಅಥವಾ ಭಯ, ಓದಿಲ್ಲ ಅಂದ್ರೆ ಎಲ್ಲಿ ನಿನ್ ಮುಂದೆ ಎಲ್ಲಿ ಕೆಲಸ ಸಿಗುತ್ತೆ, ಎಲ್ಲಿ ನೀನ್ ಮುಂದ್ ಬರ್ತೀಯಾ, ಎಲ್ಲಿ ನೀನು ಟಾಪ್ ಲೆವೆಲ್ಗೆ ಹೋಗ್ತೀಯಾ, ಏನ್ ಅಚೀವ್ ಮಾಡ್ತೀಯಾ. ಎಷ್ಟೋ ಸರಿ ನೆಗೆಟಿವ್ ವೇನಲ್ಲಿ. ಇನ್ಫ್ಯಾಕ್ಟ್ ಎಕ್ಸಾಮ್ ಅಂದ್ರೆ ಮಕ್ಕಳಿಗೆ ಚಿಕ್ಕಂದಿದ್ದಾಗ ಏನು ಭಯ ಅನ್ನೋದಿರೋದಿಲ್ಲ. ಆ ಭಯ ಕೂರ್ಸೋದೇ ಪ್ಯಾರೆಂಟ್ಸ್, ಅಥವಾ ಸಂಭವ ನಿಮ್ ಒಳಗಡೆ ಅದು ಕೂತ್ಕೊಂಡ್ಬಿಟ್ಟು ಏನಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಗೆ ಹೇಳ್ತಾರಂತದ್ದು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇಲ್ಲಿ ಭಯ ಅಂತ ನೀವು ತೆಗೆದಾಕ್ಬೇಕು. ಈ ಭಯವನ್ನ ನೀವು ತೆಗೆದಾಕ್ಬೇಕು. ಅರ್ಥ ಆಗ್ತಾ ಇದೆಯಾ? ಮಗು ಇದ್ದಾಗ ಕತ್ಲೆ, ಭಯ ಅದೆಲ್ಲ ಏನಿರೋದಿಲ್ಲ. ಮಗು ಆರಾಮಾಗಿ ಕತ್ಲೆಯಲ್ಲಿ ಓಡಾಡುತ್ತೆ, ಕತ್ಲೆಲ್ಲೂ ಕೂಡ ಒಂದೇ ಇರುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಆ ಭಯ ಕೂರ್ಸೋದು ಯಾರು? ದೊಡ್ಡವ್ರೇನು. ನನ್ನ ಪೇರೆಂಟ್ಸ್ ಅಂತ ಹೇಳಕ್ ಇಷ್ಟಪಡಲ್ಲ. ಅಜ್ಜಿ ತಾತನೇ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ದೊಡ್ಡವ್ರು ಯಾರು ಬೇಕಾದ್ರೂ ಇರ್ಬೋದು. ಆ ಭಯ ಕೂರ್ಸೋದು ಯಾರು? ದೊಡ್ಡವ್ರೇನು. ಏನಂತ? ಕತ್ಲೆಯಲ್ಲಿ ಹೋಗ್ಬಾರ್ದು. ಅಥವಾ ಯಾವ್ದೋ ಫಿಲಮ್ ನೋಡಿರ್ತೀರಾ, ಸೊ ಕತ್ಲೆ ಅಂದಾಗ ಭಯ ಅನ್ನೋದು ನೋಡಿ, ಪ್ರೋಗ್ರಾಮಿಂಗ್ ಹೆಂಗಾಗತ್ತೆ ನೋಡಿ ಕೇಳಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಾ ಪ್ರೋಗ್ರಾಮಿಂಗ್ ಆಗಂತದ್ದು. ಸೊ ಈ ಪ್ರೋಗ್ರಾಮಿಂಗ್ ನ ನೀವ್ ಏನ್ ಮಾಡ್ಬೋದು? ಬ್ರೇಕ್ ಮಾಡ್ಬೋದು. ಐ ರಿಪೀಟ್, ಈ ಪ್ರೋಗ್ರಾಮಿಂಗ್ ನ ನೀವ್ ಏನ್ ಮಾಡ್ಬೋದು? ಬ್ರೇಕ್ ಮಾಡ್ಬೋದು. ಸೊ ಎಕ್ಸಾಮ್ ಅಂದಾಗ ಫಿಯರ್ ಅಂತ ಏನ್ ಒಳಗಡೆ ಕುತ್ಕೊಳ್ತಾ ಇದೆ, ಎಕ್ಸಾಮ್ ಅಂದ ತಕ್ಷಣ ಆಟೋಮೆಟಿಕಲಿ ನಿಮ್ ಮನ್ಸಲ್ಲಿ ಏನ್ ಬರುತ್ತೆ? ಭಯ. ಎಕ್ಸಾಮ್ ಅಂದ ತಕ್ಷಣ ಭಯ. ನೋ. ಎಕ್ಸಾಮ್ ಅಂತ ಹೇಳಿದ್ರೆ, ಯಾರೋ ಹೇಳಿದ್ರು, ತನು ಅವರು, ಎಕ್ಸಾಮ್ ಅಂದ್ರೆ ಎಕ್ಸೈಟ್ಮೆಂಟ್ ಸರ್. ಎಕ್ಸಾಮ್ ಅಂತ ಹೇಳಿದ್ರೆ ವಾವ್. ಎಕ್ಸಾಮ್ ಅಂತ ಹೇಳಿದ್ರೆ ಖುಷಿ. ಎಕ್ಸಾಮ್ ಅಂದ್ರೆ ಇಷ್ಟ. ಎಕ್ಸಾಮ್ ಅಂದ್ರೆ ನಾನು ಪ್ರೂವ್ ಮಾಡ್ಬೋದು. ಎಕ್ಸಾಮ್ ಅಂದ್ರೆ ಒಳ್ಳೆ ಮಾರ್ಕ್ಸ್ ತೆಗೆಯೋದು. ಎಕ್ಸಾಮ್ ಅಂದ್ರೆ ಮುಂದಕ್ಕೆ ಪಾಸ್ ಆಗ್ಬೋದು. ಎಕ್ಸಾಮ್ ಅಂದ್ರೆ ಬೆಳಿಬೋದು. ಸೊ ಈ ತರ ಎಕ್ಸಾಮ್ ಅಂದಾಗ ಆ ಭಯ ಅನ್ನೋ ಪದನ ತೆಗೆದಾಕ್ಬಿಟ್ಟು ನಿಮಗೆ ಬೇರೆ ಪದವನ್ನ ಅಟ್ಯಾಚ್ ಮಾಡ್ಕೋಬಹುದು. ಆ ಪ್ರೋಗ್ರಾಮಿಂಗ್ ನ ಚೇಂಜ್ ಮಾಡ್ಕೋಬಹುದು. ಎಸ್, ಇಷ್ಟ ಇದೆಯಾ ಮಾಡ್ಕೊಳಕ್ಕೆ? ನೋಡಿ, ತುಂಬಾ ಜನ ಎಕ್ಸಾಮ್ ಅಂದಾಗ ಭಯ. ಎಸ್ ಸರ್, ಹೌದು, ಎಕ್ಸಾಮ್ ಅಂದ್ರೆ ಭಯ ಇದೆ ಅಂತೆಲ್ಲ ಅನ್ಕೊಳ್ತಾ ಇದ್ರಿ. ಭಯದಿಂದ ಓದಿದ್ರೆ ಮಾರ್ಕ್ಸ್ ತೆಗಿಯಕ್ಕಾಗತ್ತಾ? ಕಾನ್ಫಿಡೆಂಟ್ ಆಗಿ, ಖುಷಿಯಿಂದ, ಇಷ್ಟಪಟ್ಟು ಓದಿದ್ರೆ ಮಾರ್ಕ್ಸ್ ತೆಗಿಯಕ್ಕಾಗತ್ತಾ? ಯು ಟೆಲ್ ಮಿ. ಭಯ ಪಟ್ಕೊಂಡು ಓದಿದ್ರೆ ಮಾರ್ಕ್ಸ್ ತೆಗಿಯಕ್ಕಾಗತ್ತಾ? ಭಯ ಪಟ್ಕೊಂಡು ಎಕ್ಸಾಮ್ ಬರೆದ್ರೆ ಮಾರ್ಕ್ಸ್ ತೆಗಿಯಕ್ಕಾಗತ್ತಾ? ಕಾನ್ಫಿಡೆಂಟ್ ಆಗಿ, ಖುಷಿಯಿಂದ, ಪಾಸಿಟಿವ್ ಆಗಿ ಹೋಗಿ ಕುತ್ಕೊಂಡು ಬರೆದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತೆಗಿತೀರಾ, ಪಾಸ್ ಆಗ್ತೀರಾ? ಹೆಂಗ್ ಮಾಡ್ತೀರಾ? ಭಯದಿಂದ ಆಕ್ಚುಲಿ ನೀವೇನು ಮಾಡಕ್ ಆಗೋದಿಲ್ಲ. ಭಯ ಪಟ್ಕೊಂಡ್ರೆ ಇನ್ನ ಭಯ ಆಗತ್ತೆ. ರೈಟ್? ಭಯ ಪಟ್ಕೊಂಡ್ರೆ ಇನ್ನ ಭಯ ಆಗತ್ತೆ, ಇನ್ನ ಡೌನ್ ಆಗ್ತೀರಾ, ಇನ್ನ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದ್ರ ಬದಲು ಏನ್ ಮಾಡ್ಬೇಕು? ಎಕ್ಸಾಮ್ ಅಂದಾಗ ಯು ಶುಡ್ ಫೀಲ್ ಕಾನ್ಫಿಡೆಂಟ್.
ಎಕ್ಸಾಮ್ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಸರ್, ಎಕ್ಸಾಮ್ ಅಂದ್ರೆ ಪಾಸಿಟಿವ್ ಸರ್, ಎಕ್ಸಾಮ್ ಅಂದ್ರೆ ಎಕ್ಸೈಟ್ಮೆಂಟ್ ಸರ್, ಎಕ್ಸಾಮ್ ಅಂತ ಹೇಳಿದ್ರೆ ಆರಾಮ್ಸೆ ಮಾಡ್ತೀನಿ ಸರ್, ಈಸಿ ಸರ್, ಎಕ್ಸಾಮ್ ಅಂದ್ರೆ ಈಸಿ ಸರ್, ಎಕ್ಸಾಮ್ ಅಂದ್ರೆ ಈಸಿ ಸರ್, ಸಖತ್ ಈಸಿ ಸರ್, ಎಕ್ಸಾಮ್ ಇಸ್ ವೆರಿ ಡ್ಯಾಮ್ ಈಸಿ ಸರ್. ಈ ರೀತಿಯಾಗಿ ನೀವು ಯಾವಾಗ ಅನ್ಕೊಳಕ್ ಶುರು ಮಾಡ್ತೀರಾ ಆಟೋಮೆಟಿಕಲಿ ಈ ಹಳೆ ಪ್ರೋಗ್ರಾಮಿಂಗ್ ನ ಏನ್ ಮಾಡ್ಬೇಕು, ನೀವು ಎರೇಸ್ ಮಾಡಿ ಹೊಸ ಪ್ರೋಗ್ರಾಮಿಂಗ್ ನ ತರಬೇಕು. ಎಕ್ಸಾಮ್ ಅಂದ್ರೆ ಕಾನ್ಫಿಡೆನ್ಸ್, ಎಕ್ಸಾಮ್ ಅಂದ್ರೆ ಈಸಿ, ಎಕ್ಸಾಮ್ ಅಂದ್ರೆ ಆರಾಮಾಗಿ ಮಾಡ್ತೀನಿ, ಈ ರೀತಿಯಾಗಿ ನಿಮ್ಮ ಒಂದು ಪ್ರೋಗ್ರಾಮಿಂಗ್ ನ ತರಬೇಕು. ನಾವು ಯು ಟೆಲ್ ಮಿ, ಎಕ್ಸಾಮ್ ಅಂದ್ರೆ ನಿಮ್ ಪ್ರಕಾರ ಏನನ್ನ ತುಂಬಿಸ್ಕೋಬೇಕು ಅನ್ಕೊಂಡಿದೀರಾ ಮೈಂಡ್ ಅಲ್ಲಿ? ಭಯದ ಬದಲು ಸರ್ ಎಕ್ಸಾಮ್ ಅಂದ್ರೆ ಭಯ ಸರ್, ಈ ಭಯ ಅನ್ನೋ ಪದ ತೆಗೆದಾಕ್ಬಿಟ್ಟು ಅದ್ರ ಜಾಗದಲ್ಲಿ ಎಕ್ಸಾಮ್ ಅಂದ್ರೆ ಯಾವ ಪದವನ್ನ ಅಟ್ಯಾಚ್ ಮಾಡಬೇಕು ಅಂತ ಅನ್ಕೊಂಡಿದೀರ? ಎಕ್ಸಾಮ್ ಮೀನ್ಸ್ ಹ್ಯಾಪಿ ಸರ್, ಎಕ್ಸಾಮ್ ಮೀನ್ಸ್ ಈಸಿ ಸರ್, ಎಕ್ಸಾಮ್ ಅಂದ್ರೆ ಕಾನ್ಫಿಡೆನ್ಸ್. ಯಾವ ಪದ ನೀವು? ಎಕ್ಸಾಮ್ ಅಂದ್ರೆ ಟ್ಯಾಲೆಂಟ್ ತೋರ್ಸಕ್ ಅವಕಾಶ. ವೆರಿ ಗುಡ್ ಹರಿಕೀರ್ತಿ ಅವರೇ. ಎಕ್ಸಾಮ್ ಅಂದ್ರೆ ಕಾನ್ಫಿಡೆನ್ಸ್, ಕನ್ಫರ್ಮ್. ಹ್ಯಾಪಿ, ಎಕ್ಸಾಮ್ ಅಂದ್ರೆ ಹ್ಯಾಪಿ. ಸರ್ ಎಕ್ಸಾಮ್ ಬರ್ತಾ ಇದೆ, ಖುಷಿ, ಇನ್ನೇನ್ ಪಾಸ್ ಆಗ್ಬಿಡ್ತೀನಿ, ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತೀನಿ, ನಾನು ಏನ್ ಕಲ್ತಿದ್ದೀನಿ ತೋರಿಸ್ಬೋದು ಎಲ್ಲರಿಗೂ, ನನ್ನ ಮಿಸ್ಗೆ, ನಮ್ಮ ಸರ್ಗೆ, ನಮ್ಮ ಪ್ಯಾರೆಂಟ್ಸ್ಗೆ ಎಲ್ಲರಿಗೂ ನಾನು ಏನ್ ಕಲ್ತಿದ್ದೀನಿ ತೋರಿಸ್ಬೋದು. ನೋಡಿ, ವಿ ಶುಡ್ ನಾಟ್ ಬಿ ಫಿಯರ್ ಅಂತ ಹಾಕಿದ್ರು ಅಲ್ಲೂ ಹೇಳ್ತೀನಿ ನೋಡಿ, ವಿ ಶುಡ್ ನಾಟ್ ಬಿ ಫಿಯರ್ ಅನ್ನೋದಕ್ಕೆ ಅದೇನಾಯ್ತು, ನೆಗೆಟಿವ್ ವರ್ಡ್ ಆಗೋದು. ನಾನು ಭಯ ಪಡಲ್ಲ, ನಾನು ಭಯ ಪಡಲ್ಲ, ನಾನು ಭಯ ಪಡಲ್ಲ. ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಭಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಏನ್ ಅಟ್ರಾಕ್ಟ್ ಮಾಡ್ತೀರಾ? ಭಯವನ್ನೇ ಅಟ್ರಾಕ್ಟ್ ಮಾಡ್ತೀರಾ. ನನ್ ಭಯ ಪಡಲ್ಲಪ್ಪ, ನಾನು ಭಯ ಪಡಲ್ಲಪ್ಪ, ನಾನು ಭಯ ಪಡಲ್ಲಪ್ಪ, ಏನನ್ನ ಹೇಳ್ತೀರಾ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಂಗೆ ಟ್ರಾಫಿಕ್ ಇರಬಾರ್ದು, ನಂಗೆ ಟ್ರಾಫಿಕ್ ಇರಬಾರ್ದು, ನಂಗೆ ಟ್ರಾಫಿಕ್ ಇರಬಾರ್ದು, ಏನ್ ಸಿಗುತ್ತೆ? ಏನ್ ಅಟ್ರಾಕ್ಟ್ ಮಾಡ್ತೀರಾ? ಏನನ್ನ ಹೇಳ್ತಾ ಇದ್ದೀರಾ? ಟ್ರಾಫಿಕ್ ನ ಹೇಳ್ತಾ ಇದ್ದೀರಾ. ಸೊ ಏನ್ ಸಿಗುತ್ತೆ ನಿಮ್ಗೆ? ಟ್ರಾಫಿಕ್ ಸಿಗುತ್ತೆ. ನಂಗೆ ಟ್ರಾಫಿಕ್ ಸಿಗ್ಬಾರ್ದು, ಟ್ರಾಫಿಕ್ ಸಿಗ್ಬಾರ್ದು, ಆಚೆ ಹೋಗಿ ನೋಡಿ ಟ್ರಾಫಿಕ್ ಸಿಗುತ್ತೆ. ಯಾಕೆ? ನೀವೇನ್ ಹೇಳ್ತಾ ಇದ್ದೀರಾ? ಟ್ರಾಫಿಕ್ ಹೇಳ್ತಾರೆ. ಏನ್ ಸಿಗುತ್ತೆ? ಟ್ರಾಫಿಕ್ ಸಿಗುತ್ತೆ. ಅದ್ರ ಬದಲೇನು ಪಾಸಿಟಿವ್ ಆಗಿ ಯೋಚನೆ, ಪಾಸಿಟಿವ್ ಆಗಿ ಮಾತಾಡಿ. ನಾನು ಈಸಿಯಾಗಿ ಫಾಸ್ಟ್ ಆಗಿ ರೀಚ್ ಆಗ್ತೀನಿ ಆಫೀಸ್ಗೆ, ಈಸಿಯಾಗಿ ಫಾಸ್ಟ್ ಆಗಿ ಸಲೀಸಾಗಿ ರೀಚ್ ಆಗ್ತೀನಿ ಆಫೀಸ್ಗೆ, ಹಂಗ್ ಥಿಂಕ್ ಮಾಡ್ಬೇಕು, ಹಂಗ್ ಮಾತಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಕೆಲವು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕೆಲವರೆಲ್ಲ ಅನ್ಕೊಳ್ತಾರೆ ಏನಂತ, ನನ್ಗೆ ಜ್ವರ ಬರಲ್ಲ, ನನಗೆ ಜ್ವರ ಬರಲ್ಲ. ಈಗ ನೋಡಿ ಮಳೆಯಲ್ಲಿ ಕೆಲವರೆಲ್ಲ ನೆನ್ತಾರೆ, ಕೆಲವರಿಗೆ ಮಳೆಯಲ್ಲಿ ನೆನೆಯಕ್ಕೆ ಇಷ್ಟ, ಮಳೆಯಲ್ಲಿ ನೆನೆಯಕ್ಕೆ ಇಷ್ಟ. ಮಳೆಯಲ್ಲಿ ನೆನೆಬೇಕಾದ್ರೆ ನಂಗೆ ಜ್ವರ ಬರಲ್ಲ, ನಂಗೆ ಜ್ವರ ಬರಲ್ಲ, ಜ್ವರ ಬರಲ್ಲ, ಜ್ವರ ಬರಲ್ಲ. ಏನ್ ಜಪ ಮಾಡ್ತಾ ಇದೀರಾ? ಏನನ್ನ ಯೋಚನೆ ಮಾಡ್ತಾ ಇದೀರಾ? ಏನನ್ನ ರಿಪೀಟ್ ಮಾಡ್ತಾ ಇದೀರಾ? ಜ್ವರ ಜ್ವರ ಜ್ವರ. ಬರಲ್ಲ ಅನ್ನೋದಲ್ಲ, ಮೈಂಡ್ಗೆ ಏನ್ ಗೊತ್ತಾ, ನೀವ್ ಯಾವ ಪದ, ಯಾವ ಫೀಲಿಂಗ್ಸ್ ಏನು ಅಟ್ಯಾಚ್ ಆಗುತ್ತೆ, ಏನ ರಿಪೀಟ್ ಮಾಡ್ತೀರಾ ಅದನ್ನೇ ಮೈಂಡ್ ತಗೊಳುತ್ತೆ. ಸೊ ಜ್ವರ ಬರಲ್ಲ, ಜ್ವರ ಬರಲ್ಲ. ಇನ್ಫ್ಯಾಕ್ಟ್ ನೀವು ಜ್ವರದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ಆಟೋಮೆಟಿಕ್ ಆಗಿ ಏನ್ ಬರುತ್ತೆ? ಜ್ವರ ಬಂದ್ಬಿಡುತ್ತೆ. ಅದ್ರ ಬದಲು ಏನ್ ಮಾಡ್ಬೇಕು? ಮಳೆಯಲ್ಲಿ ನೆನೀತಾ ಇದ್ದೀರಾ, ಐ ಆಮ್ ಹೆಲ್ದಿ, ನಾನು ಆರಾಮಾಗಿರ್ತೀನಿ, ಹೆಲ್ದಿ ಆಗಿರ್ತೀನಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಆಟೋಮೆಟಿಕಲಿ ಏನಾಗ್ತೀರಾ? ಏನು ಆಗೋದಿಲ್ಲ, ಹೆಲ್ದಿಯಾಗೇ ಇರ್ತೀರಾ ಮಳೆಯಲ್ಲಿ ನೆಂದ್ರು ಕೂಡ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಗೊತ್ತಾಗ್ತಾ ಇದೆಯಾ? ಸೊ ಏನನ್ನ ಮಾತಾಡ್ತೀರಾ, ಏನನ್ನ ಹೇಳ್ತೀರಾ, ಏನನ್ನ ರಿಪೀಟ್ ಮಾಡ್ತೀರಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸಾಮ್ ಅಂದ್ರೆ ಎಕ್ಸೈಟ್ಮೆಂಟ್, ಎಕ್ಸಾಮ್ ಅಂದ್ರೆ ಪ್ರೂವ್ ಯುವರ್ ಸೆಲ್ಫ್, ಎಕ್ಸಾಮ್ ಅಂದ್ರೆ ಈಸಿ, ಎಕ್ಸಾಮ್ ಅಂದ್ರೆ ಟಾಪರ್. ಎಸ್ ಗಿರೀಶ್ ಅವರು, ಎಕ್ಸಾಮ್ ಅಂದ್ರೆ ಟಾಪರ್ ಸರ್, ಎಕ್ಸಾಮ್ ಅಂದ್ರೆ ರೆಡಿ ಸರ್, ಎಕ್ಸಾಮ್ ಮೀನ್ಸ್ ಟ್ಯಾಲೆಂಟ್ ಶೋಯಿಂಗ್. ಎಸ್ ಅರ್ಥ ಆಯ್ತಾ? ಗಗನ ಅವರೇ ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ. ಎಕ್ಸಾಮ್ ಮೀನ್ಸ್ ಹ್ಯಾಪಿ, ಎಕ್ಸಾಮ್ ಮೀನ್ಸ್ ಹ್ಯಾಪಿ, ರೈಟ್? ನಾವು ಈ ಸೆಂಟೆನ್ಸ್ ನ ನೀವು ಬರ್ಕೋಬೇಕು. ಎಕ್ಸಾಮ್ ಮೀನ್ಸ್, ಎಕ್ಸಾಮ್ ಈಸ್, ಈಗ ನೀವೇನ್ ಹಾಕಿದಿರ ಚಾಟ್ ಬಾಕ್ಸ್ ಅಲ್ಲಿ ಆ ಲೈನ್ ನ ಬರ್ಕೊಳ್ಳಿ. ಎಕ್ಸಾಮ್ ಈಸ್ ಈಸಿ ಫಾರ್ ಮೀ. ಎಕ್ಸಾಮ್ ಅನ್ನೋದು ನನಗೆ ತುಂಬಾ ಸುಲಭ, ಕನ್ನಡದಲ್ಲಿ ಬರ್ಕೊಳ್ಳೋರು. ಎಕ್ಸಾಮ್ ಈಸ್ happy for me. Exam is talent showing for me. Exam is becoming topper in the class. Exam is passing to the next standard, next level. Exam is proving my knowledge. Exam is. So exam ಅಂದಾಗ ಇದು ನನ್ನ ಪ್ರಕಾರ, ಇದು ನನಗೆ ಅಂತ ನೀವು ಯಾವಾಗ ಹೇಳ್ಕೊಳ್ಳೋಕೆ ಶುರು ಮಾಡ್ತೀರಾ, ದಟ್ ಈಸ್ ವೆನ್ ಗೇಮ್ ಚೇಂಜಿಂಗ್. ಅಲ್ಲೇ ನಿಮ್ಗೆ ಬದಲಾವಣೆ ಶುರು ಆಗುವಂಥದ್ದು.
ಅರ್ಥ ಆಗ್ತಾ ಇದೆಯಾ? ಈ ಕ್ಷಣದಿಂದ ಈ ಕ್ಷಣದಿಂದ ಇವತ್ತಿಂದ ಎಕ್ಸಾಮ್ ಅಂದಾಗ ಈ ಭಯ ಅನ್ನೋದನ್ನ ತಲೆಗೂ ಬರಬಾರ್ದು, ಯೋಚನೆ ಬರಬಾರ್ದು. ಯಾರೇ ಹೇಳಿದ್ರು ಕೂಡ ಎಕ್ಸಾಮ್ ಬರ್ತದೆ ಕಣೋ, ಎಕ್ಸಾಮ್ ಬರ್ತದೆ ಕಣೋ, ಎಕ್ಸಾಮ್ ಬರ್ತಾ ಇದೆಯೋ, ಅಪ್ಪ ಅಮ್ಮನೇ ಹೇಳ್ಬೋದು, ಫ್ರೆಂಡ್ಸೇ ಹೇಳ್ಬೋದು, ಟೀಚರ್ಸ್ ಹೇಳ್ಬೋದು, ಯಾರೇ ಹೇಳ್ಬೋದು, ಎಕ್ಸಾಮ್ ಬರ್ತಾ ಇದೆ. ಸೊ ವಾಟ್, ಎಕ್ಸಾಮ್ ಬರ್ತಾ ಇದ್ರೇನು? ಎಕ್ಸಾಮ್ ಅಂದ್ರೆ ಹ್ಯಾಪಿ ನನ್ಗೆ, ಎಕ್ಸಾಮ್ ಅಂದ್ರೆ ಈಸಿ ನನ್ಗೆ. ಎಲ್ಲ ಇಲ್ಲಿ ಶುರು ಆಗುತ್ತೆ. ಇಲ್ಲಿ ಚೇಂಜ್ ಆದ್ರೆ ಆಮೇಲೆ ಚೇಂಜ್ ಆಗುತ್ತೆ ಎಲ್ಲ. ನೀವು ಓದ್ಬೇಕು, ಪ್ರಿಪೇರ್ ಆಗ್ಬೇಕು, ಅದೆಲ್ಲ ಆಮೇಲೆ ಹೇಳ್ಕೊಡ್ತೀನಿ ಅದು. ಬಟ್ ಫಸ್ಟ್ ಇಲ್ಲಿ ಚೇಂಜ್ ಆಗ್ಬೇಕು. ಎಕ್ಸಾಮ್ ಅಂದ್ರೆ ಭಯ ಅನ್ನೋದನ್ನ ತೆಗೆದಾಕ್ಬೇಕು. ಎಕ್ಸಾಮ್ ಅಂದ್ರೆ ಈಸಿ ನನಗೆ, ಎಕ್ಸಾಮ್ ಅಂದ್ರೆ ಕಾನ್ಫಿಡೆನ್ಸ್, ನಾನು ಎಕ್ಸಾಮ್ ಅಂದ್ರೆ ಹ್ಯಾಪಿ ನನಗೆ. ಇಲ್ಲಿ ಚೇಂಜ್ ಆದ್ರೆ ಎಲ್ಲ ಮತ್ತೆ ಚೇಂಜ್ ಆಗುತ್ತೆ. ಕ್ಲಿಯರ್? ಬರ್ಕೊಳ್ಳಿ, ಆ ಸೆಂಟೆನ್ಸ್ ನ ಬರ್ಕೊಳ್ಳಿ. ಎಕ್ಸಾಮ್ ಈಸ್ ಈಸಿ ಫಾರ್ ಮೀ, ಎಕ್ಸಾಮ್ ಈಸ್ ಟ್ಯಾಲೆಂಟ್ ಶೋಯಿಂಗ್ ಫಾರ್ ಮೀ, ಎಕ್ಸಾಮ್ ಈಸ್ becoming topper. ಸೊ ಇವಾಗ ನೀವೇನ್ ಬರೆದ್ರಲ್ವಾ, ಅದೆಲ್ಲ ಏನ್ ಗೊತ್ತಾ? ಎಕ್ಸಾಮ್ ಈಸ್ ಹ್ಯಾಪಿ, ಎಕ್ಸಾಮ್ ಈಸ್ ಈಸಿ, ಇದೆಲ್ಲ ಏನ್ ಗೊತ್ತಾ? ಇದನ್ನ ಏನು ಕರೀತಾರೆ ಗೊತ್ತಾ? ವಿ ಕಾಲ್ ಇಟ್ ಆಸ್ ಅಫರ್ಮೇಷನ್ಸ್. ನಾವ್ ಇದನ್ನೇನ್ ಕರಿತೀವಿ? ಅಫರ್ಮೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ದೃಢತೆ ವಾಕ್ಯಗಳು. ಕನ್ನಡದಲ್ಲಿ ದೃಢತೆ ವಾಕ್ಯಗಳು. ಅಫರ್ಮ್, ಅಫರ್ಮ್ ಅಂದ್ರೆ ದೃಢವಾಗಿ, ಫರ್ಮ್ ಆಗಿ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳೋಂಥದ್ದು, ತಿದ್ದುಕೊಳ್ಳೋಂಥದ್ದು, ದೃಢೀಕರಣ ಮಾಡೋಂಥದ್ದು, ಪ್ರೋಗ್ರಾಮಿಂಗ್ ನ ಮಾಡೋಂಥದ್ದು, ಪ್ರೋಗ್ರಾಮಿಂಗ್ ನ ಚೇಂಜ್ ಮಾಡೋಂಥದ್ದಕ್ಕೆ ನಾವೇನಂತ ಕರಿತೀವಿ? ಅಫರ್ಮೇಷನ್ಸ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಅಫರ್ಮೇಷನ್ಸ್ ಮುಖಾಂತರ ನಿಮ್ಮ ಮನಸ್ಸನ್ನ ನೀವು ತಿದ್ದುಕೋಬಹುದು, ಚೇಂಜ್ ಮಾಡ್ಕೋಬಹುದು, ಪ್ರೋಗ್ರಾಮಿಂಗ್ ಬದಲಾಯಿಸ್ಕೋಬಹುದು ಮಕ್ಕಳೇ. ರೈಟ್? ವಾಟ್ ಎವರ್, ಚಿಕ್ಕನಿಂದ ಏನೇ ಆಗಿರ್ಬೋದು, ಡೋಂಟ್ ವರಿ. ಇನ್ನ ನೀವು ಯಂಗ್ ಏಜ್ ಅಲ್ಲಿ ಇದ್ದೀರಾ, ಕೇವಲ ಇನ್ನ 10ನೇ ವಯಸ್ಸು, 12ನೇ ವಯಸ್ಸು, 14ನೇ ವಯಸ್ಸಲ್ಲಿ ಇದ್ದೀರಾ. ನಾನು ಈ ಲೆವೆಲ್ಗೆ ಬಂದ್ಮೇಲೆ ಇಲ್ಲೆಲ್ಲ ಕಲ್ತಿದ್ದೀನಿ, ಇನ್ನೆಲ್ಲ ಇವಾಗ್ಲೇ ಕಲಿತಾ ಇದ್ದೀರಾ ಅಂದ್ರೆ ಯು ಆರ್ ಆಲ್ ವೆರಿ ಲಕ್ಕಿ. ಇವೆಲ್ಲ ಪುಣ್ಯವಂತರು. ನಿಮ್ಮ ಅಪ್ಪ ಅಮ್ಮ ಈ ಕ್ಲಾಸ್ ಅಟೆಂಡ್ ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ ಆಕ್ಚುಲಿ ನೀವು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ಬೇಕು. ಎಸ್ಆರ್ನು? ಇದೆಲ್ಲ ಇವಾಗಲೇ ಕಲಿತಾ ಇದ್ದೀರಾ. ನನ್ಗನ್ಸ್ತಾ ಇತ್ತು, ಅಯ್ಯೋ ಇದೆಲ್ಲ ನಾನ್ ಚಿಕ್ಕನಿದ್ದಾಗ ಕಲ್ತಿದ್ರೆ, ಇದೆಲ್ಲ ನಾನು ಚಿಕ್ಕನಿದ್ದಾಗ ಕಲ್ತಿದ್ರೆ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಅಟ್ಲೀಸ್ಟ್ ನಾನು ಕಲ್ತಿಲ್ಲ, ನಂತರ ನೂರಾರು ಮಕ್ಳಿಗೆ ಹೇಳ್ಕೊಡೋಣ, ಸಾವಿರಾರು ಮಕ್ಳಿಗೆ ಹೇಳ್ಕೊಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಈ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ, 100 ಜನ ಅಟೆಂಡ್ ಮಾಡ್ತಾ ಇದ್ದೀರಾ ಅಷ್ಟೇ. ವೈ ನಾಟ್ 500 ಜನ ಯಾಕೆ ಅಟೆಂಡ್ ಮಾಡಬಾರ್ದು? ಮಾಡ್ಬೋದಾ? ಅವ್ರಿಗೂ ಒಳ್ಳೇದಾಗತ್ತಾ? ಅವ್ರಿಗೂ ಹೆಲ್ಪ್ ಆಗುತ್ತಾ? ಈಗ ನಿಮ್ಗೆ ಹೆಲ್ಪ್ ಆದಂಗೆ ಅವ್ರಿಗೂ ಹೆಲ್ಪ್ ಆಗ್ಬೋದಲ್ವಾ? ಸೊ ಒಂದಷ್ಟು ಜನಕ್ಕೆ ಇನ್ವೈಟ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಗೊತ್ತಿರೋಂಥ ರಿಲೇಟಿವ್ಸು, ನಿಮ್ಮ ಎಷ್ಟೋ ಕಸಿನ್ಸ್ ಇರ್ತಾರೆ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ಬೋದಲ್ವಾ? ಶೇರ್ ಮಾಡ್ತೀರಾ ಈ ವಿಡಿಯೋನ, ಲಿಂಕನ್ನ, ನೆಕ್ಸ್ಟ್ ಸೆಷನ್ಗೆ ಅವರು ಅಟೆಂಡ್ ಮಾಡ್ತೀರಾ? ಆಸ್ ಅ ಗ್ರಾಟಿಟ್ಯೂಡ್ ಅಷ್ಟೇ. ಫ್ರೀ ಕ್ಲಾಸ್ ಅಲ್ವಾ? ಎಷ್ಟು ಜನ ಮಾಡ್ತೀರಾ ನೋಡೋಣ. ಸೊ ನೆಕ್ಸ್ಟ್ ವೀಕಲ್ಲಿ ಅಟ್ಲೀಸ್ಟ್ ಡಬಲ್ ಆಗಬೇಕು. 100 ಜನ ಇದ್ದಾರೆ, ಅಟ್ಲೀಸ್ಟ್ ನೆಕ್ಸ್ಟ್ ವೀಕಲ್ಲಿ 200 ಜನ 300 ಜನ ಅಟೆಂಡ್ ಮಾಡಂಗೆ ಆಗಬೇಕು. ನೋಡೋಣ ಎಷ್ಟು ಜನ ಮಕ್ಕಳು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಕೆಲವರು ಇರ್ತಾರೆ, ನನಗೆ ಸಿಕ್ಕಿದ್ರೆ ಸಾಕು, ಆ ಟಿಪ್ಸ್ ನನಗೆ ಮಾತ್ರ ಸಿಗ್ಬೇಕು, ಬೇರೆ ಸಿಗ್ಬಾರ್ದು, ಮುಚ್ಚಿಟ್ರೆ ಯಾವುದು ಉಳಿಯಲ್ಲ. ಯಾವಾಗ ನಾವು ಓಪನ್ ಆಗಿರ್ತೀವಿ, ಯಾವಾಗ ಹಂಚ್ತೀವಿ, ಅದನ್ನ ಮಾತ್ರ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಗೊತ್ತಲ್ವಾ ಎಲ್ಲರಿಗೂ? ಮುಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ನಮಗೆ. ಸರ್ ಮ್ಯಾಮ್. ಸೊ ಸ್ಪ್ರೆಡ್ ಮಾಡಿ. ಸೊ ಐ ರಿಪೀಟ್, ಕಮ್ ಬ್ಯಾಕ್ ಒನ್ಸ್ ಅಗೇನ್ ಹೇಳ್ತೀನಿ ನೋಡಿ. ಅಫರ್ಮೇಷನ್ಸ್. ಓಕೆ, ಅಫರ್ಮೇಷನ್ಸ್. ಸೊ ನಿಮ್ಮನ್ನೆಲ್ಲ ಒಂದು ಅಫರ್ಮೇಷನ್ಸ್ ಮುಖಾಂತರ ನಿಮ್ಮ ಮೈಂಡ್ ನ ತಿದ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಈ ಭಯ ಅನ್ನೋದನ್ನ ಹೋಗ್ಲಾಡಿಸ್ಕೊಂಡು ಕಾನ್ಫಿಡೆನ್ಸ್ ನ ತಗೊಂಡ್ ಬರೋಂಥದ್ದು. ಓಕೆ, ಇದು ಬಿಡಿ, ಇದು ಕಾಮನ್. ಇದು ಐ ಆಮ್ ದ ಬೆಸ್ಟ್, ಐ ಹ್ಯಾವ್ ಅನ್ಲಿಮಿಟೆಡ್ ಪವರ್, ಇದೆಲ್ಲ ಒಂದು ಪಾಸಿಟಿವ್ ಅಫರ್ಮೇಷನ್ಸ್. ಬಟ್ ಇದಕ್ಕಿಂತ ನಿಮಗೆ ಒಳ್ಳೆ ಅಫರ್ಮೇಷನ್ಸ್ ಕೊಡ್ತೀನಿ ನಾನು.
ಓಕೆ, ಮಕ್ಕಳಿಗೆ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಅಫರ್ಮೇಶನ್ಸ್ ಕೊಡ್ತೀನಿ. ಸ್ಟೂಡೆಂಟ್ಸ್ಗೆ ಬೇಕಾಗಿರೋ ತರ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ತರ ಒಂದು ಅಫರ್ಮೇಶನ್ಸ್ ನ ಕೊಡ್ತೀನಿ, ಗ್ರೂಪ್ ಅಲ್ಲಿ ಕೊಡ್ತೀನಿ. ಕ್ಲಿಯರ್? ಬೇಕಾ ಮಕ್ಕಳಿಗೆ? ನಿಮ್ಗೆಲ್ಲರಿಗೂ ಬೇಕಾ ಅಫರ್ಮೇಶನ್ಸ್? ಸೊ ಗ್ರೂಪ್ ಅಲ್ಲಿ ಏನ್ ಮಾಡಿ, ಶೇರ್ ಮಾಡ್ಬೇಕು. ಇವತ್ತಿನ ಸೆಷನ್ ಅಲ್ಲಿ ಏನ್ ಕಲ್ತ್ರಿ, ಹೇಗೆ ಅನಿಸ್ತು ಅಂತ ಹೇಳಿ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ನೀವೆಲ್ಲರೂ ಸ್ವಲ್ಪ ಒಂದ್ ನಿಮಿಷ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿ, ಅಥವಾ ಒಂದು ಟೈಪ್ ಮಾಡ್ಬಿಟ್ಟು ಹಾಕಿ ಗ್ರೂಪ್ ಅಲ್ಲಿ ನೀವು ಶೇರ್ ಮಾಡಿದ್ರೆ ನಿಮ್ಗೆಲ್ಲ ಒಂದು ಬ್ಯೂಟಿಫುಲ್ ಅಫರ್ಮೇಶನ್ ನ ಕೊಡ್ತೀನಿ. ಸೊ ಅಫರ್ಮೇಶನ್ ಹೆಂಗ್ ಯೂಸ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ನಾನು ಇವಾಗ. ಡನ್? ಆಮೇಲೆ ಒಂದು 5 ನಿಮಿಷ ಮೆಡಿಟೇಷನ್ ಕೂಡ ಮಾಡೋಣ. ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಎಕ್ಸಾಮ್ ಟಿಪ್ಸ್ ಹೇಳ್ಕೊಡ್ತೀನಿ. ಯಾವ ತರ ಒಂದು ಒಳ್ಳೆ ಎಕ್ಸಾಮ್ಸ್ ಅಲ್ಲಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅದನ್ನ ಹೇಳ್ಕೊಡ್ತೀನಿ. ದೆನ್ ಐ ವಿಲ್ ಶೇರ್ ಸಮ್, ನಿಮ್ಗೆಲ್ಲರಿಗೂ ಹೆಲ್ಪ್ ಆಗ್ಲಿಕ್ಕೆ ದೇರ್ ಆರ್ ಸಮ್ ಬ್ಯೂಟಿಫುಲ್ ಹೀಲಿಂಗ್ ಕೋಡ್ಸ್, ಎನರ್ಜಿ ಸರ್ಕಲ್, ಸ್ವಿಚ್ ವರ್ಡ್ಸ್ ಅಂತೆಲ್ಲ ಬರುತ್ತೆ. ಏನ್ ಸರ್ ಇದೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇದೀವಿ, ಅಷ್ಟೊಂದೆಲ್ಲ ಗೊತ್ತಿಲ್ಲ ನಮ್ಗೆ ಅಂತ ಅನ್ನಿಸ್ಬೋದು ನಿಮ್ಗೆ. ಡೋಂಟ್ ವರಿ, ಅರ್ಥ ಆಗ್ತಾ ಇದೆಯಾ? ಕೆಲವು ಸರಿ ಬೆಂಕಿ ಅಂದಾಗ ಬೆಂಕಿನ ಮುಟ್ ನೋಡ್ತೀನಿ, ಆಮೇಲೆ ನನ್ಗೆ ಅದು ಬಿಸಿ ಅಂತ ಗೊತ್ತಾಗೋದು. ನೀವ್ ಹೇಳಿದ್ರೆ ನಾನು ನಂಬಲ್ಲ, ಮುಟ್ ನೋಡಿದ್ರೆ ನಾನು ನಂಬ್ತೀನಿ ಅಂತ ಪ್ರಯತ್ನ ಪಡ್ಬೇಕಂತೇನಿಲ್ಲ. ದೊಡ್ಡವ್ರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ ಮಾಡ್ಬೇಕು, ಮಾಡ್ತೀನಿ ಅಷ್ಟೇ. ಈ ತರನು ಮಾಡ್ಬೋದು ನೀವು. ಸೊ ಕೆಲವು ಸ್ವಿಚ್ ವರ್ಡ್ಸ್, ಹೀಲಿಂಗ್ ಕೋಡ್ಸ್ ಜಸ್ಟ್ ಫಾಲೋ ಮಾಡಿ. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟನ್ನ ಫಾಲೋ ಮಾಡಿ, ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ, you'll get the result. Okay, so I'll be giving ನಿಮ್ಗೆಲ್ಲರಿಗೂ ಕೆಲವು ಬ್ಯೂಟಿಫುಲ್ ಆಗಿ ಸ್ವಿಚ್ ವರ್ಡ್ಸ್, ಕೆಲವು ಹೀಲಿಂಗ್ ಕೋಡ್, ಕೆಲವು ಎನರ್ಜಿ ಸರ್ಕಲ್ ಕೊಡ್ತೀನಿ. ಅದನ್ನ ಯೂಸ್ ಮಾಡಿ. I'll guarantee you that ನೀವು ಜಸ್ಟ್ ಪಾಸ್ ಆಗ್ತಿರೋರು, ಫಸ್ಟ್ ರ್ಯಾಂಕ್ ಬರ್ತೀರಾ ಅಂತ ಹೇಳಕ್ ಇಷ್ಟಪಡೋದಿಲ್ಲ ನಾನು. ಬಟ್ ಸ್ಟಿಲ್ ಲಾಸ್ಟ್ ಟೈಮ್ ಏನ್ ಮಾರ್ಕ್ಸ್ ತೆಗಿತಾ ಇದ್ರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿಬಹುದು. ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕಿ ನಾನು ಹೇಳ್ಕೊಟ್ಟಿದ್ದ ಟಿಪ್ಸ್ ಎಲ್ಲ ಫಾಲೋ ಮಾಡ್ಬಿಟ್ರೆ ಟಾಪ್ ಲೆವೆಲ್ಗೂ ಹೋಗ್ತೀರ. ಐ ಕ್ಯಾನ್ ಗಿವ್ ದಟ್ ಗ್ಯಾರಂಟಿ, ಪ್ರೊವೈಡೆಡ್ ನೀವು ಮಾಡಿದಾಗ, ನಾನು ಹೇಳ್ದಂಗೆ ಮಾಡಿದಾಗ, ಓದಿದಾಗ, ಎಫರ್ಟ್ ಹಾಕಿದಾಗ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಏನು ಓದ್ದಿರಾ ಹೋಗ್ಬಿಟ್ಟು ಖಾಲಿ ಪೇಪರ್ ಕೊಟ್ಬಿಟ್ಟು, ಆನ್ಸರ್ ಪೇಪರ್ ಖಾಲಿ ಕೊಟ್ಬಿಟ್ಟು ನಾನು ಎನರ್ಜಿ ಸರ್ಕಲ್ ಯೂಸ್ ಮಾಡಿದೆ, ಹೀಲಿಂಗ್ ಕೋಡ್ ಯೂಸ್ ಮಾಡಿದೆ, ನನ್ಗೆ ಮಾರ್ಕ್ಸ್ ಬಂದ್ಬಿಡುತ್ತೆ ಅನ್ನೋ ಆತರ ಆಗೋದಿಲ್ಲ. ನಿಮ್ಮ ಎಫರ್ಟ್ ಬೇಕು. ಎಫರ್ಟ್ ಜೊತೆಗೆ ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ಸೂಪರ್ ರಿಸಲ್ಟ್ ಕೊಡುತ್ತೆ, ಸೂಪರ್ ಮಾರ್ಕ್ಸ್ ತೆಗಿಬಹುದು, ಸಗದಾಗಿ ಮಾರ್ಕ್ಸ್ ತೆಗಿಬಹುದು. ಎಲ್ಲರಿಗೂ ಒಂದು ಆಶ್ಚರ್ಯ ತರ ಅಚೀವ್ಮೆಂಟ್ ಮಾಡಿ ತೋರಿಸ್ಬೋದು. ನೀವು ನಿಮ್ ಪೇರೆಂಟ್ಸ್ಗೆ ಸರ್ಪ್ರೈಸ್ ಮಾಡ್ಬೋದು, ನಿಮ್ ಫ್ರೆಂಡ್ಸ್ಗೆ ಸರ್ಪ್ರೈಸ್ ಮಾಡ್ಬೋದು. ಹಂಗಂದ್ಬಿಟ್ಟು ಅವ್ರಿಗೆಲ್ಲ ಕ್ಲಾಸ್ಗೆ ಅಟೆಂಡ್ ಮಾಡ್ಸಲ್ಲ ಅನ್ಕೋ, ಹೆಲ್ಪ್ ಆಗಲಿ ಎಲ್ಲರಿಗೂ. ಡನ್? ಸರಿನಾ? ನಾವು ಅಫರ್ಮೇಶನ್ಸ್ ಕಳಿಸ್ತೀನಿ ನಾನು ನಿಮ್ಗೆ ಗ್ರೂಪ್ ಅಲ್ಲಿ. ಅಫರ್ಮೇಶನ್ಸ್ ಹೆಂಗ್ ಯೂಸ್ ಮಾಡ್ಬೇಕು ಅದನ್ನ ಹೇಳ್ತೀನಿ ಫಸ್ಟ್. ಅಫರ್ಮೇಶನ್ ಹೆಂಗ್ ಯೂಸ್ ಮಾಡ್ಬೇಕು ಬರ್ಕೊಳ್ಳಿ. ಅಫರ್ಮೇಶನ್ ಫರ್ಮ್ ಆಗಿ ಹೇಳ್ಕೊಳ್ಳುವಂಥದ್ದು, ನಿಮಗೆ ನೀವು ಹೇಳ್ಕೊಳ್ಳುವಂಥದ್ದು. ಯಾವ ತರ ಹೇಳ್ಕೊಳ್ತೀರಾ? ಐ ಆಮ್ ವೆರಿ ಕಾನ್ಫಿಡೆಂಟ್, ನಾನು ತುಂಬಾ ಆತ್ಮವಿಶ್ವಾಸ ಉಳ್ಳವಳು. ಈ ರೀತಿಯಾಗಿ ಜೋರಾಗಿ ನಿಮಗ್ ನೀವು ಹೇಳ್ಕೊಳ್ತೀರಾ. ಓಕೆ, ನೀವೆಲ್ಲ ಇವಾಗ ಮಗ್ಗಿ ಹೆಂಗ್ ಕಲ್ತ್ರಿ, ಪದ್ಯ ಹೆಂಗ್ ಕಲ್ತ್ರಿ, ಪೋಯಮ್ ಹೆಂಗ್ ಕಲ್ತ್ರಿ, ಬೈಹ್ಯಾಟ್ ಮಾಡಿ ಕಲ್ತ್ರಲ್ವಾ? ಜೋರಾಗಿ ಹೇಳ್ತಾ ಬೈಹ್ಯಾಟ್ ಮಾಡ್ತಾ ಕಲ್ತ್ರಲ್ವಾ? ಸಂಭವ ಇದು ಕೂಡ ಅದೇ ತರ ಮಿರರ್ ಮುಂದೆ ನಿಂತ್ಕೊಂಡು ಮಾಡ್ಬೋದು. ಮಿರರ್ ಮುಂದೆ ನಿಂತ್ಕೊಂಡು ಜೋರಾಗಿ ಹೇಳ್ಬೋದು, ಐ ಆಮ್ ಬೋಲ್ಡ್ ಅಂಡ್ ಕಾನ್ಫಿಡೆಂಟ್, ನಾನು ತುಂಬಾ ಧೈರ್ಯವಂತ, ನಾನು ತುಂಬಾ ಧೈರ್ಯವಂತಳು. ಈ ರೀತಿಯಾಗಿ ಮಿರರ್ ಮುಂದೆ ನಿಂತ್ಕೊಂಡು ಹೇಳ್ಬೋದು. ಯಾವಾಗ ಹೇಳ್ಬೇಕು ಸರ್? ಬೆಳಗ್ಗೆ ಹೇಳಿ, ಎದ್ದಾಗ. ಬೆಳಗ್ಗೆ ಅದು ರೆಡಿ ಆಗ್ತಿರಲ್ಲ ಅವಾಗ ಹೇಳಿ, ರಾತ್ರಿ ಮಲಗಬೇಕಾದ್ರೆ ಹೇಳಿ. ಸೊ ಐ ಶೇರ್ ಸಮ್ ಬ್ಯೂಟಿಫುಲ್ ಅಫರ್ಮೇಶನ್ಸ್ ನ ಶೇರ್ ಮಾಡ್ತೀನಿ ನಿಮ್ಗೆಲ್ಲರಿಗೂ. ಆ ಅಫರ್ಮೇಶನ್ಸ್ ನ ಡೈಲಿ ಚಾಂಟ್ ಮಾಡೋಂಥದ್ದು, ಡೈಲಿ ಹೇಳುವಂಥದ್ದು ಜೋರಾಗಿ. ಸಮಯ ಇದ್ರೆ ಇನ್ನೂ ಒಂದ್ ಮಾಡ್ಬೋದು, ನೀವು ಬರಿಬೋದು, ಅದನ್ನ ಬರಿಬೋದು. ಕೆಲವ್ರಿಗೆ ಅನ್ಸ್ಬೋದು, ಸರ್ ಎಕ್ಸಾಮ್ ಬರ್ತಾ ಇದೆ, ನನಗೆ ಪೋರ್ಷನ್ಸ್ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಇಲ್ಲ. ಏನಿದೆ ಪೋರ್ಷನ್ಸ್ ಅದೇ ಕಂಪ್ಲೀಟ್ ಮಾಡಕ್ ಟೈಮ್ ಇಲ್ಲ, ನೀವ್ ಬೇರೆ ಎಕ್ಸ್ಟ್ರಾ ವರ್ಕ್ಸ್ ಕೊಡ್ತಾ ಇದ್ರೆ ಎಕ್ಸ್ಟ್ರಾ ಇದು ಮಾಡಿ ಅಂತ ಹೇಳ್ತಾ ಇದೀರಾ ಅಂತ ಅನ್ನಿಸ್ಬೋದು. ಬಟ್ ಐ ಟೆಲ್ ಯು, ಇದು ಮಾಡೋದ್ರಿಂದ ಅದು ನಿಮ್ಗೆ ಈಸಿ ಆಗುತ್ತೆ. ಓಕೆ, ಇದು ಮಾಡೋದ್ರಿಂದ ಅದು ಈಸಿ ಆಗುತ್ತೆ. ಅದು ನಿಮ್ಗೆ ಆರಾಮ್ಸೆ ಒಳ್ಳೆ ಮಾರ್ಕ್ಸು, ಕಲ್ತಿದ್ನ ನೆನಪು ಚೆನ್ನಾಗೆಲ್ಲ ಇರುತ್ತೆ.
ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಮ ಬಾಡಿ ಹೇಗಪ್ಪ ಅಂದ್ರೆ, ನಿಮ್ಮ ಬಾಡಿ ಇಸ್ ವೆರಿ ವೆರಿ ಮ್ಯಾಜಿಕಲ್. ನಿಮ್ಮ ದೇಹ, ನಿಮ್ಮ ಮನಸ್ಸು ಒಂದಕ್ಕೊಂದು ತುಂಬಾ ಕನೆಕ್ಷನ್ ಇದೆ, ಒಂದಕ್ಕೊಂದು ತುಂಬಾ ಬೇಗ ಹೊಂದ್ಕೊಳ್ಳುತ್ತೆ, ಚೇಂಜಸ್ ಆಗತ್ತೆ. ನಿಮ್ಮ ಬಾಡಿ ನಿಮ್ಮ ಮೈಂಡ್ ಮಾತು ಕೇಳುತ್ತೆ, ಹಾಗೆ ನಿಮ್ಮ ಮೈಂಡ್ ನಿಮ್ಮ ಬಾಡಿ ಮಾತು ಕೇಳುತ್ತೆ, ಎರಡು ಒಂದಕ್ಕೊಂದು ಕನೆಕ್ಷನ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ಸ್ ಡೂ ಒಂದು ಬ್ಯೂಟಿಫುಲ್ ಆಕ್ಟಿವಿಟಿ ಮಾಡೋಣ. ನಿಮ್ಗೆಲ್ಲರಿಗೂ ಒಂದು ಆಶ್ಚರ್ಯಕರವಾಗತ್ತ. ಒಂದು 10, 15, 20 ಜನ ಅಷ್ಟೇ ಮಕ್ಕಳು ಕ್ಯಾಮ್ರಾ ಆನ್ ಮಾಡಿದ್ದಾರೆ. ಮಿಕ್ಕಿದವರು ಎಲ್ಲಿದ್ದೀರಾ? ಫಂಕ್ಷನ್ ಇದ್ದೀರಾ? ಬೇರೆ ಫಂಕ್ಷನ್ ಇದ್ದೀರಾ? ಎಲ್ಲ ಹೊರಗಡೆ ಇದ್ದೀರಾ? ಬೇರೆ ಕಡೆ ಇದ್ದೀರಾ? ಕ್ಯಾಮ್ರಾ ಆನ್ ಮಾಡಕ್ ಆಗದೇ ಇರೋ ಜಾಗದಲ್ಲಿ ಇದ್ದೀರಾ? ಕ್ಯಾಮ್ರಾ ಆನ್ ಮಾಡಕ್ ಭಯನಾ? ನಾನ್ ಚೆನ್ನಾಗಿಲ್ಲ ನೋಡಕ್ಕೆ, ಯಾರಾದ್ರೂ ಏನ್ ಅನ್ಕೊಂಡ್ಬಿಟ್ರೆ. ಕಮಾನ್, ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿದಾಗ ಯು ಲರ್ನ್ ಸೋ ಮಚ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್. ಕ್ಯಾಮ್ರಾ ಆಫ್ ಮಾಡಿ ಅಟೆಂಡ್ ಮಾಡಿದ್ರೆ ದೇರ್ ಇಸ್ ನೋ ಪಾಯಿಂಟ್. ಈಗ ನಾನು ಹಿಂಗ್ ಕ್ಯಾಮ್ರಾ ಆಫ್ ಮಾಡಿ ಅಟೆಂಡ್ ಮಾಡಿ ತಗೊಂಡ್ರೆ ಏನ್ ಪ್ರಯೋಜನ? ಏನಾದ್ರು ಅನ್ಸುತ್ತಾ? ನೋ ರೈಟ್? ಖುಷಿ ಅನ್ಸುತ್ತಾ? ನೋ ರೈಟ್? ಕ್ಯಾಮ್ರಾ ಆನ್ ಮಾಡಬೇಕು. ಐ ಫೀಲ್ ರಿಯಲಿ ಹ್ಯಾಪಿ ಯಾವಾಗ ಮಕ್ಕಳು ಕ್ಯಾಮ್ರಾ ಆನ್ ಮಾಡಿ. ಧೈರ್ಯ ಅನ್ನೋದು ಇಲ್ಲಿಂದನೇ ಕಲಿಸ್ಬೇಕು. ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡು. ಆಗ್ತಾ ಇದೆಯಾ? ಇಲ್ಲೇ ಕಲಿಸ್ಬೇಕಾಗಿರೋಂಥದ್ದು. ಸೊ ಭಯ ಅನ್ನೋದನ್ನ ತೆಗೆದಾಕ್ಬೇಕು. ಫಸ್ಟ್ ಫಿಯರ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮನ್ನ ನೀವು ಟ್ರೈನ್ ಮಾಡ್ಕೋಬೇಕು. ಯಾರು ಬಂದು ಹೆಲ್ಪ್ ಮಾಡಕ್ ಆಗೋದಿಲ್ಲ. ಯು ಹ್ಯಾವ್ ಟು ಹೆಲ್ಪ್ ಯುವರ್ ಸೆಲ್ಫ್. ನಿಮಗ್ ನೀವು ಹೆಲ್ಪ್ ಮಾಡ್ಕೋಬೇಕು, ನಿಮಗ್ ನೀವು ಚೇಂಜ್ ಮಾಡ್ಕೋಬೇಕು. ಮಕ್ಕಳೇ, ನಿಮ್ಮ ಒಂದು ಭವಿಷ್ಯ ನಿಮ್ಮ ಕೈಲಿದೆ. ರೈಟ್? ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಫ್ಯೂಚರ್. ಯಾರು ಹೇಳಿದ್ದು? ನೀವ್ ಹೇಳಿದ್ ಸರ್, ನನಗಿನ ಮೊದಲು ಬೇರೆ ಹೇಳಿದ್ದಾರೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಫ್ಯೂಚರ್. ಯಾರು ಹೇಳಿದ್ದಾರೆ? ಯಾರಿಗೆ ಹೇಳ್ತೀರಾ ನೋಡೋಣ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಥವಾ ಯುವರ್ ಓನ್ ಫ್ಯೂಚರ್. ಅಬ್ದುಲ್ ಕಲಾಂ ಹೇಳಿದ್ದ. ಕೇಳಿಲ್ವಾ ಈ ಸೆಂಟೆನ್ಸ್ ನೀವು? ನನಗಿನ ಮೊದಲು ಬೇರೆ ಹೇಳಿದ್ದಾರೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಫ್ಯೂಚರ್. ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಓಕೆ, ಸ್ವಾಮಿ ವಿವೇಕಾನಂದ ಅವರು. ಎಸ್ ಪ್ರಣೀತ್ ಅವರೇ, ಕರೆಕ್ಟ್, ಸ್ವಾಮಿ ವಿವೇಕಾನಂದ ಅವರು. ಸೊ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಆಕ್ಚುಲಿ ಮಕ್ಕಳೇ, ಯಾರ ಕೈಲೂ ಇಲ್ಲ. ನೀವೇನ್ ಅನ್ಕೊಳ್ತೀರಾ, ನೀವೇನ್ ಆಗ್ಬೇಕಂತಿದ್ರ, ಯು ಕ್ಯಾನ್ ಕ್ರಿಯೇಟ್ ಯುವರ್ ಸೆಲ್ಫ್. ಸೊ ನಿಮ್ಮಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ನಿಮ್ಮಲ್ಲಿ ಭಯ ಇರ್ಬೋದು, ನಾಚಿಕೆ ಇರ್ಬೋದು, ಅಥವಾ ಯಾವುದೇ ಒಂದು ನೆಗೆಟಿವ್ ಇರ್ಬೋದು. ಬಟ್ ಲೆಟ್ ಮಿ ಟೆಲ್ ಯು, ನಿಮಗೆ ಇವತ್ತು ಹೇಳ್ತಾ ಇದೀನಿ, ನೀವೆಲ್ಲ ಇನ್ನ ಯಂಗ್ ಏಜ್ ಅಲ್ಲಿ ಇದ್ದೀರಾ. ಈಗಲೇ ನಿಮ್ಮನ್ನ ನೀವು ತಿದ್ಕೊಂಡ್ಬಿಟ್ರೆ, ಈಗಲೇ ನೀವು ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫ್ಯೂಚರ್ ಅಮೇಝಿಂಗ್ ಬ್ರೈಟ್ ಆಗಿರುತ್ತೆ. ಡನ್? ಸೊ ಈಗ ಒಂದು ಆಕ್ಟಿವಿಟಿ ಮಾಡೋಣ, ಬ್ಯೂಟಿಫುಲ್ ಆಕ್ಟಿವಿಟಿ. ನಿಮ್ಗೆಲ್ಲರಿಗೂ ವಾವ್ ಅಂತ ಅನ್ಸುತ್ತೆ, ವಾವ್ ಅಮೇಝಿಂಗ್ ಅಂತ ಅನ್ಸುತ್ತೆ. ಲೆಟ್ಸ್ ಸಿ, ಎಷ್ಟು ಜನ ಮಾಡಕ್ ರೆಡಿ ಇದ್ದೀರಾ? ಮಕ್ಕಳೇ, ಕ್ಯಾಮ್ರಾ ಆನ್ ಮಾಡಿರೋರು ರೆಡಿ ಇದ್ದೀರಾ? ಕ್ಯಾಮ್ರಾ ಆನ್ ಮಾಡಿರೋರು ವಿಲ್ ಸಿ ದಿಸ್, ಲರ್ನ್ ದಿಸ್. ನಿಮ್ಗೆಲ್ಲ ಒಂದು ಮ್ಯಾಜಿಕ್ ಟ್ರಿಕ್ ತೋರಿಸ್ತೀನಿ ನೋಡಿ. ಆಶ್ಚರ್ಯ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಟೇಕ್ ಯುವರ್ ಬೋತ್ ಹ್ಯಾಂಡ್ಸ್. ಎರಡೂ ಕೈ ತಗೊಳ್ಳಿ, ಎರಡೂ ಕೈ ತಗೊಳ್ಳಿ. ಸರಿನಾ? ನಿಮ್ಮ ಎರಡೂ ಕೈ ಅಂಗೈ ಕೆಳಗಡೆ ಒಂದು ಲೈನ್ ಇದೆ. ಎರಡೂ ಕೈ ಅಂಗೈ ಕೆಳಗಡೆ ಒಂದು ಲೈನ್ ಇರುತ್ತೆ. ಕರೆಕ್ಟಾ? ಈ ಎರಡೂ ಕೈನ ಸೇರಿಸಿ ಆ ಲೈನ್ಗೆ ಲೈನ್ ಕರೆಕ್ಟ್ ಆಗಿ ಟಚ್ ಮಾಡಿ. ಅಂಡ್ ಎರಡೂ ಹಸ್ತಗಳನ್ನ ಸೇರಿಸಿ ನೋಡಿ, ಚೆಕ್ ಮಾಡಿ. ಇವಾಗ ಎರಡೂ ಹಸ್ತಗಳು ಸೇಮ್ ಇದೆಯಾ, ದೊಡ್ಡದಿದೆಯಾ, ಚಿಕ್ಕದಿದೆಯಾ? ಯಾವ್ದಾದ್ರು ಹ್ಯಾಂಡ್, ಯಾವ್ದಾದ್ರು ಅಂಗೈ ಚಿಕ್ಕದಿದೆಯಾ, ದೊಡ್ಡದಿದೆಯಾ, ಅಥವಾ ಎರಡು ಸಮ ಇದೆಯಾ? ಚೆಕ್ ಮಾಡಿ. ಆ ಲೈನ್ಗೆ ಕರೆಕ್ಟ್ ಆಗಿ ಇಟ್ಟು ಚೆಕ್ ಮಾಡ್ತೀರಾ. ಹೀಗೆ ಇಟ್ಕೊಂಡು ಚೆಕ್ ಮಾಡ್ತೀರಾ. ನೋಡಿ, ನಂದು ಕರೆಕ್ಟ್ ಆಗಿದೆ, ಸೇಮ್ ಇದೆ. ಮೇ ಬಿ ಕೆಲವ್ರದ್ದು ಯಾವ್ದಾದ್ರು ಅಂಗೈ ಉದ್ದ ಇರ್ಬೋದು, ಚಿಕ್ಕದಿರ್ಬೋದು. ಮೋಸ್ಟ್ ಆಫ್ ದೆಮ್ ಸೇಮ್ ಇರುತ್ತೆ, ಮೋಸ್ಟ್ ಆಫ್ ದೆಮ್ ಸೇಮ್ ಇರುತ್ತೆ. ಸೊ ಯಾರ್ಯಾರ್ದೆಲ್ಲ ಸೇಮ್ ಇದೆ
ಎಸ್ ಅಂತ ಹಾಕಿ, ಸೇಮ್ ಅಂತ ಹಾಕಿ. ಅಥವಾ ಯಾರ್ದಾದ್ರು ರೈಟ್ ಹ್ಯಾಂಡ್ ಸ್ವಲ್ಪ ಉದ್ದ ಇರ್ಬೋದು, ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಉದ್ದ ಇರ್ಬೋದು, ನೋ ಪ್ರಾಬ್ಲಮ್. ಸೇಮ್ 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 ಸೇಮ್. ಸೊ ಶಲ್ ವಿ ಡೂ ಒನ್ ಮ್ಯಾಜಿಕ್? ಮ್ಯಾಜಿಕ್ ಮಾಡೋಣ. ರೆಡಿ? ರೆಡಿ? ಎಸ್. ಸೊ ಟೇಕ್ ಯುವರ್ ರೈಟ್ ಹ್ಯಾಂಡ್. ನಿಮ್ಮ ಬಲಗೈ ತಗೊಳ್ತೀರಾ. ನಿಮ್ಮ ಬಲಗೈ ಚೆನ್ನಾಗಿ ಶೇಕ್ ಮಾಡಿ. ಚೆನ್ನಾಗಿ ಶೇಕ್ ಮಾಡಿ 3 times. ಎಸ್. ನಿಮ್ಮ ಬಲಗೈನ ತಗೊಳ್ಳಿ. ಹೋಲ್ಡ್ ಇಟ್. ನಿಮ್ಮ ಕಣ್ ಮುಂದೆ, ನಿಮ್ಮ ಮುಖದ ಮುಂದೆ ಇಟ್ಕೊಳ್ಳಿ. ನೋಡ್ತಾ, ನಿಮ್ಮ ಬಲಗೈನ ನೋಡ್ತಾ, ಹಸ್ತವನ್ನ ನೋಡ್ತಾ ಹೇಳಿ, ನಿಮ್ಮ ಅಂಗೈಗೆ, ಬಲಗೈ ಹಸ್ತಕ್ಕೆ ಹೇಳಿ, ಐ ಲವ್ ಯು ಮೈ ಡಿಯರ್ ರೈಟ್ ಹ್ಯಾಂಡ್. ನನ್ನ ಬಲಗೈ, ಬಲ ಅಂಗೈಯೇ, ಐ ಲವ್ ಯು. ಐ ಲವ್ ಯು. ಗ್ರೋ ಬಿಗ್. ಹೇಳಿ, ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್. ಐ ಲವ್ ಯು ಮೈ ರೈಟ್ ಹ್ಯಾಂಡ್. ಗ್ರೋ ಬಿಗ್. ಕಮಾನ್ ಹೇಳ್ಬೇಕು ಎಲ್ಲರೂ. ರೈಟ್ ಹ್ಯಾಂಡ್ ನ ನೋಡ್ತೀರಾ, ಹೇಳ್ತೀರಾ, ಜೋರಾಗಿ ಹೇಳ್ತೀರಾ, ಗ್ರೋ ಬಿಗ್. ಗ್ರೋ ಬಿಗ್ ಅಂದ್ರೆ ದೊಡ್ಡದಾಗ್ತಾ ಇದೆ, ನಿಮ್ಮ ಅಂಗೈ ದೊಡ್ಡದಾಗ್ತಾ ಇದೆ. ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್. ಐ ಲವ್ ಯು ಮೈ ಡಿಯರ್ ರೈಟ್ ಹ್ಯಾಂಡ್. ಐ ಲವ್ ಯು. ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್. ಕಣ್ ಮುಚ್ಕೊಳ್ಳಿ ಇವಾಗ. ಹಾಗೆ ಕಣ್ ಮುಚ್ಕೊಂಡು ಹೇಳಿ, ಮೈ ಡಿಯರ್ ರೈಟ್ ಹ್ಯಾಂಡ್. ಗ್ರೋ ಬಿಗ್, ಗ್ರೋ ಬಿಗ್. 30 seconds. ಇನ್ನ 30 ಸೆಕೆಂಡ್ ಹೇಳ್ಬೇಕು. ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್. ಐ ಲವ್ ಯು ಮೈ ಡಿಯರ್ ರೈಟ್ ಹ್ಯಾಂಡ್. ಗ್ರೋ ಬಿಗ್, ಗ್ರೋ ಬಿಗ್. ಐ ಲವ್ ಯು ಮೈ ಡಿಯರ್ ರೈಟ್ ಹ್ಯಾಂಡ್. ಗ್ರೋ ಬಿಗ್, ಗ್ರೋ ಬಿಗ್. ಓಪನ್ ಯುವರ್ ಐಸ್. ಕಣ್ ಓಪನ್ ಮಾಡಿ ನೋಡಿ, ಬಲಗೈ ಅಂಗೈ ಹಸ್ತವನ್ನ ನೋಡಿ ಹೇಳಿ, ಐ ಲವ್ ಯು ಮೈ ಡಿಯರ್ ರೈಟ್ ಹ್ಯಾಂಡ್. ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್, ಗ್ರೋ ಬಿಗ್. ಎಸ್. ಈಗ ಸ್ನೇಹಿತರೆ, ಮಕ್ಕಳೇ ಏನ್ ಮಾಡಿ, ಸೇಮ್ ಎರಡು ಅಂಗೈನ ಲೈನ್ ನ ಸೇರಿಸಿ ಚೆಕ್ ಮಾಡಿ, ಚೆಕ್ ಮಾಡಿ. ಬಲಗೈ ಏನಾಗಿದೆ ಚೆಕ್ ಮಾಡಿ. ಬಲಗೈ ಏನಾಗಿದೆ? ವಾವ್. ಸ್ವಲ್ಪ ಇಷ್ಟು 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 ಎಷ್ಟಾದ್ರೂ ನೋಡಿ, ನಿಮ್ಮ ರೈಟ್ ಹ್ಯಾಂಡ್ ದೊಡ್ಡದಾಗಿದೆಯಾ? ಅರೆ ನಿಮ್ದೇ ಕೈ ಅಲ್ವಾ? ಯಾರ್ಯಾರ್ದೆಲ್ಲ ದೊಡ್ಡದಾಗಿತ್ತು, ಸ್ವಲ್ಪ ಉದ್ದ ಆಯ್ತು ರೈಟ್ ಹ್ಯಾಂಡ್? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಆಕ್ಚುಲಿ ನೋಡಿ, ಸೇಮ್ ಲೈನ್ ಮೊದಲು ಕೂಡ ನೀವು ಮಾಡಿದ್ರಿ, ಮೊದಲು ಟೆಸ್ಟ್ ಮಾಡಿದಿರಾ, ಸೇಮ್ ಲೈನ್ ಇಟ್ಕೊಂಡ್ರಿ. ನೋಡಿ, ನಾನು ಒಬ್ಬ ಹೇಳ್ತಾ ಇಲ್ಲ, ಯಾರೋ ಒಂದಿಬ್ರು ಹೇಳ್ತಾರ, ಎಲ್ಲರೂ ಹಾಕ್ತಾ ಇದಾರೆ ಇಟ್ಸ್ ಬಿಗ್ ಅಂತ. ಮೋಸ್ಟ್ ಆಫ್ ದೆಮ್, ತುಂಬಾ ಜನ ಹಾಕ್ತಾ ಇದಾರೆ. ಮ್ಯಾಜಿಕ್. ವಾವ್. ಎಸ್. ಎಷ್ಟು ಜನಕ್ಕೆ ವಾವ್ ಅನಿಸ್ತಾ ಇದೆ, ಮ್ಯಾಜಿಕ್ ಅನಿಸ್ತಾ ಇದೆ? ಲಿಸನ್, ಕೇಳಿಸ್ಕೊಳ್ಳಿ. ನಿಮ್ಗೆಲ್ಲ ಇವತ್ತು ಆಶ್ಚರ್ಯ ಅನಿಸ್ತಾ ಇರ್ಬೋದು, ಬಟ್ ಲೆಟ್ ಮಿ ಟೆಲ್ ಯು ದ ಟ್ರೂತ್. ನಮ್ಮ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ, ನಮ್ಮ ವರ್ಡ್ಸ್, ಪದಗಳೇನಿದೆ, ಇದೆಲ್ಲ ನಮ್ಮ ನ್ಯೂರೋ ಕೆಮಿಕಲ್ಸ್. ನಮ್ಮ ಬಾಡಿ, ನಮ್ಮ ದೇಹದ ಪ್ರತಿಯೊಂದೊಂದು ಅಣುಗಳು, ಪ್ರತಿಯೊಂದು ಅಂಗಾಂಗಗಳಿಗೆ ಕನೆಕ್ಟ್ ಆಗಿರುತ್ತೆ. ಎಲ್ಲವೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಸೊ ನಿಮ್ಮ ಪದಗಳು,
ನಿಮ್ಮ ಮನಸ್ಸು ಏನನ್ನ ಹೇಳ್ತಾ ಹೋಗ್ತೀರಾ, ನಿಮ್ಮ ದೇಹ ಅದೇ ತರ ಚೇಂಜ್ ಆಗುತ್ತೆ, ನಿಮ್ಮ ಮನಸ್ಸು ಅದೇ ತರ ಚೇಂಜ್ ಆಗುತ್ತೆ, ನಿಮ್ಮ ಲೈಫು ಕೂಡ ಅದೇ ತರ ಚೇಂಜ್ ಆಗುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ ನಿಮ್ಗೆ, ರೈಟ್? ಜಸ್ಟ್ 1 ನಿಮಿಷ ಗ್ರೋ ಬಿಗ್ ಐ ಲವ್ ಯು ಮೈ ಡಿಯರ್ ಅಂಡ್ ಹ್ಯಾಂಡ್ ಅಂತ ಹೇಳಿ ಜಸ್ಟ್ 1 ನಿಮಿಷ ಈ ಆಕ್ಟಿವಿಟಿ ಮಾಡಿದ್ರಿಂದ ನಿಮ್ಮ ರೈಟ್ ಹ್ಯಾಂಡ್ ಏನಾಗಿತ್ತು, ಕಣ್ ಮುಂದೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರಿ, ರೈಟ್ ಹ್ಯಾಂಡ್ ಏನಾಗಿತ್ತು, ದೊಡ್ಡದಾಗಿತ್ತು. ಕೇವಲ ಪದಗಳಿಂದ ಈ ತರ ಒಂದು ಮ್ಯಾಜಿಕ್ ನೀವು ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅಫರ್ಮೇಶನ್ಸ್ ಆರ್ ವೆರಿ ವಂಡರ್ಫುಲ್, ಸೂಪರ್ ಆಗಿ ವರ್ಕ್ ಆಗುತ್ತೆ. ಓಕೆ, 1 ನಿಮಿಷ ಬರೇ ಒಂದು 15-20 ಬಾರಿ ನೀವು ಹೇಳಿದ್ರಿ. ಇದನ್ನ ನೀವು ಅಫರ್ಮೇಶನ್ಸ್ ನ ಡೈಲಿ ಬೆಳಗ್ಗೆ ರಾತ್ರಿ ಮಾಡ್ತಾ ಬಂದ್ರೆ ಐ ಗ್ಯಾರಂಟಿ ಯು ದಟ್ ಆಟೋಮೆಟಿಕಲಿ ನಿಮ್ಮ ಮಾರ್ಕ್ಸ್ ಕಡಿಮೆ ಅಂದ್ರೂ 20-30% ಜಾಸ್ತಿ ತೆಗಿತೀರಾ. ಲಾಸ್ಟ್ ಟೈಮ್ಗಿನ ಹಿಂದಿನ ಮಾರ್ಕ್ಸ್ಗಿನ 10-20% ಅಂತೂ ಜಾಸ್ತಿ ತೆಗಿತೀರಾ. ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ ಆಗಿರ್ತೀರಾ. ಡನ್ ಮಾಡ್ತೀರಾ? ಸರ್ ನನ್ನ ಕೈ ಉದ್ದಾಗೋಗಿದೆ, ಇವಾಗ ಏನ್ ಮಾಡ್ಲಿ, ಇದನ್ನ ಸರಿ ಮಾಡ್ಬೇಕಲ್ಲ. ಎಸ್, ಕಮನ್, ಶೇಕ್ ಮಾಡಿ. Take your right hand. My dear right hand, become normal. My dear right hand, become normal. My dear right hand, become normal. Become normal. Become normal. Become normal. My dear right hand, become normal. Become normal. ಹೇಳ್ಬೇಕು, ನೀವು ಹೇಳಿಲ್ಲ ಅಂದ್ರೆ ಆಗಲ್ಲ. ಸುಮ್ಮನೆ ಮನಸ್ಸಲ್ಲಿ ಅನ್ಕೊಳ್ತೀನಿ ಆಗೋದಿಲ್ಲ. ಬಾಯಲ್ಲಿ ಹೇಳ್ಬೇಕು. My dear right hand, become normal. Become normal. Become normal. Become normal. Become normal. ಯಾರು ಮಾಡ್ತಾನೆ ಇಲ್ಲ, ನನ್ನ ನೋಡ್ತಾ ಇದ್ದೀರಾ, ನನ್ನ ನೋಡ್ಬೇಡಿ, ಕೈನ ನೋಡಿ ಮಾಡಿ. ಕಮಾನ್, my dear right hand, become normal. ಇಲ್ಲ ಸರ್, ಉದ್ದ ಇರ್ಲಿ ಬಿಡಿ ಸರ್ ನನ್ನ ಕೈ, ಒಳ್ಳೇದೇ. Become normal. Become normal. My dear right hand, become normal. Become normal. Become normal. Become normal. My dear right hand, become normal. Become normal. Become normal. Yes, my dear right hand, become normal. ಈಗ ನೋಡೋಣ. ಸೇಮ್ 2 ಅಂಗೈನ ಕೆಳಗಡೆ 2 ಲೈನ್ ಇರುತ್ತೆ, ಒಟ್ಟಿಗೆ ಸೇರಿಸಿ ನೋಡಿ. ಅರೆ ಸಾರ್, ಮ್ಯಾಜಿಕ್ ಸರ್. ಈಗ ಜನಕ್ಕೆ ಸೇಮ್ ಆಗಿದೆ, 2 ಹಸ್ತಗಳು ಸೇಮ್ ಆಗಿದೆ. ಎಸ್ ಅಂತ ಹಾಕಿ, ಸೇಮ್ ಅಂತ ಹಾಕಿ. Yes, same. It becomes same. ಅಬ್ಬಾ, ಬೆರಳು ಉದ್ದಾಗೋಗಿತ್ತು, ರೈಟ್ ಹ್ಯಾಂಡ್ ಉದ್ದಾಗೋಗಿತ್ತು, ಸಮ ಆಗೋಯ್ತು ಸರ್. ವಾಪಸ್ ತಂದ್ಬಿಡ್ತೀವಿ. I want a big hand. Right. ಸೊ ಮಕ್ಕಳೇ, ನಿಮ್ಗೆಲ್ಲರಿಗೂ ಕೂಡ ಒಂದು ಎಕ್ಸಾಂಪಲ್ ಇದು, ಒಂದು ಟ್ರಿಕ್ ಇದು, ಒಂದು ಪ್ರಯೋಗ ಇದು, ಆಕ್ಟಿವಿಟಿ ಇದು ಮಾಡಿಸಿದ್ ನಾನು, ಸೊ ದಟ್ ನಿಮ್ಗೆ ಗೊತ್ತಾಗ್ಲಿ ಶಕ್ತಿ, ಪದಗಳ ಶಕ್ತಿ ಎಷ್ಟಿದೆ, ಪದಗಳು ನಿಮ್ಮ ಬಾಡಿನ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಪದಗಳು ಹೇಗೆ ನಿಮ್ಮ ಮನಸ್ಸನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಪದಗಳು ಹೇಗೆ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ ಮುಖಾಂತರ, ಪ್ರಯೋಗದ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ಸೊ ಐ ವಾಂಟ್ ಯು ಟು ಪ್ರಾಕ್ಟೀಸ್. ಅಫರ್ಮೇಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ಅಮೇಜಿಂಗ್ ಆಗಿ ಆ ಭಯದಿಂದ ನೀವು ಆಚೆ ಬರ್ತೀರಾ, ಕಾನ್ಫಿಡೆನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಧೈರ್ಯವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅಂಡ್ ಎಕ್ಸಾಮ್ ನ ತುಂಬಾ ಈಸಿಯಾಗಿ ಬರೀತೀರಾ, ಪಾಸ್ ಮಾಡ್ತೀರಾ, ಅಂಡ್ ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ಸರಿನಾ? ಡನ್ ಆಗ್ಬೋದಾ? ಸೊ ಐ ಗಿವ್ ಸಮ್ ಟಿಪ್ಸ್. ಕೆಲವು ಟಿಪ್ಸ್ ಕೊಡ್ತೀನಿ, ಇವತ್ತೇ ಟಿಪ್ಸ್ ಕೊಡ್ತೀನಿ ಕೆಲವುದು. ಅದನ್ನೆಲ್ಲ ನೀವು ಫಾಲೋ ಮಾಡಬೇಕು ಒಂದು ವಾರದವರೆಗೂ. ನೆಕ್ಸ್ಟ್ ವೀಕ್ ಬಂದಾಗ ಯಾರ್ಯಾರು ಮಾಡಿದ್ರಿ, ಯಾರ್ಯಾರು ಮಾಡಿಲ್ಲ ಅದೆಲ್ಲ ಚೆಕ್ ಮಾಡ್ತೀನಿ, ಅದೆಲ್ಲ ಕೇಳ್ತೀನಿ. ಅದ್ರ ಮೇಲೆ ನಾನು ನಿಮಗೆ ಎನರ್ಜಿ ಸರ್ಕಲ್, ಸ್ವಿಚ್ ವರ್ಡ್ಸ್ ಪ್ಲಸ್ ಹೀಲಿಂಗ್ ಕೋಡ್ಸ್ ಎಲ್ಲ ಕೊಡೋಂಥದ್ದು. ಓಕೆ, ಸುಮ್ಮನೆ ಕೊಡಕ್ ನನಗೂ ಇಷ್ಟ ಇಲ್ಲ. ಐ ವಾಂಟ್ ನಿಮ್ ಕಡೆಯಿಂದ ಕಮಿಟ್ಮೆಂಟ್ ಬೇಕು. ಎಸ್ ಸರ್, ಕಲಿತೀನಿ, ಫಾಲೋ ಮಾಡ್ತೀನಿ, ಇಂಪ್ಲಿಮೆಂಟ್ ಮಾಡ್ತೀನಿ ಅಂತವ್ರಿಗಷ್ಟೇ ಕೊಡಕ್ ಇಷ್ಟಪಡ್ತೀನಿ. ಸುಮ್ಮನೆ ಏನೋ ಬೆಲೆ ಇಲ್ದಿರ ಫ್ರೀ ಆಗಿ ಕೊಡಕ್ ನನಗೂ ಇಷ್ಟ ಇಲ್ಲ. ಐ ವಾಂಟ್ ಟು ಗಿವ್. ಯಾರು ಸೀರಿಯಸ್ ಇದ್ದೀರಾ, ಮಾಡ್ತೀರಾ, ಎಫರ್ಟ್ ಹಾಕ್ತೀರಾ ಅಂಥವ್ರು ಕೊಡಕ್ ಇಷ್ಟಪಡ್ತೀನಿ. ಡನ್?
ಸೊ ಬರ್ಕೊಳ್ಳಿ ಇವಾಗ ಈ ವಾರ ಏನೇನ್ ನೀವು ಮಾಡಬೇಕು. ಈ ವಾರ ಏನೇನ್ ಮಾಡಬೇಕು. ಈ ವಾರ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಅದು ಮಾಡ್ತೀನಿ ಸರ್, ಡೈಲಿ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಬಿಡಿ ಸರ್. ಕೆಲವರು ಎದ್ದೇಳೋ ಅಭ್ಯಾಸ ಇರೋದಿಲ್ಲ. ಕಮಾನ್, ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಂಥದ್ದು. ಬೇಗ ಅಂದ್ರೆ ನಿಮ್ ಪ್ರಕಾರ ಏನ್ ಸರ್? ಬೇಗ ಅಂದ್ರೆ ಯು ಡಿಸೈಡ್. ನೀವು 4 ಗಂಟೆಗೆ ಎದ್ದೇಳ್ತೀರಾ ಅಂದ್ರೆ ಎದ್ದೇಳ್ಬೋದು, 5 ಗಂಟೆಗೆ ಎದ್ದೇಳ್ತೀರಾ ಅಂದ್ರೆ ಎದ್ದೇಳ್ಬೋದು, 6 ಗಂಟೆಗೆ ಎದ್ದೇಳ್ತೀರಾ ಅಂದ್ರೆ ಎದ್ದೇಳ್ಬೋದು. ಯುವರ್ ಚಾಯ್ಸ್. ಬಟ್ ನೀವೇನ್ ಮಾಮೂಲಿಯಾಗಿ ಎದ್ದೇಳ್ತಾ ಇದ್ದೀರಾ ಅದಕ್ಕೆ ಒಂದು ಅರ್ಧ ಗಂಟೆ ಬೇಗ ಎದ್ದೇಳ್ಬೇಕು. ಏನ್ ಮಾಡ್ತೀರಾ? ಮಾಮೂಲಿಯಾಗಿ ಎದ್ದೇಳ್ತಾ ಇದ್ದೀರಾ, ಅರ್ಧ ಗಂಟೆ ಬೇಗ ಎದ್ದೇಳ್ಬೇಕು. ಯಾರಾದ್ರೂ 5 ಗಂಟೆಗೆ ಎದ್ದೇಳ್ತಾ ಇದ್ರೆ ವೆರಿ ಗುಡ್, ನೋ ಪ್ರಾಬ್ಲಮ್, 5 ಗಂಟೆ ಕಂಟಿನ್ಯೂ ಮಾಡಿ. ಯಾರಾದ್ರೂ 5:15 ಎದ್ದೇಳ್ತಾ ಇದ್ದೀರಾ, ವೆರಿ ಗುಡ್, ನೋ ಪ್ರಾಬ್ಲಮ್, ಕಂಟಿನ್ಯೂ ಮಾಡಿ. 6:30 ಮೇಲೆ ಎದ್ದೇಳ್ತಾ ಇದ್ದೀರಾ ಅಂದ್ರೆ ಒಂದು ಅರ್ಧ ಗಂಟೆ ಬೇಗ ಎದ್ದೇಳ್ಬೇಕು. ಬರ್ಕೊಳ್ಳಿ. ಐ ವಿಲ್ ವೇಕ್ ಅಪ್ 30 minutes early, ಅಥವಾ ಐ ವಿಲ್ ವೇಕ್ ಅಪ್ at 5:30, ಅಥವಾ ಐ ವಿಲ್ ವೇಕ್ ಅಪ್ at 5 o'clock. ಎಲ್ಲರೂ ಮಕ್ಕಳು ಮಾಡಿರ್ಬೇಕು, ಮಾಡ್ಬೇಕು. ಯಾಕೆ ಸರ್ ಬೆಳಗ್ಗೆ ಬೇಗ ಎದ್ದೇಳ್ಬೇಕು? ಮಕ್ಕಳೆಲ್ಲ ಚೆನ್ನಾಗಿ ಮಲ್ಕೋಬೇಕಲ್ವಾ, ಒಳ್ಳೆ ನಿದ್ದೆ ಮಾಡ್ಬೇಕಲ್ವಾ? ಬೆಳಗ್ಗೆ ಎದ್ದಾಗ ಏನಾಗುತ್ತೆ? ಬೆಳಗ್ಗೆ ಎದ್ದಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ, ಸೂಕ್ತ ಮನಸ್ಸು ಜಾಗೃತವಾಗಿರುತ್ತೆ, ಆಲ್ಫಾ ಸ್ಥಿತಿಯಲ್ಲಿ ಇರ್ತೀರಾ. ಈ ಸಮಯದಲ್ಲಿ ಏನನ್ನ ಕೂತ್ಕೊಂಡು ಕಲಿತೀರಾ, ಓದ್ತೀರಾ, ಬರಿತೀರಾ, ಇದೆಲ್ಲ ಆಳವಾಗಿ ಸೂಕ್ತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ, ನೆನಪಿರುತ್ತೆ, ಎಲ್ಲವೂ ತಲೆ ಒಳಗಡೆ ಚೆನ್ನಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಐ ರಿಪೀಟ್, ಬೆಳಗಿನ ಜಾವ ಎದ್ದು ಏನು ಕಲಿತೀರಾ, ಓದ್ತೀರಾ, ಬರೀತೀರಾ, ಇದೆಲ್ಲ ನಿಮ್ಮ ಸೂಕ್ತ ಮನಸ್ಸಿನಲ್ಲಿ ಬೇಗ ಹೋಗಿ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಸೂಕ್ತ ಮನಸ್ಸು ಆಕ್ಟಿವ್ ಆಗಿರುತ್ತೆ ಬೆಳಗಿನ ಜಾವ, ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಬೇಗ ಎದ್ದಾಗ. ರೈಟ್ ಮಕ್ಕಳೇ, ಮಾಡ್ತೀರಾ? ಬೆಳಗ್ಗೆ 30 ನಿಮಿಷ ಬೇಗ ಎದ್ದೇಳ್ತೀರಾ. ನೆಕ್ಸ್ಟ್, ಇವತ್ತಿಂದ ಡೈಲಿ ಪ್ರತಿದಿನ ಧ್ಯಾನವನ್ನ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ. ಪ್ರತಿಯೊಬ್ರು ನಿದ್ದೆ ಬರುತ್ತೆ, ಬೇಗ ಮಲ್ಕೊಳ್ಳಿ. ಟಿವಿ ಅವಾಯ್ಡ್ ಮಾಡಿ, ಮೊಬೈಲ್ ಅವಾಯ್ಡ್ ಮಾಡಿ, ನಿದ್ದೆ ಬರುತ್ತೆ ಚೆನ್ನಾಗಿ. ಓಕೆ, ಬೆಳಗ್ಗೆ ಬೇಗ ಎದ್ದೇಳಂಥದ್ದು ಮೇ ಬಿ ಫಸ್ಟ್ ದಿನ ಸ್ವಲ್ಪ ನಿಮ್ಗೆ ಕಣ್ಣು ಎಳೆಯಂಗ ಆಗ್ಬೋದು, ಬಟ್ 2-3 ದಿನ ಅಭ್ಯಾಸ ಆದ್ರೆ ನಾಟ್ ಅ ಪ್ರಾಬ್ಲಮ್. ತನ್ಮಯ್ ಅವರೇ, ಡೋಂಟ್ ವರಿ. ನೆಕ್ಸ್ಟ್, ಡೈಲಿ ಮಕ್ಕಳೇ ಧ್ಯಾನವನ್ನ ಮಾಡಬೇಕು, ಮೆಡಿಟೇಷನ್. ಈಗ ನಾವು ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಇವಾಗ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿಸ್ತೀನಿ. ಸೊ ಇದನ್ನ ಡೈಲಿ ನೀವು ಮೆಡಿಟೇಷನ್ ಅಭ್ಯಾಸ ಮಾಡ್ಕೋಬೇಕು. ಡೈಲಿ 5 ನಿಮಿಷ ಮೆಡಿಟೇಷನ್ ಮಾಡಿ. ಎಷ್ಟು ನಿಮಿಷ ಮಾಡ್ಬೇಕು ಸರ್? ನೋಡಿ, ನಿಮ್ಗೆ 10 ನಿಮಿಷ ಮಾಡಕ್ಕಾಗತ್ತಂದ್ರೆ ಮಾಡಿ, ಇಲ್ಲ ಮಿನಿಮಮ್ 5 ನಿಮಿಷ ಮಾಡ್ಬೇಕು. ಎಷ್ಟು ಮಿನಿಮಮ್ ಅಂದ್ರೂ 5 ನಿಮಿಷ ಮಾಡ್ಬೇಕು. ಯಾರಾದ್ರೂ 10 ನಿಮಿಷ ಮಾಡ್ತೀರಾ ಅಂದ್ರೆ ವೆರಿ ಗುಡ್, ವಂಡರ್ಫುಲ್. 10 ನಿಮಿಷ ಮಾಡಿದ್ರೆ ವೆರಿ ಗುಡ್. 15 ನಿಮಿಷ ಮಾಡ್ತೀರಾ? ವಾವ್ ವಾವ್. 15 ನಿಮಿಷ ಮಕ್ಕಳೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬಿಟ್ರೆ ವಾವ್. ಕ್ಲಿಯರ್? ಇಲ್ಲ ಮಿನಿಮಮ್ ಆದ್ರೂ 5 ಮಿನಿಟ್ಸ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಡೈಲಿ ಬೆಳಗ್ಗೆ ಬೇಗ ಎದ್ದೇಳ್ತೀರಾ, ಒಂದು 5 ನಿಮಿಷ ಮೆಡಿಟೇಷನ್ ಮಾಡ್ತೀರಾ. ಓಕೆ, 10 ನಿಮಿಷ ಮಾಡಿದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಡನ್. ನೆಕ್ಸ್ಟ್, ಅಫರ್ಮೇಷನ್ಸ್ ನ ಹೇಳ್ತೀರಾ. ಅಫರ್ಮೇಷನ್ಸ್ ನ ಹೇಳ್ತೀರಾ. ಅಫರ್ಮೇಷನ್ಸ್ ನ ಜೋರಾಗಿ ಬೆಳಗ್ಗೆ ಎದ್ದಾಗ ಹೇಳ್ತೀರಾ. ಫಾರ್ ಎಕ್ಸಾಂಪಲ್, ಕೆಲವು ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ. ಐ ಬಿಲೀವ್ ಇನ್ ಮೈ ಸೆಲ್ಫ್. ನನ್ನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಇದು ಒಂದು ಅಫರ್ಮೇಷನ್. ಇದನ್ನ ಜೋರಾಗಿ ಹೇಳ್ತೀರಾ. ಯಾವ ತರ ಹೇಳ್ಬೇಕು? ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಸೆಲ್ಫ್. ಈ ರೀತಿಯಾಗಿ ನಿಮ್ಮ ಒಂದು ಅಫರ್ಮೇಷನ್ ನಾನು ಏನ್ ಕೊಡ್ತೀನಿ, ಗ್ರೂಪ್ ಅಲ್ಲಿ ಕೊಡ್ತೀನಿ, ಆ ಅಫರ್ಮೇಷನ್ ನ ನೀವು ಮಿನಿಮಮ್ ಒಂದೊಂದು ಅಫರ್ಮೇಷನ್ 5 ಬಾರಿ ಹೇಳ್ಬೇಕು. ಈಗ ನಾನು ಹೇಳಿದ್ನಲ್ವಾ, ಆ ರೀತಿಯಾಗಿ ಜೋರಾಗಿ ಪವರ್ಫುಲ್ ಆಗಿ ಮಿನಿಮಮ್ 5 ಬಾರಿ. ಸರಿನಾ? ಈಗ ಒಂದು 8-10 ಅಫರ್ಮೇಷನ್ಸ್ ಕೊಟ್ಟಿದೆ ಅಂದ್ರೆ ಅದನ್ನೆಲ್ಲ ಅಟ್ಲೀಸ್ಟ್ 3 ಸಾರಿ ಇಲ್ಲ 5 ಸಾರಿ ಆದ್ರೂ ಹೇಳ್ತೀರಾ ಜೋರಾಗಿ. ಡನ್. ಮಾಡ್ತೀರಾ ಬೆಳಗ್ಗೆ ಹೊತ್ತು? ಎಷ್ಟು ನಿಮಿಷ ಹಿಡಿತಿದಿಲ್ಲ ಮಾಡ್ಲಿಕ್ಕೆ? 5 ನಿಮಿಷ ಮೆಡಿಟೇಷನ್ ಇಲ್ಲ 10 ನಿಮಿಷ ಮೆಡಿಟೇಷನ್? ಒಂದು 5 ನಿಮಿಷನೂ ಹಿಡಿಯಲ್ಲ, 2 ಮಿನಿಟ್ಸ್ ಹಿಡಿಯುತ್ತೆ ನಿಮ್ಮ ಅಫರ್ಮೇಷನ್ ಹೇಳಕ್ಕೆ. 2 to 3 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಕ್ಲಿಯರ್? ಇನ್ಫ್ಯಾಕ್ಟ್ ಕೇಳ್ಬೋದು ಪೇರೆಂಟ್ಸ್, ಅವರು ಇವರೆಲ್ಲ ಕೇಳ್ಬೋದು, ಏನು ಓದ್ಕೊಳ್ಳೋದು ಬಿಟ್ಟು ಏನ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು. ಡೋಂಟ್ ವರಿ, ಹೇಳಿ ಅವ್ರು ನನ್ನ ಹೆಸರು ಹೇಳಿ, ಸರ್ ಹೇಳಿದಾರ ಅಂತ ಹೇಳಿ. ಡನ್. ಹೇಳ್ತೀರಾ? ಮಾಡ್ತೀರಾ? ಫಸ್ಟ್ ಇಷ್ಟನ್ನ ಮಾಡಿ. ಈ ವಾರ ಏನ್ ಮಾಡ್ತೀರಾ?
ಬೆಳಗ್ಗೆ ಬೇಗ ಎದ್ದೇಳ್ತೀರಾ? ಒಂದು ಅರ್ಧ ಗಂಟೆ ಆದ್ರೂ ಬೇಗ ಎದ್ದೇಳ್ತೀರಾ? ಧ್ಯಾನವನ್ನ ಮಾಡ್ತೀರಾ? ಅಫರ್ಮೇಶನ್ಸ್ ನ ಮಾಡ್ತೀರಾ? ಕ್ಲಿಯರ್? ನೆಕ್ಸ್ಟ್, ಚೆನ್ನಾಗಿ ನೀರು ಕುಡಿತೀರಾ? ಬರ್ಕೊಡಿ. ಚೆನ್ನಾಗಿ ನೀರು ಕುಡಿತೀರಾ? ನೀರು ಚೆನ್ನಾಗಿ ಕುಡಿತೀರಾ ಈ ವಾರ? ಡೈಲಿ ಜಾಸ್ತಿ ನೀರು ಕುಡಿಬೇಕು. ಈಗ ನಾರ್ಮಲ್ ಆಗಿ ಏನ್ ಕುಡಿತಾ ಇದ್ರೆ ಅದಕ್ಕಿಂತ 2 ಗ್ಲಾಸ್ ನೀರು ಜಾಸ್ತಿ ಕುಡಿಬೇಕು. ಯಾಕೆ ಸರ್? ಹೇಳ್ತೀನಿ. ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಪಾಸಿಟಿವ್ ಆಗುತ್ತೆ. ಮೈಂಡ್ ಆಕ್ಟಿವ್ ಆಗಿರುತ್ತೆ. ಕ್ಲಿಯರ್? ಸೊ ನೀರು 2 ಲೋಟ ಆದ್ರೂ ಜಾಸ್ತಿ ಕುಡಿತೀರಾ ಇನ್ಮೇಲಿಂದ. ಕೂತ್ಕೊಂಡು ಓದ್ಬೇಡಿ. ನಿದ್ದೆ ಬಂದ್ಬಿಡುತ್ತೆ ಸರ್, ಓದ್ತಾ ನಿದ್ದೆ ಬಂದ್ಬಿಡುತ್ತೆ. ಕೂತ್ಕೊಂಡು ಓದ್ಬೇಡಿ. ತನ್ಮಯ್ಯವರೇ, ಒಳ್ಳೆ ಐಡಿಯಾ ಕೊಡ್ತೀನಿ ನೋಡಿ. ನಿಂತ್ಕೊಂಡು ಓದಿ, ಓಡಾಡ್ಕೊಂಡು ಓದಿ. ನಿದ್ದೆ ಯಾಕೆ ಬರುತ್ತೆ? ನಿದ್ದೆ ಬರಲ್ಲ ಅವಾಗ. ಕೂತ್ಕೊಂಡು ಯಾರು ಓದಿ ಅಂದ್ರು? ಕೂತ್ಕೊಂಡು ಓದಿ ಅಂತ ಯಾರಾದ್ರೂ ರೂಲ್ಸ್ ಮಾಡಿದಾರ? ಯಾರಾದ್ರೂ ಹೇಳಿದಾರ? ಇಲ್ಲ. ನಿಂತ್ಕೊಂಡು ಓದೋದು, ಓಡಾಡ್ಕೊಂಡು ಓದ್ಬೋದು. ನಿದ್ದೆ ಎಲ್ಲಿಂದ ಬರುತ್ತೆ? ಬರಲ್ಲ ಅವಾಗ. ಕ್ಲಿಯರ್? ಮಾಡಿ. ಒಳ್ಳೊಳ್ಳೆ ಟಿಪ್ಸ್ ಇದೆ, ಕೊಡ್ತೀನಿ ನಾನು. ಓಕೆ, ಸೊ ಲೆಟ್ಸ್ ಡೂ ಬ್ಯೂಟಿಫುಲ್ ಮೆಡಿಟೇಷನ್ ಮಾಡೋಣ ಇವಾಗ. ಇವತ್ತು ಸ್ವಲ್ಪ ವೆಲ್ಕಮ್ ಅಥವಾ ನಿಮಗೆ ನಿಮ್ ಪರಿಚಯ ಮಾಡ್ಕೊಂಡ್ರೆ ಅದಕ್ಕೊಂದು 1/2 hour ಲೇಟ್ ಆಯ್ತು. ಬಟ್ ನೆಕ್ಸ್ಟ್ ವೀಕ್ ಅಲ್ಲಿ ನಾವೇನ್ ಮಾಡೋಣ, ಪಟ್ಟ ಸ್ಟಾರ್ಟ್ ಮಾಡ್ತೀವಿ. 1 hour 10 ನಿಮಿಷದಲ್ಲಿ ಮುಗಿಸಿ ಕ್ಲಾಸ್ನ ಎಂಡ್ ಮಾಡೋಣ. ರೈಟ್ ಮಕ್ಕಳೇ? ಎಲ್ಲರೂ ಮೆಡಿಟೇಷನ್ ಮಾಡೋಣ ಇವಾಗ. ರೆಡಿ ಇದ್ದೀರಾ? ಸರ್ ಹೊಟ್ಟೆ ಹಸಿತಾ ಇದೆ ಸರ್, ಟಿಫನ್ ಮಾಡಿಲ್ಲ ಇನ್ನ. ಬಿಡಿ ಸರ್ ಬೇಗ. ಆಲ್ರೆಡಿ ಟಿಫನ್ ಮಾಡಿರ್ತೀರ ಬೆಳಗ್ಗೆ. ವೆರಿ ಗುಡ್. ಮಾಡಿದ್ರಾ ಟಿಫನ್? ಯೋಜನೆ ಮಾಡಿದ್ರಿ? ಮಾಡಿಲ್ಲ? ನಾನು ಮಾಡಿಲ್ಲ ಬಿಡಿ. ಸೇಮ್ ನೀವು ನಾವೆಲ್ಲ ಸೇಮ್ ಸೆಷನ್ ಆದ್ಮೇಲೆ ಮಾಡೋಣ. ರೈಟ್. ನೋಡಿ, ಇಯರ್ಫೋನ್ ಇದ್ರೆ ಇಯರ್ಫೋನ್ ಹಾಕೊಳ್ಳಿ. ಈಗ 4-5 ಜನ ಒಟ್ಟಿಗೆ ಅಟೆಂಡ್ ಮಾಡ್ತಾ ಇದೀರಾ ಅಂತವ್ರು ಏನು ಇಯರ್ಫೋನ್ ಹಾಕೋಬೇಡಿ. ಒಬ್ರಿಗೆ ಮಾತ್ರ ಕೇಳುತ್ತೆ ಆಮೇಲೆ. ಒಬ್ಬರೇ ಇರೋಂಥವ್ರು ಇಯರ್ಫೋನ್ ಇದ್ರೆ ಹಾಕೊಳ್ಳಿ. ಬ್ಲೂಟೂತ್ ಅಥವಾ ಹೆಡ್ಫೋನ್ ಇದ್ರೆ ಹಾಕೊಳ್ಳಿ. ಕ್ಲಿಯರ್? ಹೇಗ್ ಮೆಡಿಟೇಷನ್ ಮಾಡಬೇಕು? ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ. ನಿಮ್ಗೆಲ್ಲರಿಗೂ ಗೊತ್ತಾ ಈಸ್ಟ್ ಡೈರೆಕ್ಷನ್ ಯಾವುದು ಅಂತ? ಸೂರ್ಯ ಹುಟ್ಟೋ ದಿಕ್ಕು. ಆ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ? ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ? ರೈಟ್. ನೆಕ್ಸ್ಟ್, ಮೆಡಿಟೇಷನ್ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಈ ಮುದ್ರೆನ ಯೂಸ್ ಮಾಡ್ತೀರಾ. ನಿಮ್ಮ ಹೆಬ್ಬೆರಳು, ತೋರ್ಬೆರಳು ಎರಡನ್ನು ಸೇರಿಸ್ತೀರಾ. ಎಲ್ಲ ಹಸ್ತಗಳನ್ನು ಅಂದ್ರೆ ಬೆರಳುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ತೀರಾ. ಹೀಗೆ ಅಂಗೈ ಹಸ್ತ ಮೇಲ್ಗಡೆ ಮಂಡಿಯ ಮೇಲೆ ಇಟ್ಕೊಳ್ತೀರಾ. ಬೆನ್ನ ನೇರ, ಶೋಲ್ಡರ್ ಹಿಂಗಿದ್ರೆ ಸ್ಟ್ರೈಟ್, ಕತ್ತು ಸ್ಟ್ರೈಟ್. ಎಸ್, ಕಮಾನ್ ಎಲ್ಲರೂ. ಹಸ್ತದಲ್ಲಿ ಜ್ಞಾನ ಮುದ್ರೆ, ಮಂಡಿಯ ಮೇಲೆ ಇಟ್ಕೊಳ್ತೀರಾ. ಬೆನ್ನ ನೇರ, ಶೋಲ್ಡರ್ ಸ್ಟ್ರೈಟ್, ರಿಲ್ಯಾಕ್ಸ್, ಕತ್ತು ಸ್ಟ್ರೈಟ್, ರಿಲ್ಯಾಕ್ಸ್. ಈಗ ಕಣ್ ಮುಚ್ಕೋಬೇಕೆಲ್ಲರೂ. ಕಣ್ ಮುಚ್ಕೊಳ್ಳಿ ಪ್ರತಿಯೊಬ್ರು. ಫೋಕಸ್ ಮಾಡಿ ನಿಮ್ಮ ಉಸಿರಾಟದ ಮೇಲೆ. ಗಮನ ಕೊಡಿ ನಿಮ್ಮ ಉಸಿರಾಟದ ಮೇಲೆ. ಮಕ್ಕಳೇ, ಕ್ಯಾಮ್ರಾ ಆಫ್ ಆಗಿರೋರು, ಐ ಡೋಂಟ್ ನೋ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ. ಐ ಬಿಲೀವ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಿರ್ತೀರಾ ಅಂತ ಹೇಳಿ. ಹೊರಗಡೆ ಇದ್ರೆ ಏನು ಮಾಡೋಕ್ಕಾಗಲ್ಲ, ಬಟ್ ಮನೇಲಿ ಇದ್ದೀರಾ ಅಂದ್ರೆ ಎಲ್ಲರೂ ಮಾಡ್ತೀರಾ. ಸೊ ಕ್ಯಾಮ್ರಾ ಆಫ್ ಆಗಿರೋರು ಕೂಡ, ಕ್ಯಾಮ್ರಾ ಆನ್ ಆಗಿರೋರು ಕೂಡ, ಪ್ರತಿಯೊಬ್ಬೊಬ್ರು ಕೂಡ ಇವಾಗ ಕಣ್ ಮುಚ್ಕೊಂಡಿದ್ದೀರಾ. ಫೋಕಸ್ ಪೂರ ಉಸಿರಾಟದ ಮೇಲೆ. ನಿಮ್ಮ ಉಸಿರು ಒಳಗಡೆ ಹೋಗ್ತಾ ಇದೆ, ಅಬ್ಸರ್ವ್ ಮಾಡಿ. ಉಸಿರು ಆಚೆ ಹೋಗ್ತಾ ಇದೆ, ಅಬ್ಸರ್ವ್ ಮಾಡಿ. ಹಾಗೆ ಕಣ್ ಮುಚ್ಕೊಂಡು ಡೀಪ್ ಆಗಿ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತೀರಾ, ಉಸಿರಾಟದ ಮೇಲೆ ಫೋಕಸ್ ಮಾಡ್ತೀರಾ. ಹಾಗೆ ಧ್ಯಾನ ಮಾಡ್ತಾ ಹೋಗ್ತೀರಾ 5 ನಿಮಿಷಗಳ ಕಾಲ.
ಹಾಗೆ ಕಣ್ಮುಚ್ಕೊಂಡು ಎರಡೂ ಕೈನ ಮೇಲೆತ್ತಿ. ಎಲ್ಲ ಮಕ್ಕಳು ಎರಡೂ ಕೈನ ಮೇಲೆತ್ತಿ, ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಎಲ್ಲ ಬೆರಳುಗಳು ಓಪನ್ ಆಗಿರ್ಲಿ. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ರಿಸೀವ್ ಮಾಡ್ಕೊಳ್ಳಿ, ಹೈ ಎನರ್ಜಿನ ರಿಸೀವ್ ಮಾಡಿ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ಳಿ, ಎನರ್ಜಿ ಪಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ, ಹೈ ಎನರ್ಜಿನ ರಿಸೀವ್ ಮಾಡ್ತಾ, ಎರಡೂ ಹಸ್ತವನ್ನ ಜೋಡಿಸಿ, ಎರಡೂ ಹಸ್ತವನ್ನ ಜೋಡಿಸಿ. ರಬ್ ಯೋರ್ ಪಾಮ್ಸ್, ಎರಡೂ ಕೈನ ರಬ್ ಮಾಡಿ. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಇವತ್ತಿನ ಸೆಷನ್ಗೆ ನಮ್ಮೆಲ್ಲ ಮಕ್ಕಳಿಗೆ ಥ್ಯಾಂಕ್ ಯು ಹೇಳ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಗುಡ್. ಎಲ್ಲರೂ ಮಾಡಿದ್ರ? ಜನಕ್ಕೆ ವಾವ್ ಅನ್ನಿಸ್ತು, ಖುಷಿ ಅನ್ನಿಸ್ತು? ಹೇಗೆ ಅನಿಸ್ತಾ ಇದೆ? ಹೌ ಆರ್ ಯು ಫೀಲಿಂಗ್? ಹೌ ಆರ್ ಯು ಫೀಲಿಂಗ್? ಅನ್ಮ್ಯೂಟ್ ಮಾಡಿ ಹೇಳಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. So happy, sir. Good, sir. Happy, sir. Happy, sir. Oh, sir. Thank you, sir. I relaxed. Super. Energetic, sir. Yes, sir. Energetic, sir. Wow, sir. Very nice. ನೋಡಿ, ಯಾರೋ ಒಂದಿಬ್ರು ಹಾಕಿದ್ರು ರಿಲ್ಯಾಕ್ಸ್ಡ್ ಸರ್ ಅಂತ ಹೇಳ್ಬಿಟ್ಟು. ನೋಡಿ, ರಿಲ್ಯಾಕ್ಸ್ ಆಗಿದ್ದಾಗ ಓದಿದ್ರೆ ತಲೆ ಒಳಗಡೆ ಕೂತ್ಕೊಳ್ಳುತ್ತಾ, ಟೆನ್ಷನ್ ಇದ್ದು ಓದಿದ್ರೆ ತಲೆಯಲ್ಲಿ ಕೂತ್ಕೊಳ್ಳುತ್ತಾ? ರಿಲ್ಯಾಕ್ಸ್ ಇದ್ದಾಗ ಓದಿದ್ರೆ ತಲೆಯಲ್ಲಿ ಕೂತ್ಕೊಳ್ಳುತ್ತಲ್ವಾ? ಅದಕ್ಕೆ ಮೆಡಿಟೇಷನ್ ಮಾಡಿ ಓದಕ್ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ, ಎಲ್ಲವೂ ತಲೆ ಒಳಗಡೆ ಕೂತ್ಕೊಳ್ಳುತ್ತೆ. ರೈಟ್? ಸೊ ಮೆಡಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದೆರಡು ಪಾಯಿಂಟ್ಸ್ ಬರ್ಕೊಳ್ಳಿ. ಈ ವಾರದಲ್ಲಿ ಏನೇನ್ ಮಾಡ್ಬೇಕು ಹೇಳ್ತೀನಿ. ನಾನು ನಿಮ್ಗೆ ಅಫರ್ಮೇಶನ್ಸ್ ಕೊಡ್ತೀನಲ್ವಾ, ಆ ಅಫರ್ಮೇಶನ್ ನ ಏನ್ ಮಾಡ್ತೀರಾ? ಒಂದು ನೀರ್ ಬಾಟಲ್ ತಗೊಳ್ತೀರಾ. ನೀರ್ ಬಾಟಲ್, ವಾಟರ್ ಬಾಟಲ್. ಪ್ಲಾಸ್ಟಿಕ್ ಬಾಟ್ಲ್ ಇದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ ನ ಅವಾಯ್ಡ್ ಮಾಡಿ. ಮಕ್ಕಳೇ, ಸ್ಕೂಲಿಗೆ ತಗೊಂಡೋಗ್ತಿರಲ್ಲ ಪ್ಲಾಸ್ಟಿಕ್ ಬಾಟ್ಲು ಬೇಡ. ಸರಿನಾ? ಅಪ್ಪ ಅಮ್ಮನಿಗೆ ಹೇಳಿ, ಸರ್ ಹೇಳಿದ್ದಾರೆ ಒಂದು ಹೊಸ ಬಾಟ್ಲು ಕೊಡಿಸ್ಬೇಕಂತೆ, ನನಗೆ ಅಂತ ಒಂದು ಹೊಸ ಬಾಟ್ಲು ಬೇಕಂತ ಕೊಂಡ್ಕೊಳ್ಳಿ, ಪರ್ಚೇಸ್ ಮಾಡಿ, ನೋ ಪ್ರಾಬ್ಲಮ್. 100-150 ರೂಪಾಯಿ ಆಗುತ್ತೆ. ಒಂದು ಒಳ್ಳೆ ಬಾಟ್ಲು ತಗೊಳ್ಳಿ. ಸೊ ಟೇಕ್ ಅ ಬಾಟಲ್. ಅದು ಸ್ಟೀಲ್ ಬಾಟಲ್ ಇರ್ಬೋದು ಅಥವಾ ಗಾಜಿನ ಬಾಟ್ಲ್ ಇರ್ಬೋದು, ವಿಚ್ ಎವರ್ ಬಾಟಲ್, ಬಟ್ ನಿಮಗೆ ಪ್ಲಾಸ್ಟಿಕ್ ಬಾಟ್ಲು ಬೇಡ. ಸರಿನಾ? ಈ ತರ ಒಂದು ಬಾಟ್ಲು ತಗೊಳ್ತೀರಾ, ದೊಡ್ಡ ಬಾಟ್ಲ್ ಆದ್ರೂ ಸರಿ, ಚಿಕ್ಕ ಬಾಟ್ಲ್ ಆದ್ರೂ ಸರಿ, ಹೇಗಾದ್ರೂ ಸರಿ, ಡೋಂಟ್ ವರಿ ಅಬೌಟ್ ದಟ್. ಸೊ ಬಾಟಲ್ ಮೇಲೆ ನೀವೇನ್ ಮಾಡ್ತೀರಾ? ಒಂದು ಪೇಪರ್ ಅಲ್ಲಿ ನೀವು ನಾನು ಕೊಡುವಂತ ಅಫರ್ಮೇಶನ್ಸ್ ನ ಬರೀತೀರಾ. ಒಂದು ಪೇಪರ್ ಅಲ್ಲಿ ಬರೀತೀರಾ. ರೆಡ್ ಕಲರ್ ಪೆನ್ ಅಲ್ಲಿ ಬರೀತೀರಾ. ಆ ಪೇಪರ್ ನ ಕ್ಲೀನ್ ಆಗಿ ಅದನ್ನ ಏನ್ ಮಾಡ್ತೀರಾ? ಬಾಟಲ್ಗೆ ಅಂಟಿಸ್ತೀರಾ. ಹೆಂಗ್ ಅನ್ಸತ್ ಸರ್? ಸೊ ಬಾಟಲ್ಗೆ ಅದನ್ನ ಇಟ್ಬಿಟ್ಟು ವೈಟ್ ಟೇಪ್, ಸೆಲಫಿನ್ ಟೇಪ್ ನ ಕ್ಲೀನ್ ಆಗಿ ಸುತ್ತೊಡಿತೀರಾ, ಸೊ ದಟ್ ಅದ್ರ ಮೇಲೆ ನೀರ್ ಬಿದ್ರು ಏನಾಗುತ್ತೆ. ಈ ರೀತಿಯಾಗಿ ಮಾಡಿ. ದಿಸ್ ಇಸ್ ವೆರಿ ಪವರ್ಫುಲ್ ಟೆಕ್ನಿಕ್. ಇದು ನಿಮ್ಮ ನೀರಿನ ಮುಖಾಂತರ ಅಫರ್ಮೇಶನ್ಸ್ ನ ಚಾರ್ಜ್ ಮಾಡ್ಕೊಳ್ತೀರಾ, ಯೂಸ್ ಮಾಡ್ಕೊಳ್ತೀರಾ. ಇನ್ಫ್ಯಾಕ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಹೇಳಿ ಅನ್ಕೊಡೆ, ಒಂದ್ ವಾರ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು, ಈಗಿಂದನೇ ಶುರು ಮಾಡಿ ಅಂತ. ಒಂದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ. ಇನ್ನೊಂದು ಹಾಳೆನಲ್ಲಿ ಅಫರ್ಮೇಶನ್ಸ್ ನ ಬರೀತೀರಾ, ನಾನು ಕೊಡುವಂಥದ್ದು. ಅದನ್ನ ಲ್ಯಾಮಿನೇಟ್ ಮಾಡಿಸ್ತೀರಾ. ಅದನ್ನ ನಿಮ್ಮ ದಿಂಬು ಒಳಗಡೆ ಇಟ್ಕೊಳ್ತೀರಾ. ಪಿಲ್ಲೋ ಟೆಕ್ನಿಕ್. ಇದು ವಾಟರ್ ಟೆಕ್ನಿಕ್, ಅದು ಪಿಲ್ಲೋ ಟೆಕ್ನಿಕ್. ಕೊಡುವಂತ ಅಫರ್ಮೇಶನ್ಸ್ ನ ಏನ್ ಮಾಡ್ತೀರಾ? ಬರೆದ್ಬಿಟ್ಟು ಲ್ಯಾಮಿನೇಟ್ ಮಾಡ್ತೀರಾ. ನೀವು ಕೈಯಾರೆ ಬರಿಬೇಕು. ಪ್ರಿಂಟ್ಔಟ್ ತಗೊಂಡೇನೋ ಮಾಡ್ತೀನಿ ಅಂತ ಮಾಡಿ, ಕೈಯಲ್ಲಿ ಬರಿಬೇಕು. ನೀವು ನಿಮ್ ಕೈಯಲ್ಲಿ ಬರೆದು ಲ್ಯಾಮಿನೇಟ್ ಮಾಡಿಸಿ ಅದನ್ನ ನಿಮ್ಮ ದಿಂಬು, ನೀವು ಮಲ್ಕೊಳ್ತೀರಲ್ವಾ, ತಲೆ ದಿಂಬು, ಆ ತಲೆ ದಿಂಬು ಕವರ್ ಒಳಗಡೆ ಇಟ್ಕೊಂಡು ಡೈಲಿ ರಾತ್ರಿ ಅದ್ರ ಮೇಲೆ ಮಲಗ್ತೀರ. ಸೊ ರಾತ್ರಿ ನಿಮ್ಗೆ ಏನಾಗತ್ತೆ, ಆ ಪದಗಳು, ಆ ಅಫರ್ಮೇಶನ್ಸ್ ಎಲ್ಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ರೀಚ್ ಆಗಿ ಪವರ್ಫುಲ್ ಆಗಿ ಪ್ರೋಗ್ರಾಮಿಂಗ್ ಚೇಂಜ್ ಮಾಡುತ್ತೆ. ಅಂಡ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್. ರೈಟ್ ಮಕ್ಳೇ? ಮಾಡ್ತೀರಾ? ಸೊ ಏನೇನ್ ಮಾಡಕ್ ಹೇಳಿದೆ?
ಇದನ್ನ ನೀವು ಅಫರ್ಮೇಶನ್ಸ್ ನ ಬರೆದು ಲ್ಯಾಮಿನೇಟ್ ಮಾಡಿಸ್ಬಿಟ್ಟು ಪಿಲ್ಲೋ ಒಳಗಡೆ ಇಡಿ, ಒಂದು ಬಾಟಲ್ಗೆ ಅಂಟಿಸ್ಬಿಟ್ಟು ಅದೊಂದು ಫೋಟೋ ಗ್ರೂಪ್ ಅಲ್ಲಿ ಹಾಕಿ. ಈ ಗ್ರೂಪು ಸಂಜೆ ಓಪನ್ ಇಟ್ಟಿರ್ತೀನಿ, ರೈಟ್? ಯಾರ್ಯಾರೆಲ್ಲ ಮಾಡ್ತೀರಾ ಮಕ್ಕಳು ಫೋಟೋ ಹಿಡಿದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕಿ, ಬಾಟಲ್ದು ಮೇಲೆ ಅಂಟಿಸ್ಬಿಟ್ಟು ಅದರದ್ದು ಫೋಟೋ ಹಿಡಿದು ಗ್ರೂಪ್ ಅಲ್ಲಿ ಹಾಕಿ, ಬಟ್ ಎಲ್ಲರಿಗೂ ಗೊತ್ತಾಗ್ಲಿ ಯಾರ್ಯಾರು ಮಾಡಿದ್ರಿ ಅಂತ ಹೇಳ್ಬಿಟ್ಟು. ನನ್ ಆ ಬಾಟಲಿಂದಾನೇ ನೀರು ಕುಡಿತೀರಾ. ಪ್ರತಿ ಸಾರಿ ನೀರ್ ತುಂಬಿಸಿಟ್ಟಿರ್ತೀರಾ, ನೀರ್ ಬೇಕಂದಾಗ ಅದರಿಂದ ಕುಡಿತೀರಾ, ಖಾಲಿ ಆಗಿದ ತಕ್ಷಣ ಮತ್ತೆ ತುಂಬಿಸಿಡ್ತೀರಾ. ಸೊ ನಿಮ್ ನೆಕ್ಸ್ಟ್ ನೀರ್ ಕುಡಿಯೋಷ್ಟೊಳಗಡೆ ಆ ನೀರ್ ಏನಾಗಿರುತ್ತೆ, ಚಾರ್ಜ್ ಆಗಿರುತ್ತೆ. ಆ ಪದಗಳಿಂದ, ಅಫರ್ಮೇಶನ್ಸ್ ಇಂದ ಚಾರ್ಜ್ ಆಗಿರುತ್ತೆ. ಆ ನೀರನ್ನ ಕುಡಿದಾಗ ನಿಮಗೆ ನಿಮ್ಮ ನ್ಯೂರೋ ಕೆಮಿಕಲ್ಸ್, ಬಾಡಿ ಕೆಮಿಕಲ್ಸ್ ಎಲ್ಲ ಚೇಂಜಸ್ ಆಗಿ ಅದನ್ನ ಅಟ್ರಾಕ್ಟ್ ಮಾಡ್ತೀರಾ, ಅಚೀವ್ ಮಾಡ್ತೀರಾ. ರೈಟ್ ಮಕ್ಕಳೇ? ಸೊ ಥ್ಯಾಂಕ್ ಯು ಸೋ ಮಚ್. ಡೀಪೆಸ್ಟ್ ಗ್ರಾಟಿಟ್ಯೂಡ್ ಎಲ್ಲರಿಗೂ ಕೂಡ. ಜಸ್ಟ್ ವಾಂಟ್ ಟು ನೋ ಇವತ್ತಿನ ಸೆಷನ್ ಅಲ್ಲಿ ಏನ್ ಕಲ್ತ್ರಿ. ಯಾರಾದ್ರೂ ಒಂದು 4-5 ಜನ ಶೇರ್ ಮಾಡ್ಬೋದು. ಯಾರಾದ್ರೂ ಎಕ್ಸಿಟ್ ಆಗ್ತೀರಾ ಅಂತ ಎಕ್ಸಿಟ್ ಆಗ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಹಾಕೋರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಗ್ರೂಪ್ ಅಲ್ಲಿ ಹಾಕಂತವ್ರು ಗ್ರೂಪ್ ಅಲ್ಲಿ ಹಾಕಿ, ವಿಡಿಯೋ ಮಾಡಿ ಹಾಕೋಂತವ್ರು ವಿಡಿಯೋ ಮಾಡಿ ಹಾಕಿ. ಬಟ್ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ. ಇವತ್ತು ನಾಳೆ ಒಳಗಡೆ ನಿಮ್ಮ ಬಾಟಲ್ದು ಫೋಟೋ ಹಿಡಿದಾಕಿ. ಜೊತೆಗೆ ಈ ವಾರ ಪೂರ್ತಿ ಬೆಳಗ್ಗೆ ಬೇಗ ಎದ್ದೇಳ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಅಫರ್ಮೇಶನ್ಸ್ ನ ಜೋರಾಗಿ ಹೇಳ್ತೀರಾ, ಪಿಲ್ಲೋ ಟೆಕ್ನಿಕ್ ಯೂಸ್ ಮಾಡ್ತೀರಾ, ವಾಟರ್ ಬಾಟಲ್ ನ ಯೂಸ್ ಮಾಡ್ತೀರಾ. ರೈಟ್? ಲೆಟ್ಸ್ ಲಿಸನ್. ಒಂದಿಬ್ರು ಮಾತು ಕೇಳೋಣ ಇವಾಗ. ಏನ್ ಕಲ್ತ್ರಿ ಈ 1-1.5 ಗಂಟೆಗಳ ಕಾಲ? ಅದಾದ್ಮೇಲೆ ಸೆಷನ್ ಎಂಡ್ ಮಾಡೋಣ. ಸಂಯುಕ್ತ ಅವ್ರೆ. ಸರ್, ನಮ್ ಸ್ಕೂಲಲ್ಲಿ ಬಂದ್ಬಿಟ್ಟು ಆ ಕೈ ಹೋದ್ರ ಅಂತ ಅದನ್ನ ಬಂದ್ಬಿಟ್ಟು ಸುಮ್ನೆ ಟ್ರಿಕ್ ಆಗಿ ಎಂಜಾಯ್ಮೆಂಟ್ಗೆ ಅಂತ ಯೂಸ್ ಮಾಡ್ತೀವಿ. ಲೈಕ್ ನಾವ್ ಬಂದ್ಬಿಟ್ಟು ಬೆಂಚ್ ಹತ್ರ ಇಷ್ಟ್ ಕೈ ಇಟ್ವಿ, ಆಮೇಲೆ ಕೈ ಹೋದ್ಬಿಟ್ಟು ಇನ್ನೊಂದ್ ಚೂರು ಇಟ್ರೆ ಇನ್ನು ಮುಂದಕ್ಕೆ ಇಟ್ಟಂಗಿರುತ್ತೆ. ಸೊ ಎಲ್ಲಾರು ಅಂತಾರೆ, ಓ ಇದೇನು ಹಿಂಗ್ ಎಷ್ಟು ಉದ್ದ ಆಗೋಯ್ತು ಅಂತ. ಲೈಕ್ ದಟ್ ನಾವ್ ಆಟ ಆಡಕ್ ಯೂಸ್ ಮಾಡ್ತಾ ಇದ್ವಿ. ಬಟ್ ಇದು ನಿಮ್ಮ ಬಾಡಿ ಸೈನ್ಸ್ ಹೆಂಗೆ ಅನ್ನೋದನ್ನ ತಿಳ್ಕೊಂಡಿದ್ರೆ, ಅಂದ್ರೆ ಆಟಾಡಕ್ ಯೂಸ್ ಮಾಡಿದ್ರೆ ಕರೆಕ್ಟ್. ಬಟ್ ಇದು ವರ್ಕ್ ಆಗುತ್ತೆ. ವರ್ಕ್ ಆಗುತ್ತೆ ಅಂದ್ರೆ ಅರ್ಥ ಇದು ನಿಮ್ಮ ಬಾಡಿ, ನಿಮ್ಮ ಮೈಂಡ್ಗೆ ಇದೇ ತರ ನೀವು ಪ್ರೋಗ್ರಾಮಿಂಗ್ ಮಾಡ್ಬೋದು ಅಂತ ಅರ್ಥ. ಓಕೆ, ವೆರಿ ನೈಸ್. ಥ್ಯಾಂಕ್ ಯು ಸಂಯುಕ್ತ ಅವರೇ ಶೇರ್ ಮಾಡಿದ್ದಕ್ಕೆ ನಿಮ್ಮ ಒಂದು ಸ್ಕೂಲಲ್ಲಿ ಮಾಡಿರೋ ಟ್ರಿಕ್. ರೈಟ್? ಸೊ ಇವತ್ತಿನ ಸೆಷನ್ ಅಲ್ಲಿ ಏನ್ ಕಲ್ತ್ರಿ ಮಕ್ಕಳೇ? ಏನ್ ಕಲ್ತ್ರಿ? ಜಸ್ಟ್ ಶೇರ್ ಮಾಡಿ. ಒಂದಿಬ್ರು ಯಾರಾದ್ರೂ ಶೇರ್ ಮಾಡಿ. ದೆನ್ ವಿಲ್ ಎಂಡ್ ದ ಸೆಷನ್. ತನು ವಿದ್ಯಾ ಅವರೇ. ನಮಸ್ತೆ ಸರ್. ಎಸ್, ನಮಸ್ತೆ. ಸರ್, ಈ ಸೆಷನ್ ಅಲ್ಲಿ ಏನ್ ಕಲ್ತೆ ಅಂದ್ರೆ ಐ ವಾಸ್ ಲಿಟಲ್ ಪಾಸಿಟಿವ್. ಅದು ಇನ್ನ ಜಾಸ್ತಿ ಪಾಸಿಟಿವ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಕಲ್ತೆ. ದೆನ್ ಹೌ ಟು ಫೇಸ್ ಎನಿ ಪ್ರಾಬ್ಲಮ್ ಇನ್ ಎಕ್ಸಾಮ್ ಆರ್ ಲೈಫ್. ಐ ಫೆಲ್ಟ್ ಮೋರ್ ಪಾಸಿಟಿವ್ ಸರ್. ಆಮೇಲೆ ಮೆಡಿಟೇಷನ್ ಮಾಡಿದ್ರೆ ಹೌ ಟು ಕಂಟ್ರೋಲ್ ಮೈ ಸೆಲ್ಫ್ ಅಂಡ್ ಹೌ ಟು ಫೋಕಸ್ ಆನ್ ಸ್ಟಡೀಸ್ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ತನು. Sir, it was feeling so relaxing. ವೆರಿ ಗುಡ್, ವೆರಿ ನೈಸ್. I forgot your name. My name is Aryan, sir. Aryan, very nice, very good. Thank you for sharing. Continue daily. We'll meet up in the next week, Aryan. Okay? Okay, sir. Thank you. Sangeeta, ಇಬ್ರಿದ್ದೀರಾ actually? Yes, ಸಂಗೀತ ಅವರೇ ಹೇಳಿ. Yes, ಹೇಳಿ ಸಂಗೀತ ಅವರೇ. What's your learning? Sir, we learned about how to the God gift us mind power and what we should do in this week. Like exam means it is a confidence. And, so many activities. ನಾನೇ ಪ್ರಾಬ್ಲಮ್ ನಿಮ್ಗೆ. Thank you ಸಂಗೀತ ಅವರೇ. Thank you so much. ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡಿ. ಯಾರು ಇವಾಗ ಹೇಳಕ್ಕಾಗಲ್ಲ, ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿ, ವಿಡಿಯೋ ಮಾಡಿ ಹಾಕಿ, ಸರಿನಾ? ಮತ್ತೆ ಇನ್ನಷ್ಟು ಜನಕ್ಕೆ ಇನ್ವೈಟ್ ಮಾಡಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಬೇರೆ ಬೇರೆ ಕಸಿನ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ. ಸಂಗೀತ ಬಿಜಿ ಅವರು, ಬಿಜೆ ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ಎಸ್, ನಮಸ್ತೆ. ತುಂಬಾ ಚೆನ್ನಾಗಿದೆ ಸರ್ ಟೆಕ್ನಿಕ್ಸ್ ಎಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ತುಂಬಾ ಚೆನ್ನಾಗಿದೆ ಅಂತ ನಾನು ಒಂದು ಬುಕ್ ಓದಿದ್ದೆ ಸರ್. ಇದು
ಮೆಡಿಟೇಷನ್ ಬುಕ್ಸ್ ಸುಮಾರಿದೆ ಸರ್. ತುಂಬಾ ಖುಷಿ ಆಯ್ತು. ಇದು ಪಿಲ್ಲೋ ಟೆಕ್ನಿಕಲಿ ಯಾವ ಕಲರ್ ಅಲ್ಲಿ ಬರಿಬೇಕು ಅಂತ ಸರ್? ರೆಡ್ ಅಲ್ಲಿ ಬರೀರಿ, ರೆಡ್ ಅಲ್ಲಿ ಬರಿಬಹುದು, ಓ. ಗ್ರೀನ್ ಅಲ್ಲಿ ಬರಿಬಹುದು, ರೆಡ್ ಅಲ್ಲೇ ಬರೀರಿ. ರೆಡ್ ಬರಿಬೋದು ಸರ್. ಎಸ್ ತುಂಬಾ ಸೂಪರ್ ಆಗಿದೆ ಸರ್. ಮಕ್ಕಳಿಗೆ ನಾವು ಕೂಡ ಕಲಿಬೇಕು ಆ ತರ ಇದೆ ಸರ್. ಎಸ್ ಥ್ಯಾಂಕ್ ಯು Thank you, sir. ಸಂಗೀತಾ ಅವರೇ, Thank ಥ್ಯಾಂಕ್ ಯು you ಸೋ so ಮಚ್. much, sir. Thank you, sir. ವಿದ್ಯಾ ಸಂತೋಷ್. ಎಸ್ ಸರ್, ಇಟ್ ವಾಸ್ ಅ ವೆರಿ ಗುಡ್ ಸೆಷನ್. ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ಈ ಅಫರ್ಮೇಶನ್ಸ್ ನಮ್ ಮೈಂಡ್ ಅಲ್ಲಿ ಯಾವ ತರ ಅಂದ್ರೆ ಪರಿಣಾಮ ಬೀರತ್ತೆ, ಹೌ ಸ್ಟ್ರಾಂಗ್ ದೇ ಆರ್ ಅನ್ನೋದನ್ನ ಇಟ್ ಪ್ರೂವ್ಡ್ ಸರ್. ಎಸ್ ರಿಯಲಿ ಇಟ್ಸ್ ಟ್ರೂಲಿ ವರ್ಕ್ಸ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಅವರೇ ಫಾರ್ ಶೇರಿಂಗ್. ಟೇಕ್ ಟೂ ಮೋರ್ ಶೇರಿಂಗ್ಸ್ ತಗೊಳ್ಳೋಣ. ದೆನ್ ಮಂಜುಳಾ HH ಅವರೇ. ಅನ್ಮ್ಯೂಟ್ ಮಾಡಿ. ಹಾ ಹೇಳಿ. My name is Amruta Vardhan, sir. ಎಸ್ Happy morning, sir. ಎಸ್ ಹ್ಯಾಪಿ ಮಾರ್ನಿಂಗ್, ಹೇಳಿ. ಸರ್, ಎಷ್ಟು ಬೇಗ ಎದ್ದೇಳ್ಬೇಕು ಮತ್ತೆ ಮೆಡಿಟೇಷನ್ಸ್ ಏನೇನ್ ಮಾಡ್ಬೇಕು, ನಮ್ಮ ಮೈಂಡ್ ಹೆಂಗೆ ರಿಲ್ಯಾಕ್ಸ್ ಆಗುತ್ತೆ, ಮತ್ತೆ ಓದ್ಬೇಕಾದ್ರೆ ಒಂದೊಂದು ಪದಗಳು ಅರ್ಥ ಆಗುತ್ತೆ ನಮ್ಮ ಮೈಂಡ್ಗೆ. ಓಕೆ ಸರ್. ಏನ್ ಹೆಸರು ಪುಟ? ಸರ್, ಅಮೃತವರ್ಧನ್. ಎಸ್ ಅಮೃತ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ಥ್ಯಾಂಕ್ ಯು. ತನ್ಮಯ್, ಸಂಧ್ಯಾ ತನ್ಮಯ್ ಅವರೇ ಅನ್ಮ್ಯೂಟ್ ಮಾಡಿ. ಎಸ್ ಹೇಳಿ ತನ್ಮಯ್, ಮಾತಾಡಿ. ನೋ ಆಡಿಯೋ. ಸವಿತಾ ಎನ್ ಪಡಕಿ, ಅನ್ಮ್ಯೂಟ್. ಸರ್, ನಾವು ಮೆಡಿಟೇಷನ್ ಮಾಡಿದಾಗ ಹೆಂಗ್ ಅದನ್ನ ಓದ್ಬೇಕಾದ್ರೆ ತುಂಬಾ ರಿಲ್ಯಾಕ್ಸಿಂಗ್ ಅನ್ಸುತ್ತೆ, ಆಮೇಲೆ ಎನರ್ಜೆಟಿಕ್ ಅನ್ಸುತ್ತೆ, ಮತ್ತೆ ನಾವ್ ಹೆಂಗ್ ಕಾನ್ಸಂಟ್ರೇಟ್ ಆಗಿ ಓದ್ಬೇಕು ಅನ್ನೋದ್ ಕಲಿತ್ವಿ. ಮತ್ತೆ ನಾವು ಏನೇನ್ ಓದ್ಬೇಕಂದ್ರೆ ಹೆಂಗ್ ಇದು ಮಾಡ್ಬೇಕು ಅಂತ ಕಲಿತ್ವಿ ಸರ್. ಚೆನ್ನಾಗಿತ್ತು. ಸೂಪರ್, ವೆರಿ ಗುಡ್. ಥ್ಯಾಂಕ್ ಯು ಸವಿತಾ ಫಾರ್ ಶೇರಿಂಗ್. ಥ್ಯಾಂಕ್ ಯು ಸೋ ಮಚ್. ರೈಟ್ ಮಕ್ಕಳೇ, ಥ್ಯಾಂಕ್ ಯು ಆಲ್ ಆಫ್ ಯು. ಸಂಡೇ ಬೆಳಗ್ಗೆ ಐ ನೋ ದಟ್ ನೀವೆಲ್ಲರೂ ಕೂಡ ಸಂಡೇ ಆಟ ಆಡೋದಿರುತ್ತೆ, ಓದೋದಿರುತ್ತೆ, ಎಕ್ಸಾಮ್ ಇದೆ ಹತ್ರ, ಸೊ ಎಲ್ಲರೂ ಕಲಿಯೋದಿರುತ್ತೆ. ಬಟ್ ಸ್ಟಿಲ್ ಏನೋ ಒಂದು ಸ್ಪೆಷಲ್ ಆಗಿ ಕಲಿಬಹುದು ಅಂತ ಜಾಯಿನ್ ಆಗಿದ್ದೀರಾ. ಅಂಡ್ ಇವತ್ತು ನಿಮಗೆ ಮೈಂಡ್ ಪವರ್ ಬಗ್ಗೆ ಹೇಳ್ಕೊಟ್ಟೆ, ಅಫರ್ಮೇಶನ್ಸ್ ಬಗ್ಗೆ ಹೇಳ್ಕೊಟ್ಟೆ, ಹೆಂಗ್ ಅದು ವರ್ಕ್ ಆಗುತ್ತೆ, ಹೆಂಗ್ ಯೂಸ್ ಆಗುತ್ತೆ. ಅಂಡ್ ಐಲ್ ಗಿವ್ ಅಫರ್ಮೇಶನ್ಸ್ ನಾನು ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಬಿ ಇನ್ ದ ಗ್ರೂಪ್. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಸಾಕಷ್ಟು ಟಿಪ್ಸ್ ಕೊಡ್ತೀನಿ, ಹೇಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು, ಹೇಗೆ ಇನ್ನ ಹೈ ಮಾರ್ಕ್ಸ್ ತೆಗಿಬೋದು. ಆಸ್ ಐ ಟೋಲ್ಡ್, ನೀವು ಯಾರ್ಯಾರೆಲ್ಲ ಫಾಲೋ ಮಾಡ್ತೀರಾ, ಈ ವಾರ ಏನೇನ ಹೇಳಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ. ಐ ಬಿ ಗಿವಿಂಗ್ ಸಮ್ ಸ್ಪೆಷಲ್ ಸ್ವಿಚ್ ವರ್ಡ್ಸ್, ಹೀಲಿಂಗ್ ಕೋಡ್ಸ್ ಮತ್ತೆ ಎನರ್ಜಿ ಸರ್ಕಲ್ ನ ಕೊಡ್ತೀನಿ. ಅದನ್ನ ಹೇಗೆ ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಡನ್? ಡೌಟ್ ಇದೆ? ತನ್ಮಯ್ ಅವರೇ ಎಸ್ ಸರ್. ಹೇಳಿ ಹೇಳಿ. ಹೇಳಿ, ಮಾತಾಡಿ. ರೈಟ್, ನೋ ಆಡಿಯೋ ಬರ್ತಾ ಇಲ್ಲ. ಓಕೆ, ಸೊ ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ, ವಂಡರ್ಫುಲ್ ಡೇ. ಎಂಜಾಯ್ ಮಾಡಿ, ಸಂಡೇ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ಅಲ್ಲಿ ಸಿಗೋಣ. ಇನ್ನ ಡಬಲ್ ಪೀಪಲ್ ಅಟೆಂಡ್ ಮಾಡೋ ತರ ಸಾಕಷ್ಟು ಜನಕ್ಕೆ ಇನ್ವೈಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಕೂಡ ಶೇರ್ ಮಾಡಿ. ವಿಲ್ ಗೆಟ್ ದ ವಿಡಿಯೋ, ಇದೊಂದು ವಿಡಿಯೋದು ಸಿಗುತ್ತೆ, ನೀವು ಮತ್ತೆ ಶೇರ್ ಮಾಡಿ ಅದನ್ನ. ಡನ್? ಥ್ಯಾಂಕ್ ಯು ಆಲ್ ಆಫ್ ಯು. Thank you so much, sir. ಹ್ಯಾಪಿ ಡೇ, ಹ್ಯಾಪಿ ಡೇ, ಹ್ಯಾಪಿ ಡೇ. Thank you so much, sir. Thank you so much, sir. Thank you, sir. Thank you, sir. Thank you, sir. Thank you, sir. Thank you Thank you, so sir. much, Thank you, sir. Thank you, sir. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು. sir. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, sir. ಎಸ್ ಸಂಯುಕ್ತ ಅವ್ರೆ, ಏನೋ ಸರ್ ನಮ್ಗೆ ಹೇಳಿ. ನನ್ ಇಲ್ಲಿರೋ ಫ್ರೆಂಡ್ಸ್ ನ ಜಾಯಿನ್ ಮಾಡಕ್ ಅನ್ಕೋತೀನಿ, ಆದ್ರೆ ಎಲ್ಲಾರು ನಾರ್ತ್ ಇಂಡಿಯಾ ಅವರೇ. ಸೊ ಅಷ್ಟ ಕರ್ನಾಟಕದಲ್ಲಿ ಫ್ರೆಂಡ್ಸ್ ಇಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ನೋ ಪ್ರಾಬ್ಲಮ್. ಓಕೆ, ಬಟ್ ನೀವು ಹೇಳಿ ಏನೇನೆಲ್ಲ ಹೇಳಿದೆ ಅದನ್ನ ಅವ್ರಿಗೆ ಟಿಪ್ಸ್ ಆಗಿ ಹೇಳ್ಬೋದು, ಯೂಸ್ ಮಾಡಕ್ ಹೇಳಿ ಅವ್ರಿಗೆ. ಓಕೆ, ಥ್ಯಾಂಕ್ ಯು. ಮೆಡಿಟೇಷನ್ ಮ್ಯೂಸಿಕ್ ಬೇಕಾ? ಸೆಂಡ್ ಮಾಡ್ತೀನಿ, ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಮೆಡಿಟೇಷನ್ ಮ್ಯೂಸಿಕ್ ಬೇಕಂದ್ರೆ ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ, ಕೇಳಿಸ್ಕೊಂಡು ಡೈಲಿ ಮೆಡಿಟೇಷನ್ ಮಾಡಿ. ರೈಟ್ ಮಕ್ಕಳೇ, ಥ್ಯಾಂಕ್ ಯು ಆಲ್ ಆಫ್ ಯು. ಯಾರೆಲ್ಲ ಇವತ್ತು ಅಟೆಂಡ್ ಮಾಡಿದ್ರಿ ಲೈವ್ ಅಲ್ಲಿ ಕೊನೆವರೆಗೂ ಉಳ್ಕೊಂಡ್ರಿ, ಥ್ಯಾಂಕ್ ಯು ಆಲ್ ಆಫ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಕ್. ಬಾಯ್. ಮೆಡಿಟೇಷನ್ ಮಾಡ್ಬೇಕಾದ್ರೆ ಥಾಟ್ಸ್ ಬರುತ್ತೆ, ಬರ್ಲಿ, ನೋ ಪ್ರಾಬ್ಲಮ್. ಯಾರು ಹೇಳಿದ್ರು ಥಾಟ್ಸ್ ಬರಲ್ಲ ಅಂತ? ಯಾರು ಹೇಳಿದ್ರು? ಬಂದೇ ಬರುತ್ತೆ. ನೀವಿನ್ನ ಶೂನ್ಯಾವಸ್ಥೆಗೆ ಹೋಗ್ಲಿಕ್ಕೆ ಟೈಮ್ ಬೇಕು. ನೀವು ಈ ಏಜು ಅಲ್ಲ ನೀವು ಶೂನ್ಯಾವಸ್ಥೆಗೆ ಹೋಗ್ಲಿಕ್ಕೆ. ಥಾಟ್ಸ್ ಬರುತ್ತೆ, ಬರ್ಲಿ, ತೊಂದರೆ ಇಲ್ಲ. ನಿಮ್ ಫೋಕಸ್ ಏನ್ ಮಾಡಿ, ಉಸಿರಾಟದ ಮೇಲೆ ತಗೊಂಡ್ ಬನ್ನಿ, ಮ್ಯೂಸಿಕ್ ಮೇಲೆ ಬಂದು ತಗೊಂಡ್ ಬನ್ನಿ, ಅಬ್ಸರ್ವ್ ಮಾಡಿ. ಥಾಟ್ಸ್ ಬಂದ್ರೆ ಅಬ್ಸರ್ವ್ ಮಾಡಿ, ಏನೇನ್ ಥಾಟ್ಸ್ ಬರುತ್ತೆ, ಬರ್ಲಿ ಹೋಗ್ಲಿ. ಡೋಂಟ್ ವರಿ, ಮೆಡಿಟೇಷನ್ ಮಾಡಿ ಅಷ್ಟೇ, ಕಣ್ ಮುಚ್ಕೊಂಡು ಮೆಡಿಟೇಷನ್. ಓಕೆ ಸರ್. ಇನ್ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಬಾಟಲ್ ಮೇಲೆ ಏನ್ ಬರಿಬೇಕು ಕಳಿಸ್ತೀನಿ, ಅಫರ್ಮೇಶನ್ಸ್ ಕಳಿಸ್ತೀನಿ ನಾನು ನಿಮ್ಗೆ, ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಓಕೆ ಸರ್. ಡನ್. ಥ್ಯಾಂಕ್ ಯು ಆಲ್ ಆಫ್ ಯು. ಬಾಯ್, ಸಿ ಯು. ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು, ಬಾಯ್.